ಯಾವ ರೀತಿಯಾಗಿ ಸಿವಿಲ್ ದಾವೆಗಳಲ್ಲಿ ನಾವು ಯೂಸ್ ಮಾಡ್ಕೋಬಹುದು ಇರ್ತಕ್ಕಂತಹ ಕೇಸನ್ನ ಕೆಲವೊಂದ್ಸರಿ ಮೆರಿಟ್ ಮೇಲೆ ಗೆಲ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಗೆಲ್ಲಿಕ್ಕೆ ಅವಕಾಶಗಳಿದೆ. ನಿನ್ನೆ ನಾನು ವೆಹಿಕಲ್ ನಲ್ಲಿ ಬರ್ತಾ ಹಿಂಗೆ ಸುಮ್ಮನೆ ಒಂದು ವಿಡಿಯೋ ಇತ್ತು, ಸಣ್ಣ ಮಗು ಇದೆ, ಅವ್ರಿಗೆ ಇಂಟರ್ವ್ಯೂ ಮಾಡ್ತಾರೆ, ನೀವ್ ಯಾಕೆ ವಕೀಲ ಆಗಿ ಅಂತ ಕೇಳ್ತಾರೆ. ಅವ್ರ ಮೈಕ್ ಇಡ್ದಾಗ ಅವ್ರು ಹೇಳ್ತಾನೆ, ಇಲ್ಲಿ ಸುಳ್ಳು ಹೇಳಿದ್ರೆ ದುಡ್ಡು ಸಿಗತ್ತೆ, ಅದಕ್ಕೆ ವಕೀಲ ಆಗ್ತಾ ಇದ್ದೀನಿ ಅಂತ. ಸೊ ಇಟ್ ಇಸ್ ರಾಂಗ್ ಕಾನ್ಸೆಪ್ಟ್ ಆಕ್ಚುಲಿ. ಆ ರೀತಿ ಒಂದು ಮೆಸೇಜ್ ಇದೆ, ಸುಳ್ಳು ಹೇಳಲಿಕ್ಕೆ ದುಡ್ಡು ಕೊಡ್ತಾರೆ, ಅದಕ್ಕೆ ವಕೀಲರು ಆಗಿದ್ದೀವಿ ಅಂತ. ತಪ್ಪು, ಹಾಗಲ್ಲ, ಇಟ್ಸ್ ಅ ರಾಂಗ್ ಮೆಸೇಜ್. ಸುಮಾರು ಸರಿ ನಮಗೆ ಸೀನಿಯರ್ಗಳು ಎಲ್ಲೆಲ್ಲಿ ಭಾಷಣದಲ್ಲಿ ಕಾಲೇಜ್ನಲ್ಲಿ ಎಲ್ಲರೂ ಕಲ್ತಿರ್ತೀವಿ. ನಾವು ಏನ್ ಹೇಳಿರ್ತಾರೆ, ಐದರ್ ವಿ ಹ್ಯಾವ್ ಟು ಕನ್ವಿನ್ಸ್ ದಿ ಕೋರ್ಟ್ ಆರ್ ಬಟ್ ಇಟ್ ಶುಡ್ ನಾಟ್ ಬಿ ದಿ ಡ್ಯೂಟಿ. ಹಂಗ್ ಮಾಡೋದು ಬೇಡ. ಇಷ್ಟಕಾನ್ ಫಸ್ಟ್ ಪ್ರಿನ್ಸಿಪಲ್ ಇರೋದು ಏನಂತ, ವಿ ಹ್ಯಾವ್ ಟು ಕನ್ವಿನ್ಸ್ ದಿ ಕೋರ್ಟ್, ನಾಟ್ ಕನ್ಫ್ಯೂಷನ್. ಕೋರ್ಟ್ ಎಕ್ಸ್ಪೆಕ್ಟ್ ಸಮಥಿಂಗ್ ಫ್ರಮ್ ಅಸ್. ಅಸಿಸ್ಟೆನ್ಸ್ ಬೇಕಾಗುತ್ತೆ ಕೋರ್ಟಿಗೆ. ಕನ್ಫ್ಯೂಸ್ ಮಾಡಿದ್ರೆ ಮತ್ತೆ ನ್ಯಾಯ ಕೊಡಬೇಕು, ಅವರು ತಪ್ಪಾಗುತ್ತೆ. ಕಲಿಸಿದ್ದು ತಪ್ಪು. ನಮಗೆ ಕನ್ಫ್ಯೂಸ್ ಮಾಡಿಬಿಡಿ ಅಂತಾರಲ್ಲ, ಇಟ್ ಶುಡ್ ನಾಟ್ ಬಿ ದಿ ಡ್ಯೂಟಿ ಆಫ್ ಅಡ್ವೊಕೇಟ್ ಬೀಯಿಂಗ್ ಅ ಲಾ ಆಫೀಸರ್ ಆಫ್ ಅ ಕೋರ್ಟ್. ನಾವು ಬೀಯಿಂಗ್ ಆಫೀಸರ್ ಆಫ್ ಅ ಕೋರ್ಟ್, ನಮ್ದು ಪಾರ್ಟ್ ಇದೆ ಅದರಲ್ಲಿ. ಒಂದು ನ್ಯಾಯ ಇತ್ಯರ್ಥ ಆಗ್ಬೇಕಾದ್ರೆ, ಒಂದು ದಾವೆ ಇತ್ಯರ್ಥ ಆಗ್ಬೇಕಾದ್ರೆ ನಮ್ದು ರೋಲ್ ಇದೆ. ಹಾಗಾಗಿ ನಾವು ಕನ್ಫ್ಯೂಸ್ ಮಾಡೋದು ಬೇಡ, ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಇವತ್ತಿನ ಈ ಸಬ್ಜೆಕ್ಟ್ ನಲ್ಲಿ ಇರ್ತಕ್ಕಂತ ಒಂದು ಸ್ವಲ್ಪ ಸಮಯದಲ್ಲಿ ಏನೆಲ್ಲ ವಿಷಯಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ, ಮೇನ್ ಮೂರನೇದಿರಲ್ಲ, ಸ್ಟೇಜಸ್ ಇನ್ ಸಿವಿಲ್ ಸೂಟ್ ಅಂಡ್ ರೋಲ್ ಆಫ್ ಅನ್ ಅಡ್ವೊಕೇಟ್. ಬರೀ ಸಿಪಿಸಿ ಓದೋದಲ್ಲ. ಸಿಪಿಸಿ ಅನ್ನು ಸೆಕ್ಷನ್ 1 ಇಂದ ಅಥವಾ ಆರ್ಡರ್ 1 ಇಂದ ನಾವು ಸ್ಟಾರ್ಟ್ ಮಾಡಿ ಓದಿ ತಿಳ್ಕೊಳ್ಳುವಂತದ್ದಲ್ಲ. ವಾಟ್ ಈಸ್ ದಿ ರೋಲ್ ಆಫ್ ಅನ್ ಅಡ್ವೊಕೇಟ್? ವಾಟ್ ಈಸ್ ದಿ ಯೂಸ್ ಆಫ್ ಸಿಪಿಸಿ? ಹೌ ದಿಸ್ ಸಿಪಿಸಿ ಹೆಲ್ಪ್ಸ್ ಅನ್ ಅಡ್ವೊಕೇಟ್ ಟು ಹ್ಯಾಂಡಲ್ ಸಿವಿಲ್ ಕೇಸಸ್? ಅದನ್ನು ತಿಳ್ಕೋಬೇಕಾಗಿದೆ ನಾವೀಗ. ಸಿಪಿಸಿ ಇಲ್ಲಿ ನಮಗೆ ಒಂದು ದಾವೆಯನ್ನು ನಡೆಸುವಾಗ ಒಂದು ನ್ಯಾಯಾಲಯದಲ್ಲಿ ಒಬ್ಬ ವಕೀಲನಿಗೆ ಎಷ್ಟರ ಮಟ್ಟಿಗೆ ಇದು ಸಹಾಯ ಆಗತ್ತೆ, ಯಾವ ರೀತಿಯ ಬೆನಿಫಿಟ್ಸ್ ಗಳನ್ನ ನಾವು ಸಿಪಿಸಿ ಇಂದ ಪಡ್ಕೋಬಹುದು ಅನ್ನುವಂಥದ್ದನ್ನು ನೋಡೋಣ. ನಾವು ಡ್ರಾಫ್ಟಿಂಗ್ ಆಫ್ ಅ ಪ್ಲೇಂಟ್ ಇಂದ ಸ್ಟಾರ್ಟ್ ಮಾಡಿ ಜಡ್ಜ್ಮೆಂಟ್ ವರೆಗೆ ಏನೆಲ್ಲ ನಡೀತದೆ, ಸ್ಟೇಜ್ ವೈಸ್ ರಿಲೇಟೆಡ್ ಪ್ರಾವಿಷನ್ಸ್ ಏನೇನು ಹೇಳುತ್ತೆ ಎಂಬುದನ್ನ ಡಿಸ್ಕಸ್ ಮಾಡೋಣ. ಡ್ರಾಫ್ಟಿಂಗ್ ಆಫ್ ಪ್ಲೇಂಟ್ ಹಿಡಿದು ಜಡ್ಜ್ಮೆಂಟ್ ವರೆಗೆ. ಸೊ ಬಿಫೋರ್ ಪ್ರೊಸೀಡಿಂಗ್ ಟು ಸಿ ದಿ ಕಂಟೆಂಟ್ಸ್, ವಾಟ್ ಈಸ್ ದ ಲಾ? ಈಗ ನಮಗೆ ಗೊತ್ತಿರುವ ಹಾಗೆ ಕಾನೂನು ಅಂದ್ರೆ ಏನು ಅಂತ ನಾವು ಜೂರಿಸ್ಪ್ರುಡೆನ್ಸ್ ಅಲ್ಲಿ ಓದಿದ್ದೀವಿ, ಎಷ್ಟು ಡೆಫಿನಿಷನ್ಸ್ ಗಳನ್ನ ಓದಿದ್ದೀವಿ. ಫಿಲಾಸಫರ್ ಡಿಫೈನ್ ಮಾಡಿದ್ದಾರೆ. ಕೆಲವೊಬ್ಬರು ರೂಲ್ಸ್ ಅಂತಾರೆ, ರೆಗ್ಯುಲೇಷನ್ಸ್ ಅಂತಾರೆ, ಆಕ್ಟ್ ಅಂತಾರೆ, ಜಜ್ಮೆಂಟ್ ಲಾಸ್ ಅಂತಾರೆ, ಕೆಲವೊಬ್ಬರು ಕಾಮನ್ ಸೆನ್ಸ್ ಅಂತಾರೆ. ಲಾ ಇಸ್ ನಥಿಂಗ್ ಬಟ್ ಅ ಕಾಮನ್ ಸೆನ್ಸ್ ಅಂತಾರೆ. ಲಾ ಇಸ್ ಡಿಫೈನ್ಡ್ ಇನ್ ಅ ಡಿಫರೆಂಟ್ ವೇಸ್. ಇಟ್ ಈಸ್ ಫಾರ್ ಕಾಮನ್ ಮ್ಯಾನ್. ಲಾ ಇಸ್ ನಥಿಂಗ್ ಬಟ್ ಅನ್ ಆಕ್ಟ್, ರೂಲ್ಸ್, ರೆಗ್ಯುಲೇಷನ್. ಒಬ್ಬ ಕಾಮನ್ ಮ್ಯಾನ್ ಅಂತೀವಲ್ಲ, ಅಂತವರಿಗೆ ಕಾನೂನುಗಳಂದ್ರೆ ಆಕ್ಟ್, ಬುಕ್, ರೂಲ್ಸ್, ರೆಗ್ಯುಲೇಷನ್ ಇದೆಲ್ಲ. ಬಟ್ ವಾಟ್ ಈಸ್ ದ ಲಾ ಫಾರ್ ಲಾಯರ್? For lawyer, law is not only an act, rules, regulation made by the state regulating human being and ensure justice, but it is more than that. ವಕೀಲರಿಗೆ ಈಗ ನಾವು ಸಾಮಾನ್ಯ ವ್ಯಕ್ತಿಗೆ ಕಾನೂನು ಅಂತಂದ್ರೆ ಕಾಯ್ದೆ ಅಪ್ಪ, ರೂಲ್ಸ್, ರೆಗ್ಯುಲೇಷನ್, ಎನಾಕ್ಟ್ಮೆಂಟ್ ಎಲ್ಲಾನು ಅಂತ. ಬಟ್ ಫಾರ್ ಲಾಯರ್ಸ್ ಇಟ್ ಈಸ್ ಮೋರ್ ದನ್ ದ್ಯಾಟ್ ಅನ್ನುವಂಥದ್ದು. ಇಟ್ ಈಸ್ ಮೈ ಪರ್ಸನಲ್ ಒಪಿನಿಯನ್. ಮೋರ್ ದನ್ ದ್ಯಾಟ್ ಅಂದ್ರೆ ಏನು? ಏನಿರಬಹುದು? ಫಾರ್ ಲಾಯರ್ಸ್ ಆರ್ ಅನ್ ಅಡ್ವೊಕೇಟ್, ಲಾ ಇಸ್ ಲೈಕ್ ಅ ಮೆಡಿಸಿನ್ ಟು ಲೀಗಲ್ ಪ್ರಾಬ್ಲಮ್ಸ್. ಕಾನೂನು ಅನ್ನುವಂಥದ್ದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕಾಯಿದೆ ಅನ್ನುವಂಥದ್ದಾದ್ರೆ, ಒಬ್ಬ ವಕೀಲನಿಗೆ ಕಾಯಿದೆ ಅನ್ನುವಂಥದ್ದು ಹೇಗೆ ಅಂದ್ರೆ ಒಂದು ಮೆಡಿಸಿನ್ ಇದ್ದ ಹಾಗೆ. ಆ ಮೆಡಿಸಿನ್ ಹೇಗೆ? ಈಗ ಔಷಧಿ ನಮಗೇನೋ ಆರಾಮ್ ತಪ್ಪು ಅಂದ್ರೆ ಹಾಸ್ಪಿಟಲ್ಗೆ ಹೋಗ್ತೀವಿ, ಡಾಕ್ಟರ್ ಏನ್ ಹೇಳ್ತಾರೆ, ನೋಡ್ತಾರೆ, ಚೆಕ್ ಮಾಡ್ತಾರೆ, ಏನಾಗಿದೆ ಅಂತ ರಿಪೋರ್ಟ್ ತಗೋತಾರೆ, ಆಮೇಲೆ ಮೆಡಿಸಿನ್ಸ್ ಅನ್ನ ಬರೀತಾರೆ. ತಪ್ಪು ಮೆಡಿಸಿನ್ಸ್ ಬರ್ಬಿಟ್ರೆ ಏನಾಗುತ್ತೆ? ರಿಯಾಕ್ಷನ್ ಆಗುತ್ತೆ, ವಾಸಿ ಆಗದೆ ಹೋಗ್ಬೋದು, ಮತ್ತೊಂದು ಹಾಸ್ಪಿಟಲ್ಗೆ ಹೋಗ್ತಾರೆ ಕ್ಲೈಂಟ್ಗಳು. ಹಾಗೇನೆ ಒಬ್ಬ ವಕೀಲರು ತಮ್ಮ ಕಡೆ ಬಂದಂತಹ ಒಂದು ಲೀಗಲ್ ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಫೇಲ್ಯೂರ್ ಆಗಿ ಯಾವುದೋ ಸೂಟ್ ಹಾಕ್ಬೇಕಾಗಿದ್ದನ್ನು ಯಾವುದೋ ಸೂಟ್ ಅನ್ನ ಹಾಕ್ಬಿಟ್ರು ಅಂತಂದ್ರೆ ಏನಾಗತ್ತೆ? ಬೇರೆ ರಿಯಾಕ್ಷನ್ ಆಗೋದಿಲ್ಲ.
ಒಬ್ಬನ ಜೀವನದ ಉಳಿವಿನ ಪ್ರಶ್ನೆ ಇರ್ತದೆ, ಇಮೇಜಿನ ಪ್ರಶ್ನೆ ಇರ್ತದೆ, ಆಸ್ತಿಯ ಪ್ರಶ್ನೆ ಇರ್ತದೆ, ಒಬ್ಬ ವ್ಯಕ್ತಿಯ ಜೀವ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದ್ರೆ ವಕೀಲನಾಗಿ ಒಂದು ಕಾಯ್ದೆಯನ್ನ ಒಂದು ಫ್ಯಾಕ್ಟ್ಗೆ ಅಪ್ಲೈ ಮಾಡಬೇಕಾದ್ರೆ ಏನಂತ ತಿಳ್ಕೋಬೇಕು ನಾವು ಅಂತಂದ್ರೆ, ಯಾವ ಫ್ಯಾಕ್ಟ್ಗೆ ಯಾವ ಕಾಯ್ದೆಯನ್ನ ಹಚ್ಚಬೇಕು. ಫ್ಯಾಕ್ಟ್ ಬರುತ್ತೆ, ಸುಮಾರು ಫ್ಯಾಕ್ಟ್ಗಳು ಬರ್ತವೆ, ನೋಡಕ್ ಒಂದೇ ರೀತಿ ಅನ್ನಿಸ್ತವೆ, ಬಟ್ ಸೆಕ್ಷನ್ಗಳು ಬೇರೆ ಬೇರೆ ಅಪ್ಲೈ ಆಗ್ತವೆ. ಯಾವ ಫ್ಯಾಕ್ಟ್ಗೆ ಯಾವ ಸೆಕ್ಷನ್ ಅನ್ನ ಅಪ್ಲೈ ಮಾಡ್ಬೇಕು ಅನ್ನುವಂಥದ್ದು ಸ್ಕಿಲ್ ನಮ್ಗೆ ಗೊತ್ತಾಗ್ಬೇಕು. ಬಟ್ ಬ್ಯಾಡ್ ಲಕ್ ಅಂತೇನೆ ಅಂತ ಹೇಳ್ತೀವಲ್ವಾ, ನಮ್ಮ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂತಂದ್ರೆ LLB ಅನ್ನ ಕಲಿಸ್ತಾರೆ, ಎಕ್ಸಾಮ್ ಪಾಸ್ ಆಗ್ತೀವಿ, ಆಮೇಲೆ ಎಲ್ಲಿಗೆ ಹೋಗ್ತೀವಿ ಅಂತಂದ್ರೆ ಸೀನಿಯರ್ ಆಫೀಸ್ಗಳಿಗೆ ಹೋಗ್ತೀವಿ. ಸೀನಿಯರ್ ಒಳ್ಳೆ ನಾಲೆಜ್ ಇತ್ತು, ಅವ್ರಿಗೆ ಕಲಿಸ್ಲಿಕ್ಕೆ ಸಮಯವಿತ್ತು, ಕಲಿಸುವಂತಹ ಮನಸ್ಥಿತಿ ಇದ್ರೆ ಕಲಿಸ್ತಾರೆ. ಅದರ್ವೈಸ್ ಪಾಪ ಸೀನಿಯರ್ಗೂ ಗೊತ್ತಿಲ್ಲ ಅಂತಂದ್ರೆ ಅವ್ರು ಪ್ರಾಕ್ಟೀಸ್ ನಲ್ಲಿ ಏನ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ, ಜೂನಿಯರ್ ಕೂಡ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಅಂತ ಸಂದರ್ಭಗಳಲ್ಲಿ ನಾವು ಕಾನೂನನ್ನು ಹೆಂಗ್ ಅಪ್ಲೈ ಮಾಡ್ಬೇಕು ಅನ್ನುವಂತಹ ಸ್ಕಿಲ್ ಅನ್ನು ಡೆವಲಪ್ ಮಾಡಿಸ್ಲಿಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇವತ್ತು ಇಲ್ಲ. ನಾನು LLB ಮುಗಿಸ್ಕೊಂಡು LLM ಅಡ್ಮಿಷನ್ ತಗೊಳ್ಳುವಾಗ ನನಗೊಬ್ಬರು ನಮ್ಮ ಲೆಕ್ಚರ್ ಅಡ್ವೈಸ್ ಮಾಡಿದ್ರು, there is a need to have a platform. After completion of LLB, at least 6 months, person has to undergo a practical experience. ಅಂತ ಮಾಡ್ಲಿಕ್ಕೆ ನೀನು ಸೂಕ್ತ ಇದೆಯಾ, ಇಂಥ ಒಂದು ಕಾಲೇಜ್ ಮಾಡು ಅಥವಾ ಇಂಥ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಮಾಡು ಅಂತ ಅವಾಗ ಹೇಳಿದ್ರು. ನಾನು ಅವಾಗಲಿಕ್ಕೆ ಚಾಲು ಮಾಡ್ಕೊಂಡು ಬಂದಿದ್ದೀನಿ, ಧಾರವಾಡದಲ್ಲಿ ಕಲಿಯೋದು ಮಾಡಿದ್ದೀನಿ. ಈಗೂ ಕೂಡ ನನ್ನ ಕ್ಲಾಸಸ್, ನನ್ನ ಆಫೀಸ್ ನಲ್ಲಿ ಕ್ಲಾಸ್ ರೂಮ್ ಇದ್ದೇ ಇರುತ್ತೆ. ಜೂನಿಯರ್ಗಳಿಗೆ ಹೌ ಟು ಸ್ಟಡಿ, ಹೌ ಟು ಅಪ್ಲೈ ದಿ ಲಾ ಅನ್ನುವಂಥದ್ದನ್ನ ಹೇಳ್ಕೊಡ್ತಾ ಇದೀವಿ. ಇವತ್ತು ಇಲ್ಲಿ ನೀವೇನು ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀರಿ, ಇಲ್ಲಿ CPC ಅನ್ನ ಹೇಗ್ ಓದ್ಬೇಕು, CPC ಅನ್ನ ಹೇಗ್ ಬಳಸ್ಕೋಬೇಕು ಅನ್ನುವಂತಹ ಒಂದು ವಿಷಯದ ಮೇಲೆ ನಾವು ಇವತ್ತು ಡಿಸ್ಕಸ್ ಮಾಡ್ತೀವಿ. ಸೊ ಫಾರ್ ಲಾಯರ್, ಲಾ ಇಸ್ ಲೈಕ್ ಅ ಮೆಡಿಸಿನ್ ಅನ್ನುವಂಥದ್ದು ಒಂದು ಓದಿದ್ದೀವಿ. ಎರಡನೇದ್ದು ಲೈಕ್ ವೆಪನ್, ಇಟ್ ಇಸ್ ಅನ್ ಇನ್ಸ್ಟ್ರೂಮೆಂಟ್. ಫಾರ್ ಲಾಯರ್ಸ್, ಲಾ ಇಸ್ ಅನ್ ಇನ್ಸ್ಟ್ರೂಮೆಂಟ್. ಹಾಗಾದ್ರೆ ಆ ಇನ್ಸ್ಟ್ರೂಮೆಂಟ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂತ ಒಂದು ಕಲೆ ಅವನಿಗೆ ಗೊತ್ತಿರ್ಬೇಕಲ್ಲ. ಈಗ ಪಿಸ್ತೂಲ್ ಬಂದೂಕನ್ನ ನಮಗ್ ಕೊಟ್ಟು ಹಾರಿಸು ಅಂದ್ರೆ ನಾವು ಹಾರಿಸಿಕೊಂಡ್ರೆ ಏನಾಗತ್ತೆ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಮುಂದೋಗೋ ಗೋಣಿ ಮುಂದೋಗತ್ತೆ, ಹಂಗಾಗ್ಬಿಡ್ತದೆ. ಸೊ ಆ ಇನ್ಸ್ಟ್ರೂಮೆಂಟ್, ಆ ಲಾ ಅನ್ನುವಂಥದ್ದನ್ನು ನಾವು ಇನ್ಸ್ಟ್ರೂಮೆಂಟ್ ಅಂದಾಗ ವಿ ಶುಡ್ ನೋ ದಿ ಸ್ಕಿಲ್ ಹೌ ಟು ಯೂಸ್. ಕೆಲವು ಸಲ ಏನ್ ಮಾಡ್ತಾರೆ, ಯುದ್ಧಗಳನ್ನ ಮಾಡುವಾಗ ಕೂಡ ಸ್ಟೇಜ್ ವೈಸ್ ಯಾವಾಗ ಯಾವ ವೆಪನ್ಸ್ ಅನ್ನು ಯೂಸ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ ಫೋರ್ಸ್ ಅನ್ನು ಯೂಸ್ ಮಾಡಬೇಕು, ಒಂದು ಮೆಥಡ್ ಇರ್ತದೆ, ಒಂದು ಥಿಯರಿ ಇರ್ತದೆ. ಹಾಗೆ ಲಾದಲ್ಲಿ ಕೂಡ ಯಾವಾಗ ಯಾವ ಕಾನೂನನ್ನ ಹೇಗೆ ಯೂಸ್ ಮಾಡಬೇಕು ಅನ್ನುವಂತ ಸ್ಕಿಲ್ ನಮಗೆ ಗೊತ್ತಿರಬೇಕು. ಅದರ್ವೈಸ್ ಅಲ್ಲಿ ರಾಂಗ್ ಮೆಡಿಸಿನ್ ಕೊಟ್ಬಿಟ್ರೆ ರಿಯಾಕ್ಷನ್ ಆಗತ್ತೆ, ರಾಂಗ್ ಲಾ ಅಪ್ಲಿಕೇಶನ್ ಆದ್ರೆ ಕೇಸು ಸಮಟೈಮ್ಸ್ ಎಂಡ್ಸ್ ಇನ್ ಇನ್ಜಸ್ಟಿಸ್. ಈ ವೆಪನ್ ಅನ್ನು ನಾವು ಸರಿಯಾಗಿ ಯೂಸ್ ಮಾಡಿಲ್ಲ ಅಂದ್ರೆ ಇದು ನಮಗೆ, ನಮ್ಮ ಹೆಸರಿಗೆ ಮುಂದೆ ಡ್ಯಾಮೇಜ್ ಅನ್ನ ತರುತ್ತೆ. ಯಾರ ಕಡೆ ಹೋಗಿದ್ರಿ? ಸೊ ಸ್ಫೂರ್ತಿ ಹಾಳಾಗಿದ್ದಾರೆ ಕೇಸು, ಎಂತ ಒಳ್ಳೆ ಕೇಸ್ ಇತ್ತು, ಪ್ಲೀಡಿಂಗ್ಸ್ ಇಂದ ಹೋಗ್ಬಿಟ್ಟಿದೆ ಕೇಸು ಅಂತ ಹೇಳ್ತಾರೆ. ಜಡ್ಜ್ ಆಗಿ ಯಾವ ರೀತಿ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ಪ್ಲೀಡಿಂಗ್ಸ್ ನೋಡ್ಬಿಟ್ಟಾಗೇನೆ ಗೊತ್ತಾಗ್ಬಿಡತ್ತೆ. ಜಡ್ಜು ಇನ್ನಿತರ ಆಗಿ ಹೋಗಿರ್ತಾರೆ, ಅವರಿಗೆ ಬೈ ವೇ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಟ್ರೈನಿಂಗ್ ಅವ್ರಿಗೆ ಗೊತ್ತಾಗತ್ತೆ ಯಾವ ಕೇಸಲ್ಲಿ ಏನ್ ಪ್ಲೀಡಿಂಗ್ಸ್ ಬೇಕು, ಏನ್ ಪ್ರೇಯರ್ ಬೇಕು, ಯಾವ ರೀತಿ ಕೋರ್ಟಿ ಬೇಕು, ಹೆಂಗ್ ವ್ಯಾಲ್ಯೂಯೇಷನ್ ಮಾಡ್ಬೇಕು ಎಲ್ಲ ಗೊತ್ತಾಗ್ಬಿಟ್ಟಿರ್ತದೆ. ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತದೆ ಎಂತ ಒಳ್ಳೆ ಕೇಸ್ ಇದೆ ಅಲ್ರಿ, ಇಂಥವ್ರ ಕೈಲಿ ಹೋಗಿದ್ದು ಸೋಲುವಂತಹ ಸ್ಟೇಜ್ ಹೋಗ್ತಾ ಇದೆಯಲ್ಲ ಅಂತ ಎಕ್ಸ್ಪೀರಿಯನ್ಸ್ ಆಗತ್ತೆ. ಬಟ್ ದೇ ಆರ್ ನಾಟ್ ಅವರು ಕೂಡ ದೇ ಆರ್ ಆಲ್ಸೋ ಹೆಲ್ಪ್ಲೆಸ್ ಆ ಸ್ಟೇಜ್ ಅಲ್ಲಿ. ಬಿಕಾಸ್ ಅವ್ರು ನ್ಯೂಟ್ರಲ್ ಆಗಿರ್ಬೇಕಾಗತ್ತೆ. ಯಾವ ಪಾರ್ಟಿಗೆ ಹಿಂಗ್ ಮಾಡ್ಕೊಂಡು ಅಮೆಂಡ್ಮೆಂಟ್ ಮಾಡ್ಕೊಂಡ್ರೆ ಮನೆಗೆ ಬಂದಿದ್ದಾನೆ ಅಲಿಗೇಷನ್ ಆಗುತ್ತೆ ಅವ್ರ ಮೇಲೆ, ಹಾಗಾಗಿ ನ್ಯೂಟ್ರಲ್ ಆಗಿರ್ತಾರೆ. ಸೊ ಇವತ್ತು ನಾವು ಈ ಸಬ್ಜೆಕ್ಟ್ ಅನ್ನ ಓದ್ತಾ ಇದೀವಲ್ವಾ, ನಾನು ಎಲ್ಲರೂ ಹೋದ್ರು ಇದನ್ನೇ ಹೇಳೋದು. ಈ ಬುಕ್ ಇದೆ ಅಲ್ಲ, ಆ ಮೆಡಿಸಿನ್ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂದೇವಲ್ವಾ, ಇದರಲ್ಲಿ ವಾಟ್ ಟು ರೀಡ್, ವೈ ಟು ರೀಡ್ ಅಂಡ್ ಹೌ ಟು ರೀಡ್ ಅನ್ನುವಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಇದರಲ್ಲಿ ಸೆಕ್ಷನ್ 1 ಇಂದ ಲಾಸ್ಟ್ ಪೇಜ್ ವರೆಗೆ, ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ಓದಿದ್ರು ಕೂಡ ನಮ್ಗೆ ಯೂಸ್ಫುಲ್ ಆಗ್ಲಿಕ್ಕಿಲ್ಲ ಅಥವಾ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕಿಲ್ಲ. ಹಾಗಾಗಿ ಫಸ್ಟ್ ಪ್ರಿನ್ಸಿಪಲ್ ಏನು ಅಂದ್ರೆ ವಾಟ್ ಟು ರೀಡ್. ಇದರಲ್ಲಿ ಏನನ್ನು ಓದ್ಬೇಕು ನಾನು, ಯಾವ್ದು ಬುಕ್ ಇರಲಿ,
ಫಸ್ಟ್ ಕ್ವಶನ್ ನಾವು ಮಾಡ್ಕೋಬೇಕಾಗಿದ್ದು ಏನನ್ನ ಓದ್ಬೇಕು ಈ ಬುಕ್ ಅಲ್ಲಿ. ನೆಕ್ಸ್ಟ್ ವೈ ಟು ರೀಡ್, ಹೌದಪ್ಪ ಇದನ್ನ ಓದ್ತಾ ಇದ್ದೀನಿ, ಯಾಕೆ ಓದ್ತಾ ಇದ್ದೀನಿ ನಾನು ಅನ್ನುವಂಥದ್ದು ಎರಡನೇ ಪ್ರಶ್ನೆಯನ್ನ ಹಾಕೋಬೇಕು. ಮೂರನೇದು ಹೌ ಟು ರೀಡ್, ಹೇಗೆ ಓದೋದು. ಸೆಕ್ಷನ್ 51ರಿಂದ ಸ್ಟಾರ್ಟ್ ಮಾಡೋಣ, ಸೆಕ್ಷನ್ 1ರಿಂದ ಸ್ಟಾರ್ಟ್ ಮಾಡೋಣ, ಪ್ರಿಯಾಂಬಲ್ ಇಂದ ಓದೋಣ, ಲಾಸ್ಟ್ ಸೆಕ್ಷನ್ ಇಂದ ಓದೋಣ, ಮಧ್ಯದಿಂದ ಸ್ಟಾರ್ಟ್ ಮಾಡೋಣ, ಇದು ಇಂಪಾರ್ಟೆಂಟ್. ಮತ್ತೆ ಅದಕ್ಕೆ ವಾಟ್ ಟು ರೀಡ್, ವೈ ಟು ರೀಡ್, ಹೌ ಟು ರೀಡ್ ಮೂರು ಪ್ರಶ್ನೆಗಳನ್ನ ನಾವು ಹಾಕೋಬೇಕಾಗಿದೆ. ಒಂದ್ ಯಾವುದೇ ಆಕ್ಟ್ ಅನ್ನು ಓದಿವಿ. ನೆಕ್ಸ್ಟ್ ವಾಟ್ ಟು ಯೂಸ್, ವೆನ್ ಟು ಯೂಸ್, ವೇರ್ ಟು ಯೂಸ್. ಓದ್ತಾ ಇದ್ದೀನಿ, ತಿಳ್ಕೊತಾ ಇದ್ದೀನಿ, ಆಯ್ತು ಗೊತ್ತಾಯ್ತು, ಬಟ್ ಅದನ್ನು ಯಾವಾಗ, ಎಲ್ಲಿ, ಹೇಗೆ ಯೂಸ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ನಮ್ಗೆ ಸ್ಕಿಲ್ ಗೊತ್ತಿರಬೇಕು. ಇಲ್ಲ ಅಂತಂದ್ರೆ ನಿಮ್ಮ ನಾಲೆಜು ಯೂಸ್ಫುಲ್ ಆಗೋದಿಲ್ಲ, ಶಾರ್ಪ್ ಆಗೋದಿಲ್ಲ. ಯಾಕಂತಂದ್ರೆ ಇದ್ದಂತಹ ನಾಲೆಜ್ ಅನ್ನು ಎಲ್ಲೋ ಅಥವಾ ನೀವು ಪ್ಲೇಡಿಂಗ್ ನಲ್ಲಿ ಹೇಳ್ಬೇಕಾಗಿದ್ದ ಆರ್ಗ್ಯುಮೆಂಟ್ ಅಲ್ಲಿ ಹೇಳ್ಕೊಟ್ಬಿಟ್ರೆ ಇಟ್ ವಿಲ್ ನಾಟ್ ಸರ್ವ್ ಎನಿ ಪರ್ಪಸ್. ಆರ್ಗ್ಯುಮೆಂಟ್ ಅಲ್ಲಿ ಹೇಳ್ಬೇಕಾಗಿದ್ದನ್ನ ಎವಿಡೆನ್ಸ್ ಅಲ್ಲಿ ಹೇಳ್ಬೇಕಾಗಿದ್ದನ್ನ ಎಲ್ಲ ಪ್ಲೀಡಿಂಗ್ಸ್ ನಲ್ಲಿ ಹೇಳ್ಬಿಟ್ರೆ, ಸೊ ಅದಕ್ಕೆ ಈ ಕಾನೂನನ್ನ ಎಲ್ಲಿ, ಯಾವಾಗ, ಹೇಗೆ ಬಳಕೆ ಮಾಡ್ಬೇಕನ್ನುವಂಥದ್ದು ಕೂಡ ನಮ್ಗೆ ನೆಕ್ಸ್ಟ್ ಗೊತ್ತಾಗ್ಬೇಕು. ಇಷ್ಟು ತಿಳ್ಕೊಂಡಾದ್ಮೇಲೆ ಒಂದು ಸಿಪಿಸಿ ಅಂದ್ರೆ ಇವತ್ತು ಸಿಪಿಸಿ ಅಲ್ಲಿ ನಾವು ಏನ್ ತಿಳ್ಕೊಬೇಕಾಗಿದೆ. ನೇಚರ್ ಬಗ್ಗೆ ಮಾತಾಡುವಾಗ ಪ್ರೊಸೀಜರ್ ಲಾ ಅಂತ ಹೇಳ್ತೀವಿ. ಸ್ಕೀಮ್ ಬಗ್ಗೆ ನೋಡ್ಬೇಕಾದ್ರೆ 158 ಸೆಕ್ಷನ್ಸ್ ಇದಾವೆ, ಆರ್ಡರ್ 51 ಇದಾವೆ, ಒಂದು ಶೆಡ್ಯೂಲ್ ಇದೆ ಅನ್ನುವಂತ ವಿಷಯ ಗೊತ್ತು ನಮಗೆ. ಈ ಆಕ್ಟದ ಉದ್ದೇಶ ಏನಿದೆ ಅಂದ್ರೆ ಟು ಕನ್ಸಾಲಿಡೇಟ್ ಅಂಡ್ ಅಮೆಂಡ್ ದಿ ಲಾಸ್ ರಿಲೇಟಿಂಗ್ ಟು ದಿ ಪ್ರೊಸೀಜರ್ ಆಫ್ ದಿ ಕೋರ್ಟ್ಸ್. ನೋಡಿ, ಪ್ರೊಸೀಜರ್ ಆಫ್ ದಿ ಕೋರ್ಟ್ಸ್ ಆಫ್ ಎ ಸಿವಿಲ್ ಜುಡಿಕೇಚರ್. ಈ ಆಕ್ಟ್ ಯಾಕೆ ಬಂದಿದೆ ಅಂತ ಹೇಳುತ್ತೆ ಅಂದ್ರೆ ಕೋರ್ಟ್ ಪ್ರೊಸೀಜರ್ ಹ್ಯಾಕ್ ಫಾಲೋ ಮಾಡಬೇಕು ಎಂಬುದನ್ನು ಹೇಳಿಕ್ ಬಂದಿದೆ ಅಂತದೆ. ಹಾಗಾದ್ರೆ ವಕೀಲರಿಗೆ ಹೆಂಗ್ ಯೂಸ್ ಆಗ್ತದೆ ಇದು? ವಕೀಲರು ಬೀಯಿಂಗ್ ಅ ಪಾರ್ಟ್ ಆಫ್ ಕೋರ್ಟ್, ನಾವು ಎಲ್ಲಾ ಸೆಕ್ಷನ್ ನಮಗೆ ಯೂಸ್ ಆಗ್ತಾವ, ಕೆಲವೊಂದಿಷ್ಟೇ ಸೆಕ್ಷನ್ಸ್ ಗಳು ನಮಗೆ ಯೂಸ್ ಆಗ್ತಾ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಇವತ್ತು ನಾವು ಮಾಡ್ತೀವಿ. ಇಟ್ ಇಸ್ ಸೋ, ಇಟ್ ಈಸ್ ಫಾರ್ ಕೋರ್ಟ್ಸ್ ಆರ್ ಫಾರ್ ಅಡ್ವೊಕೇಟ್ಸ್ ಆರ್ ಫಾರ್ ಬೋತ್ ಅನ್ನುವಂತ ಒಂದು ಪ್ರಶ್ನೆಯನ್ನು ಹಾಕಿ ನೋಡಿದಾಗ ಕೆಲವೊಂದಿಷ್ಟು ಸೆಕ್ಷನ್ಸ್ ಪ್ರಾವಿಷನ್ಸ್ ನಮಗೆ ಹೆಲ್ಪ್ ಆಗ್ತವೆ, ಕೆಲವೊಂದಿಷ್ಟು ಪ್ರಾವಿಷನ್ಸ್ ಸೆಕ್ಷನ್ಸ್ ಕೋರ್ಟ್ ಗೆ ಹೆಲ್ಪ್ ಆಗ್ತದೆ, ಮೀನ್ಸ್ ಪ್ರಿಸೈಡಿಂಗ್ ಆಫೀಸರಿಗೆ ಹೆಲ್ಪ್ ಆಗ್ತದೆ. Today we are focusing more on those provisions which are helpful to the advocates. ನಮ್ಮ ವಕೀಲರಿಗೆ ಹೆಚ್ಚು ಹೆಲ್ಪ್ ಆಗ್ತಕ್ಕಂತಹ ಪ್ರಾವಿಷನ್ಸ್ ಯಾವ್ಯಾವ ಇದಾವೆ ಅದ್ರ ಮೇಲೆ ನಾವು ಫೋಕಸ್ ಮಾಡೋಣ. ಸ್ಟೇಜಸ್ ಆಫ್ ಸೂಟ್ ಅನ್ನು ನೋಡಿದಾಗ ಫಸ್ಟ್ ಒಂದು ಬೇಸಿಕ್ ಆಸ್ಪೆಕ್ಟ್ಸ್ ಬಗ್ಗೆ ನಾವು ಹೋಗೋದಾದ್ರೆ, ಆಸ್ ಎ ಅಡ್ವೊಕೇಟ್ ಆಗಿ, ಆಸ್ ಎ ಜಡ್ಜ್ ಆಗಿ, ಆಸ್ ಎ ಲೆಕ್ಚರ್ ಆಗಿ ನಾನು ಕಂಡಂತ ಒಂದು ಡಿಫೆಕ್ಟ್ಸ್ ಏನೇನಿದೆ ಅಂತಂದ್ರೆ, ನಮ್ಮ ಕಡೆಗೆ ಕ್ಲೈಂಟ್ ಇಂಟರ್ವ್ಯೂ ಪ್ರಾಪರ್ ಆಗಿ ಆಗೋದಿಲ್ಲ. ಇದನ್ನ ನೀವೆಲ್ಲರೂ ಸ್ವಲ್ಪ ರೀಕಾಲ್ ಮಾಡ್ಕೊಂಡು ನೋಡ್ಕೊಂಡ್ಬಿಡಿ. ಒಂದು ಪ್ರಾಪರ್ ಆಫೀಸ್ ಇರೋದಿಲ್ಲ, ಕ್ಲೈಂಟ್ಗಳು ಬಂದಾಗ ಕ್ಲೈಂಟ್ಗಳ ಜೊತೆಗೆ ಸಾಕಷ್ಟು ಸಮಯ ಕೊಡುವಂತಹ ಮನಸ್ಥಿತಿ ನಮಗಿರೋದಿಲ್ಲ. ಯಾಕಂದ್ರೆ 5 ಗಂಟೆ 6 ಗಂಟೆ ತನ್ನ ಕೋರ್ಟಲ್ಲಿ ಎಲ್ಲ ತಿರುಗಾಡಿ ಟೈರ್ಡ್ ಆಗಿ ಮನೆಗೆ ಹೋಗಿರ್ತೀವಿ. ಅವಾಗ ಕ್ಲೈಂಟ್ಗಳು ಬಂದಿರ್ತಾರೆ, ಒಂದ್ 5 ನಿಮಿಷ ತಗೊಂಡು ಎದ್ನ ಬಿದ್ನ ಆಯ್ತಪ್ಪ ಡಾಕ್ಯುಮೆಂಟ್ ಕೊಡೋ ನೋಡ್ತೀವಿ ಮಾಡ್ತೀವಿ ಹೋಗ್ಬಿಡು ಅಂತ ಹೇಳಿ ಕಳಿಸುವಂತದ್ದು ಮಾಡಿದ್ರೆ ಅನಾಹುತಗಳು ಏನಾಗತ್ತೆ ಅನ್ನುವಂತ ತಿಳ್ಕೊಬೇಕು. ಯಾಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಪ್ರಾಪರ್ ಕ್ಲೈಂಟ್ ಇಂಟರ್ವ್ಯೂ ಅನ್ನ ಮಾಡಿಬಿಟ್ರೆ, ಕ್ಲೈಂಟ್ ಇಂಟರ್ವ್ಯೂ ಮಾಡೋದ್ರಿಂದ ನಿಮ್ಗೆ ಏನೇನ್ ಗೊತ್ತಾಗತ್ತೆ ಅಥವಾ ಕ್ಲೈಂಟ್ ಇಂಟರ್ವ್ಯೂನ ಹೇಗೆ ಮಾಡ್ಬೇಕಂಬುದನ್ನ ನಮಗೆ ಎಲ್ಲೆಲ್ಲಿ ಬೇರೆ ಕಲಿಸಿದ್ದಾರೆ, ನಿಮ್ ಪ್ರಾಕ್ಟೀಸ್ ಎಲ್ಲಾನು ಆಗ್ಬಿಟ್ಟಿದೆ. ಬಟ್ ಇನ್ನೂ ಸ್ವಲ್ಪ ಶಾರ್ಪ್ನೆಸ್ ಮಾಡ್ಕೋಬೇಕಾಗಿದೆ, ಅದನ್ನ ನಾವು ಇನ್ನೂ ಸ್ವಲ್ಪ ಹರಿತ ಮಾಡ್ಬೇಕಾಗಿದೆ, ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಬೇರೆ ಎಲ್ಲ ನೋಡಿ, ಮೊದಲು ಡಾಕ್ಟರ್ಗಳ ಕಡೆ ಹೋದಾಗ ಅವರೆಲ್ಲ ಕೈ ನಾಡಿನೋ ಕಣ್ಣನೋ ನಾಲಿಗೆನೋ ನೋಡಿ ಇದು ಮೆಡಿಸಿನ್ ಅಂತ ಹೇಳ್ತಿದ್ರು. ಈಗ ಡಾಕ್ಟರ್ ಕಡೆ ಆದ್ರೆ ಏನ್ ಮಾಡ್ತಾರೆ, ಸಿಟಿ ಸ್ಕ್ಯಾನ್, MR ಸ್ಕ್ಯಾನ್, ಮತ್ತೊಂದು ಸ್ಕ್ಯಾನ್ ಅಂತ ಫಸ್ಟ್ ಸ್ಕ್ಯಾನ್ ಮಾಡಿಸ್ತಾರೆ. ಆದ್ರ ಬೇಸ್ ಮೇಲೆ ಏನ್ ಮೆಡಿಸಿನ್ ಅಂತ ಬರೀತಾರೆ. ಬಟ್ ನಾವು ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೋತಾ ಇಲ್ಲ. ನಾವ್ ಎಲ್ಲಿದ್ದೀವಿ ಅಲ್ಲೇ ಇದೀವಿ. ಏನಾಗ್ತದೆ, ಹೌದಾ ಏನೇನಾದ್ರು ಡಾಕ್ಯುಮೆಂಟ್ ತಗೊಂಡ್ ಬರ್ರಿ, ಅವ್ ತಗೊಂಡ್ ಬರ್ತಾನೆ, ಏನೇನಾದ್ರು ಕಟ್ಟಿಡ್ರಿ ಅಂತೀವಿ, ಕಟ್ಟಿಡ್ತಾನೆ ತಗೊಂತೀವಿ, ಎಲ್ಲ ಫೀಸ್ ಮಾತಾಡ್ತೀವಿ, ಹೋಗ್ತಾನೆ ದುಡ್ಡು ತಗೊಂಡ್ ಬಿಡ್ತೀವಿ. ಆಮೇಲೆ ಆ ಡಾಕ್ಯುಮೆಂಟ್ ಒಂದೊಂದು ತೆಗೆದು ನೋಡ್ತೀವಿ, ಯಾವ ಡಾಕ್ಯುಮೆಂಟ್ ಏನಂತ ನಮ್ಗೆ ಅರ್ಥ ಆಗಲ್ಲ, ಯಾರ ಕಡೆಯಿಂದ ಏನ್ ಓದ್ಕೋಬೇಕು ಅರ್ಥ ಆಗಲ್ಲ, ಟೈಮ್ ಬಹಳ ವೇಸ್ಟ್ ಆಗ್ತದೆ. ಸೊ ಯಾವುದೇ ಕ್ಲೈಂಟ್ ಬಂದಾಗ ಫಸ್ಟ್ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಹೊಸ ಕ್ಲೈಂಟ್ಗಳು ಬಂದಾಗ ಮಿನಿಮಮ್ ಅರ್ಧ ಗಂಟೆ ಟೈಮ್ ಕೊಡುವಷ್ಟು ಪೇಷನ್ಸ್ ಅನ್ನ ನಾವು ಇಟ್ಕೋಬೇಕು. ಯಾಕೆ ಅರ್ಧ ಗಂಟೆ ಟೈಮ್ ಕೊಡ್ಬೇಕಾಗತ್ತೆ ಒಂದ್ ಕೇಸಲ್ಲಿ ಅಂತಂದ್ರೆ, ಫಸ್ಟ್ ಅವ್ರಿಗೆ ಹೇಳಕ್ ಬಿಡ್ಬೇಕು, ಹಂಗೆ ಹೇಳ್ರಿ ಏನಾಗಿದೆ, ಏನ್ ಬೇಕಾಗಿದೆ,
ಯಾಕೆ ಕೋರ್ಟಿಗೆ ಹೋಗ್ಬೇಕಾಗಿರುವಂತ ಸಂದರ್ಭವನ್ನು ತಿಳ್ಕೊಬೇಕಲ್ಲ. ಅವ್ನಿಗೆ ಏನೇನಾಗಿದೆ ಹೇಳ್ರಿ ಅಂತ ಹೇಳ್ಕೊಂತ ಹೋದ್ರೆ ಅವ್ನು ಹೇಳ್ತಾನೆಲ್ಲ, ಹಿಂಗ್ ಸರ್ ಒಂದು ಆಸ್ತಿ ಖರೀದಿ ಮಾಡಿದೀವಿ, ಆಮೇಲೆ ಅದು ಹೆಸರು ಮುಟೇಶನ್ ಆಗ್ಲಿಲ್ಲ, ಇಲ್ಲಿವರೆಗೆ ಪಾಣಿ ಅವ್ರ ಹೆಸರಿನಲ್ಲಿ ಇದೆ, ಕಬ್ಜಾ ನಮ್ಮ ಹೆಸರಿನಲ್ಲಿ ಇದೆ, ಏನೋ ಅಂತ ಹೇಳ್ಕೊತ ಹೋಗ್ತಾನೆ. ಹೇಳ್ಕೊತ ಹೋದಾಗ ಇದಕ್ಕೆ ಫೈಂಡ್ ಔಟ್ ಮಾಡ್ಬೇಕಲ್ಲ, ನಾವೀಗ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕಲ್ಲ, ಯಾವ ಸೂಟ್ ಹಾಕ್ಬೇಕು, ಯಾವ ಕೋರ್ಟಿಗೆ ಹೋಗ್ಬೇಕಲ್ಲ ಡಿಸೈಡ್ ಮಾಡ್ಬೇಕಲ್ವಾ. ಅವಾಗ ಹೇಳಿದಾದ್ಮೇಲೆ ರೀಕಾಲ್ ಮಾಡ್ಬೇಕು, ನೋಡಪ್ಪ ಹೌದು ಏನೋ ಖರೀದಿ ಮಾಡಿದಂತಂದ್ರಲ್ಲ ಆ ಕಾಗದಲ್ಲಿ ತೋರಿಸು ಅಂತ ಆರ್ಡರ್ ನಲ್ಲಿ ಹೋಗ್ಬೇಕು ನಾವು. ಮತ್ತೆ ಆರ್ಡರ್ ನಲ್ಲಿ ಹೋದಾಗ ಅವ್ನು ಡಾಕ್ಯುಮೆಂಟ್ ಕೊಡ್ತಾನೆ, ಸರ್ ಇದು ನೋಡ್ರಿ ಸರ್ ಖರೀದಿ ಕಾಗದ ಅಂತ ಕೊಡ್ತಾನೆ. ಕಾಗದ ಯಾವ್ದು ಇರ್ತದೆ? ಅಗ್ರಿಮೆಂಟ್ ಫಾರ್ ಸೇಲ್ ವಿತ್ ಪೊಸೆಷನ್ ಇರ್ತದೆ, ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇರ್ತದೆ ಅಂತ ಇಟ್ಕೊಳ್ಳ. ಅವ ಕೇಳತ್ತಿದ್ದೇನೀಗ, ಸೂಟ್ ಫಾರ್ ಡಿಕ್ಲರೇಷನ್ ಹಾಕಿ ಡಿಕ್ಲೇರ್ ಮಾಡಿಕೊಡ್ರಿ, ನಮ್ಮ ಮುಟೇಶನ್ ಒಳಗೆ ಎಂಟ್ರಿ ಮಾಡಿಕೊಡ್ರಿ ಅಂತ ಬಂದಿದ್ದಾನೆ. ಡಾಕ್ಯುಮೆಂಟ್ ಏನಿದೆ? ಅಗ್ರಿಮೆಂಟ್ ಫಾರ್ ಸೇಲ್ ಇದೆ, ವಿತ್ ಪೊಸೆಷನ್ ಇದೆ, ಸಮಟೈಮ್ ವಿತ್ ಪೊಸೆಷನ್ ಇರ್ತದೆ, ಸಮಟೈಮ್ ನೋಟರೀಸ್ ಇರ್ತದೆ, ಸಮಟೈಮ್ ರಿಜಿಸ್ಟರ್ ಇರ್ತದೆ. ಆ ಬೇಸ್ ಮೇಲೆ ನಾವು ಹೇಳ್ಕೊತ ಹೋದಾಗ ಡಾಕ್ಯುಮೆಂಟ್ ನೋಡಿದಾಗ ಯಾವ ರೆಮಿಡಿಗೆ ಇವನು ಫಿಟ್ ಅಂತ ಗೊತ್ತಾಗ್ಬೇಕಲ್ಲ ನಮ್ಗೆ. ಡಾಕ್ಯುಮೆಂಟ್ ಗಳನ್ನು ಸ್ಟಡಿ ಮಾಡ್ಬೇಕು. ಆಮೇಲೆ ಫಸ್ಟ್ ಸ್ಟೋರಿಯನ್ನ ಕೇಳ್ಕೊಂಡು ರಿಲೇಟೆಡ್ ಡಾಕ್ಯುಮೆಂಟ್ಸ್ ಏನೇನಿದಾವೆ ಕೊಡಪ್ಪ ಅನ್ಬೇಕು. ಯಾಕೆ ನಾವು ಅಲ್ಲಿ ಭದ್ರ ಬುನಾದಿಯನ್ನ ಹಾಕೊಂಡ್ರೆ ಮುಂದೆ ಏನಾಗ್ಬಿಡುತ್ತೆ ಅಂದ್ರೆ, ಒಂದು ಎಕ್ಸಾಂಪಲ್ ನಿಮ್ಗೆ ಇಲ್ಲಿ ಕೊಡ್ತೀನಿ, ಅಂದ್ರೆ ನಿಮ್ಗೆ ಲೈವ್ ಗೊತ್ತಾಗ್ಬಿಡ್ತದೆ ಏನ್ ನಡೀತದೆ ಪ್ರಾಕ್ಟೀಸ್ ನಲ್ಲಿ ಅಂತ. ಹುನಗುಂದ್ ಅಂತ ನಮ್ ಕಡೆ ಒಂದು ತಾಲೂಕ್, ಬಾಗಲಕೋಟೆ ಅನ್ನೋ ತಾಲೂಕ್ ಬರ್ತದೆ. ಅಲ್ಲಿ ಒಂದು ಸೂಟ್ ಫಾರ್ ಕ್ಯಾನ್ಸಲೇಷನ್ ಆಫ್ ಸೇಲ್ ಡೀಡ್ ಹಾಕಿದ್ರು. Alternatively, they sought for direct the defendant to re-execute the sale deed in the name of plaintiffs in view of the terms agreed between the party. ಏನಾಗಿತ್ತು ಆ ಕೇಸಲ್ಲಿ ಅಂದ್ರೆ, ಪಾಪ ಊರಲ್ಲಿ ಹಳ್ಳಿಗಳಲ್ಲೆಲ್ಲ ಹಾಗೆ ಆಗತ್ತೆ. ಇವತ್ತು ದುಡ್ಡಿನ ಅವಶ್ಯಕತೆ ಇರ್ತದೆ, ಕೊಡ್ತಾರೆ, ಇವತ್ತು ಖರೀದಿ ಕೊಟ್ಟು ಬಿಡ್ತಾರೆ. ಮುಂದೊಂದು ಮಾತಾಗತ್ತೆ ಅಲ್ಲೇ, ನೋಡ್ರಿ ಈಗ ಕೊಡೋದು ಕೊಟ್ಟಿವಿ, ಮುಂದೊಂದ್ ದಿನ ನೀವೇನಾರ ಮಾರಾಟ ಮಾಡ್ಬೇಕಂತಂದ್ರೆ, ನಮ್ ಕಡೆ ಪರ್ಚೇಸ್ ಮಾಡುವಂತ ಒಂದು ಶಕ್ತಿ ಅನ್ನುವಂಥದ್ದು ಬಂದ್ರೆ ನಮಗೊಂದು ಮಾತು ಕೇಳಿದನ್ ಕೊಡ್ರಿ ಬೇರೆದವ್ರಿಗೆ, ನಾವು ಅಂದ್ರೆ ಬೇರೆದವ್ರಿಗೆ ಕೊಡ್ರಿ ಅಂತ ಒಂದು ಮಾತುಕತೆ ಆಗಿರ್ತದೆ. ಅದನ್ನ ಟೈಪಿಸ್ಟ್ ಕಡೆ ಹೋಗುವಾಗ ಏನಾಗ್ತದೆ, ಅವ್ರ ವಕೀಲರ ಕಡೆನೋ ಅಥವಾ ಬಾಂಡ್ ರೈಟರ್ ಕಡೆ ಹೋಗ್ತಾರೆ, ಇದನ್ನೆಲ್ಲ ಹೇಳೋದಿಲ್ಲ ಅಥವಾ ಹೇಳಿದ್ರು ಅವ್ರು ಮಾಡೋದಿಲ್ಲ. ಈ ಫಾರ್ಮೆಟ್ ಇಟ್ಬಿಟ್ಟಿದ್ದಾರೆ, ಆ ಫಾರ್ಮೆಟ್ ಪ್ರಕಾರ ಒಂದು ಸೇಲ್ ಡೀಡ್ ರೆಡಿ ಮಾಡಿ ಕೊಟ್ಟಿದ್ರು. ಅದನ್ನು ಇವ್ರ ಕೇಸ್ ಏನು, ನಾವು ಈ ದುಡ್ಡನ್ನ ವಾಪಸ್ ಕೊಟ್ಟು ಅವ್ರು ಮಾರುವಂತ ಸಂದರ್ಭದಲ್ಲಿ ಮತ್ತೆ ನಮಗೆ ಕೊಡಬೇಕು ಅನ್ನುವಂತ ಒಂದು ಕಂಡೀಷನ್ ಇದೆ ಅಂತ ಕೇಸ್ ಹಾಕ್ಬಿಟ್ಟಿದ್ರು. ಟ್ರಯಲ್ ಕೋರ್ಟ್ ಅಲ್ಲಿ ಕೇಸ್ ನಡೀತದೆ 4-5 ವರ್ಷ. ಜಜ್ಮೆಂಟ್ ಅಲ್ಲಿ ಫೈಂಡಿಂಗ್ ಏನ್ ಬರುತ್ತೆ ಅಂದ್ರೆ, ಎಕ್ಸಿಬಿಟ್ P1 ಸೇಲ್ ಡೀಡ್. ಕೋರ್ಟ್ ಏನ್ ಅಬ್ಸರ್ವ್ ಮಾಡುತ್ತೆ, ಐ ಹ್ಯಾವ್ ಗಾನ್ ಥ್ರೂ ದಿ ಎಕ್ಸಿಬಿಟ್ P1 ವಿಚ್ ಇಸ್ ದಿ ಸೇಲ್ ಡೀಡ್. ದೇರ್ ಇಸ್ ನೋ ಸಚ್ ಕಂಡೀಷನ್ ಇಸ್ ಮೆನ್ಷನ್ಡ್ in the sale deed based on which the plaintiffs are claiming the relief. Hence the plaintiff has no case. Kala dismiss ಆಯ್ತು. ಅವತ್ತನೇ ಅಡ್ವೊಕೇಟ್ ಏನಾದ್ರು ಆ ಸೇಲ್ ಡೀಡ್ ನೋಡಿ ಅಂತ ಕಂಡೀಷನ್ ಐತೋ ಇಲ್ಲೋ, ಇಲ್ಲ ಅಂದ್ರೆ ಯಾವ ರೀತಿ ಪ್ಲೀಡಿಂಗ್ಸ್ ಬೇಕು ಅನ್ನುವಂಥದ್ದನ್ನ ಸ್ವಲ್ಪ ನೋಡ್ಕೊಂಡು ಮಾಡಿದ್ರೆ ಏನಾದ್ರು ಅದಕ್ಕೆ ಜಸ್ಟಿಸ್ ಕೊಡುವಂತ ಒಂದು ಸಾಧ್ಯತೆ ಇತ್ತು. ಬಟ್ ಆ ಸೂಟ್ ಡಿಸ್ಮಿಸ್ ಆಯ್ತು. ನನ್ನ ಕಡೆ ಅಪೀಲಿಗೆ ಬಂದಿದ್ರು. ಅಲ್ಟಿಮೇಟ್ಲಿ ಐ ಹ್ಯಾವ್ ಫೈಲ್ಡ್ ಅನದರ್ ಸೂಟ್, ರೆಸ್ಯೂಡಿಕೇಟ್ ಆಗೋದನ್ನ ನಾನು ಬಂದಾಗ ಸಿಚುವೇಶನ್ ಹೇಳ್ಕೊತ ಹೋಗ್ತೀನಿ. ಅಲ್ಟಿಮೇಟ್ಲಿ ದಟ್ ಸೂಟ್ ಎಂಡೆಡ್ ಇನ್ ಕಾಂಪ್ರಮೈಸ್, ಅದು ಬೇರೆ. ಬಟ್ ಏನಾಯ್ತು ಅಲ್ಲಿ ಅಂತಂದ್ರೆ, ಪ್ರಾಪರ್ ಕ್ಲೈಂಟ್ ಇಂಟರ್ವ್ಯೂ ಅನ್ನ, ಪ್ರಾಪರ್ ಸ್ಟಡಿ ಡಾಕ್ಯುಮೆಂಟ್ ಅನ್ನ ಸ್ಟಡಿ ಮಾಡ್ದೇನೆ ನಾವೇನೋ ಅಗ್ರಿಮೆಂಟ್ ಫಾರ್ ಸೇಲ್ ಮೇಲೆ ಸೂಟ್ ಫಾರ್ ಡಿಕ್ಲರೇಷನ್ ಅನ್ನೋ, ಡಿಕ್ಲರೇಷನ್ ಪೊಸೆಷನ್ ಹಾಕೋದ್ರಲ್ಲಿ ಬರೇ ಡಿಕ್ಲರೇಷನ್ ಸೂಟ್ ಅನ್ನೋ, ಡಿಕ್ಲರೇಷನ್ ಪೊಸೆಷನ್ ಇಂಜೆಕ್ಷನ್ ಹಾಕೋದ್ರಲ್ಲಿ ಬರೇ ಇಂಜೆಕ್ಷನ್ ಸೂಟ್ ಅನ್ನೋ ಹಾಕ್ಬಿಟ್ರೆ ಅನಾಹುತಗಳು ಏನಾಗ್ತವೆ ಅನ್ನುವಂಥದ್ದು ತಿಳ್ಕೊಬೇಕು ನಾವು. ಅಪ್ಲಿಕೇಶನ್ ಆಫ್ ಲಾ ಇದೆಲ್ಲ ಸಿಪಿಸಿಎಲ್ ಇಲ್ಲ ಅಂತ ಅನ್ಬೇಡಿ. ಸಿಪಿಸಿಎಲ್ ಇರೋದೆಲ್ಲಾನು ಇದೆ. ನಾನೇನ್ ಹೇಳ್ತಾ ಇದ್ದೀನಿ ಅದೆಲ್ಲ ಇದೆ. ಕ್ಲೈಂಟ್ ಇಂಟರ್ವ್ಯೂ ಹ್ಯಾಂಗ್ ಮಾಡಬೇಕು, ಎಲ್ಲಿ ಮಾಡಬೇಕು ಎಂಬುದಿದೆ. ಬಟ್ ಇಂಡೈರೆಕ್ಟ್ಲಿ ಯಾಕೆ ಕ್ಲೈಂಟ್ ಇಂಟರ್ವ್ಯೂ ಮಾಡಬೇಕು, ಏನೇನ್ ತಿಳ್ಕೋಬೇಕು ಅನ್ನುವಂತ ವಿಷಯ ನಾವು ಆರ್ಡರ್ 1, ಆರ್ಡರ್ 2, ಆರ್ಡರ್ 6, ಆರ್ಡರ್ 7, ರೂಲ್ 1, 7, 14 ಅನ್ನು ಓದಿದಾಗ ಕ್ಲೈಂಟ್ ಇಂಟರ್ವ್ಯೂ ಎಷ್ಟು ಮುಖ್ಯ ಅನ್ನುವಂತ ಇದರಲ್ಲಿ ಹೇಳಿದೆ. ಕ್ಲೈಂಟ್ ಇಂಟರ್ವ್ಯೂ ಹ್ಯಾಂಗ್ ಮಾಡಬೇಕು, ಫಸ್ಟ್ ಓರಲ್ಲಿ ಕೇಳಬೇಕು, ಅನಂತರ ಡಾಕ್ಯುಮೆಂಟ್ ಏನೇನು ಅವೆಲ್ಲ ತಗೋಬೇಕು, ಡಾಕ್ಯುಮೆಂಟ್ ಅನ್ನು ಸ್ಟಡಿ ಮಾಡಬೇಕು, ಅವ್ರು ಏನ್ ರಿಲೀಫ್ ಅನ್ನ ಕೇಳ್ತಾ ಇದ್ದಾರೆ ನೋಡ್ಬೇಕು, ನಂತರದಲ್ಲಿ ಯಾವ ರಿಲೀಫಿಗೆ ಇವರು ಕ್ಯಾಪೇಬಲ್ ಇದ್ದಾರೆ ಅನ್ನುವಂಥದ್ದನ್ನ, ಎಂಟೈಟಲ್ಮೆಂಟ್ ಆಫ್ ಅ ರಿಲೀಫ್, ಅದನ್ನ ನಾವು ಸಜೆಸ್ಟ್ ಮಾಡಬೇಕು. ನೆಕ್ಸ್ಟ್ ಡಿಸೈಡ್ ದಿ ನೇಚರ್ ಆಫ್ ಸೂಟ್ ಟು ಬಿ ಫೈಲ್ಡ್. ಇದು ಇಷ್ಟು ಕ್ಲೈಂಟ್ ಇಂಟರ್ವ್ಯೂ ನಲ್ಲಿ ಕ್ಲಿಯರ್ ಆಗ್ಬೇಕು. ಕ್ಲೈಂಟ್ ಇಂಟರ್ವ್ಯೂ ಎಷ್ಟು ಡೀಪ್ ಹೋಗ್ತೀವಿ ಅಷ್ಟು ನಿಮಗೆ ಪ್ಲೀಡಿಂಗ್ ಅನುಕೂಲ ಆಗುತ್ತೆ, ಕ್ರಾಸ್ ಎಕ್ಸಾಮಿನೇಷನ್ ಅನುಕೂಲ ಆಗುತ್ತೆ, ಮುಂದೆ ಡಿಫೆನ್ಸ್ ಏನ್ ಬರುತ್ತೆ ಅಂತ ಗೊತ್ತಿರುತ್ತೆ, ಡಿಫೆನ್ಸ್ ಕೌನ್ಸಿಲ್ ಏನೇನು ಮಾಡಬಹುದು ಎಂಬುದು ಕೂಡ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಡೀಪ್ ಆಗಿ ಸ್ಟಡಿ ಮಾಡಿದ್ರೆ, ಕ್ಲೈಂಟ್ ಇಂಟರ್ವ್ಯೂ ಅನ್ನ ಡೀಪ್ ಆಗಿ ಮಾಡಿದ್ರೆ, ಸಿಪಿಸಿ ಫಸ್ಟ್ ಬೇಸ್ ನಮಗೆ ಹೆಲ್ಪ್ ಆಗುವಂತಹ ಪ್ರಾವಿಷನ್ ಇವು. ಇದರಲ್ಲಿ ಕ್ಲೈಂಟ್ ಇಂಟರ್ವ್ಯೂ ಅನ್ನ ನಾವು ಬಹಳಷ್ಟು ಡೀಪ್ ಆಗಿ ಫ್ಯಾಕ್ಟ್ ಅನ್ನ ತಿಳ್ಕೊಳ್ಳುವಂತಹ ಮಟ್ಟದಲ್ಲಿ ಮಾಡ್ಕೋಬೇಕು. ಅದರ್ವೈಸ್ ಫೋನ್ ನಲ್ಲೇ ವ್ಯವಹಾರ ಆಗಿ ಎಲ್ಲೋ ಚಾದಗಡಿಯಲ್ಲಿ ಮಾತುಕತೆ ಆಗಿ ಡಾಕ್ಯುಮೆಂಟ್ ಒಂದ್ ಕಡೆ ತಗೊಂಡು ಕಳಿಸ್ಬಿಟ್ಟೆವು ಅಂತಂದ್ರೆ ಏನಾಗಬಹುದು, sometimes it may end in injustice because of defect on the fault of advocate.
ಅಲ್ಲಿ ಏನಿದೆ ಅಂದ್ರೆ ಒಂದು ಸೇಯಿಂಗ್ ಇದೆ, there are several courts to correct the mistakes if the trial court commits a mistake. First appellate court, second appellate court, SLP ತನ್ನ ಸುಪ್ರೀಂ ಕೋರ್ಟ್ ತನ್ನೂ ಕೋರ್ಟ್ಸ್ ಇದಾವೆ to correct the mistake done by the courts, but there are no courts to correct the mistake which is done by the advocates. ಪ್ಲೀಡಿಂಗ್ಸ್ ಒಮ್ಮೆ ತಪ್ಪಾಗಿ ಹೋಗ್ಬಿಡ್ತು ಅಂತಂದ್ರೆ, ಇಂಪ್ರಾಪರ್ ಪ್ಲೀಡಿಂಗ್ಸ್ ಹೋಯ್ತು ಅಂತಂದ್ರೆ, ಎಕ್ಸೆಪ್ಟ್ ದಿ ಅಮೆಂಡ್ಮೆಂಟ್ಸ್ ಅದು ಕ್ರಾಸ್ ಆಯ್ತು ಅಂದ್ರೆ ದೇರ್ ಇಸ್ ನೋ ಕೋರ್ಟ್ ಟು ಕರೆಕ್ಟ್ ಇಟ್. ಸೊ ಹೀಗಾಗಿ ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು, ಇಂಟರ್ವ್ಯೂನ ಪ್ರಾಪರ್ ಆಗಿ ಮಾಡಬೇಕು. ನಂತರದಲ್ಲಿ ನಾವು ಡ್ರಾಫ್ಟಿಂಗ್ ಗೆ ಹೋಗ್ಬೇಕು. ಡ್ರಾಫ್ಟಿಂಗ್ ಮಾಡ್ಬೇಕಾದ್ರೆ ಏನೇನ್ ಮೈಂಡ್ ಅಲ್ಲಿ ಇರ್ಬೇಕು ನಮಗೆ? ಕ್ಲೈಂಟ್ ಬಂತು, ನಾನು ಸ್ಟೇಜ್ ವೈಸ್ ಹೋಗ್ತಾ ಇದ್ದೀನಿ ಜಜ್ಮೆಂಟ್ ವರೆಗೆ, ಕ್ಲೈಂಟ್ ಇಂಟರ್ವ್ಯೂ ಆಯ್ತು. ಡ್ರಾಫ್ಟಿಂಗ್ ಮಾಡುವಾಗ ನಮ್ಮ ಮೈಂಡ್ ಅಲ್ಲಿ ಏನೇನ್ ಇರಬೇಕು, ಸಿಪಿಸಿ ಪ್ರಾವಿಷನ್ಸ್ ಯಾವ್ಯಾವ ಇದಾವೆ ಅನ್ನುವಂಥದ್ದನ್ನ ಡ್ರಾಫ್ಟಿಂಗ್ ಸ್ಟೇಜ್ ಅಲ್ಲಿ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇಲ್ಲಿ ಯಾವ್ಯಾವ ಬರ್ತದೆ? ಫಸ್ಟ್ ನಾವು ಇನ್ ದಿ ಕೋರ್ಟ್ ಆಫ್ ಅಂತ ಟೈಪ್ ಮಾಡ್ಬೇಕಲ್ವಾ, ಯಾವ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೇಕು. ಕ್ಲೈಂಟ್ ಇಂಟರ್ವ್ಯೂ ಮಾಡುವಾಗ ಅಲ್ಪ ಸ್ವಲ್ಪ ನಾವು ಡಿಸೈಡ್ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ಮಾರ್ಕೆಟ್ ವ್ಯಾಲ್ಯೂ ಅದೆಲ್ಲ ಟೆರಿಟೋರಿಯಲ್ ಜೂರಿಸ್ಟಿಕ್ಷನ್ ನೋಡಿದಾದ್ಮೇಲೆ ಜೂರಿಸ್ಟಿಕ್ಷನ್ ಬಗ್ಗೆ ನಮಗೆ ಪ್ರಾವಿಷನ್ಸ್ ಗೊತ್ತಿರಬೇಕು. ಅದಕ್ಕೆ ಸೆಕ್ಷನ್ 6 ಡೀಲ್ಸ್ ಅಬೌಟ್ ಪೆಕ್ಯುನರಿ ಜೂರಿಸ್ಟಿಕ್ಷನ್ ಆಫ್ ಕೋರ್ಟ್ಸ್. ನಂತರದಲ್ಲಿ 9 ಸಬ್ಜೆಕ್ಟ್ ಮ್ಯಾಟರ್ಸ್ ಆಫ್ ದಿ ಕೋರ್ಟ್. ಯಾವ ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ಕೋರ್ಟಿಗೆ ಜೂರಿಸ್ಟಿಕ್ಷನ್ ಇದೆ, ಯಾವ ಕೋರ್ಟ್ ಇರೋದಿಲ್ಲ. ಯಾಕಂದ್ರೆ ಫ್ಯಾಮಿಲಿ ರಿಲೇಟೆಡ್ ಬರ್ತವೆ, ಲೇಬರ್ ರಿಲೇಟೆಡ್ ಬರ್ತವೆ, ಕನ್ಸ್ಯೂಮರ್ ಬರ್ತವೆ, ಸಿವಿಲ್ ಬರ್ತವೆ, ಬೇರೆ ಬೇರೆ ಕೇಸ್ಗಳು ಬಂದಾಗ ಆ ಕೋರ್ಟಿಗೆ ಜೂರಿಸ್ಟಿಕ್ಷನ್ ಸಬ್ಜೆಕ್ಟ್ ಮ್ಯಾಟರ್ ಬಗ್ಗೆ ಡಿಸೈಡ್ ಮಾಡಕ್ ಅಧಿಕಾರ ಇದೆ ಇಲ್ಲ ಎಂಬುದನ್ನು ಸೆಕ್ಷನ್ 9 ಅಲ್ಲಿ ಹೇಳಿದ್ದಾರೆ. 15 to 20 ವರೆಗೆ ಏನ್ ಹೇಳ್ತಾರೆ? ಟೆರಿಟೋರಿಯಲ್ ಜೂರಿಸ್ಟಿಕ್ಷನ್. ಆಸ್ತಿ ಯಾವ ತಾಲೂಕಿನಲ್ಲಿದೆ, ಯಾವ ಊರಿನಲ್ಲಿದೆ, ಯಾವ ಕೋರ್ಟಿಗೆ ಜೂರಿಸ್ಟಿಕ್ಷನ್ ಬರ್ತದೆ, ಕನ್ಫ್ಯೂಷನ್ ಇದ್ದಾಗ ಯಾವ ಕೇಸ್ ಬರ್ತದೆ, ಡಿಫೆಂಡೆಂಟ್ ಬೇರೆ ಊರಲ್ಲಿ ಯಾವಾಗ ಬರ್ತದೆ, ಮೂವೇಬಲ್ಸ್ ಇದ್ದಾಗ ಯಾವಾಗ, ಇಮ್ಮೂವೇಬಲ್ಸ್ ಪ್ರಾಪರ್ಟಿ ಇದ್ದಾಗ ಯಾವಾಗ ಎಂಬುದನ್ನ ಸೆಕ್ಷನ್ 15 to 20 ವರೆಗೆ ಹೇಳಿದ್ದಾರೆ. ಡೀಪ್ ಹೋಗೋದು ಬೇಡ, ನಿಮ್ಗೆ ಅದೆಲ್ಲ ವಿಷಯ ಗೊತ್ತಿರ್ತದೆ. ಆಲ್ಮೋಸ್ಟ್ ಆಲ್ ಫಸ್ಟ್ ಪ್ರಾವಿಷನ್ 15 to 16, 17, 18 ವರೆಗೆ ಇಮ್ಮೂವೇಬಲ್ ಪ್ರಾಪರ್ಟಿ ಬಗ್ಗೆನೇ ಹೇಳುತ್ತೆ. ನೆಕ್ಸ್ಟ್ ಮೂವೇಬಲ್ ಪ್ರಾಪರ್ಟಿಗೆ ಏನಾದ್ರು ಡ್ಯಾಮೇಜಸ್ ಆದ್ರೆ, ಡ್ಯಾಮೇಜಸ್ ಸೂಟ್ ಇದ್ರೆ ವೇರ್ ದ ಡಿಫೆಂಡೆಂಟ್ ರಿಸೈಡ್ಸ್ ದೇ ಸೂಟ್ ಹ್ಯಾಸ್ ಟು ಬಿ ಫೈಲ್ಡ್ ಬಿಕಾಸ್ ಟು ರಿಕವರ್ ದಿ ಅಮೌಂಟ್ ಅಟ್ಯಾಚ್ಮೆಂಟ್ ಪ್ರಾಪರ್ಟಿ ಅರೆಸ್ಟ್ ಮಾಡಕ್ ಅದು ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಹೇಳುತ್ತೆ. ಸೊ ನಾವು ಕಾಸ್ ಟೈಟಲ್ ಅನ್ನು ಟೈಪ್ ಮಾಡಬೇಕಾದ್ರೆ ಸೆಕ್ಷನ್ಸ್ 6, 9, 15 to 20 ನಮ್ಮ ಮೈಂಡ್ ಅಲ್ಲಿ ಇರಬೇಕು, ತಿಳ್ಕೋಬೇಕು. ನೆಕ್ಸ್ಟ್ ಪಾರ್ಟಿ ಟು ಸೂಟ್ ಇನ್ ದಿ ಕೋರ್ಟ್ ಆಫ್ ಅಂದ ತಕ್ಷಣ OS ನಂಬರ್ ಅಂತ ಹಾಕ್ಬಿಡ್ತೇವೆ. ನೆಕ್ಸ್ಟ್ ಬಂದಿದ್ದು ಪಾರ್ಟಿಗಳು ಬಂದಾಗ ಪ್ಲೆಂಟಿಫ್ ಅನ್ನು ಯಾರನ್ನು ಮಾಡಬೇಕು? ತಂದೆ ಪರವಾಗಿ ಮಗನಿಗೆ ಕೇಸ್ ಹಾಕ್ಸಕ್ ಬರ್ತದ? ಪಾರ್ಟ್ನರ್ಶಿಪ್ ಫಾರ್ಮ್ ಇದ್ದಾಗ ಒಬ್ಬ ಪಾರ್ಟ್ನರ್ ಬಗ್ಗೆ ಹಾಕ್ಬರಕ್ ಬರ್ತದ? ಒಂದು ಕಂಪನಿ ಇದ್ದಾಗ ಯಾರ ಕಡೆಯಿಂದ ಹಾಕ್ಬೇಕು? ಗೌರ್ಮೆಂಟ್ ಇದ್ದಾಗ ಯಾರ ಕಡೆಯಿಂದ ಹಾಕ್ಬೇಕು? ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಯಾರ ಕಡೆಯಿಂದ ಹಾಕ್ಬೇಕು? ಫ್ಯಾಮಿಲಿ ಡಿಸ್ಪ್ಯೂಟ್ ಇದ್ದಾಗ ಯಾರ ಕಡೆಯಿಂದ ಹಾಕ್ಬೇಕು? ಯಾರನ್ನ ಪ್ಲೆಂಟಿಫ್ ಮಾಡಬೇಕು? ಒಬ್ಬನೇ ಪ್ಲೆಂಟಿಫ್ ಸಾಕಾ? 4 ಮಂದಿ ಪ್ಲೆಂಟಿಫ್ ಅನ್ನು ಮಾಡ್ಬೇಕಾ? ಎಲ್ಲ ವಿಷಯವನ್ನ ಆರ್ಡರ್ 1 ನಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ಬರುವಂತದ್ದು ಡಿಫೆಂಡೆಂಟ್ ಯಾರ್ಯಾರು ಮಾಡಬೇಕು ಅದನ್ನು ಕೂಡ ಆರ್ಡರ್ 1 ನಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ ನೆಸೆಸರಿ ಪಾರ್ಟಿ ಯಾರು, ಪ್ರಾಪರ್ ಪಾರ್ಟಿ ಯಾರು, ಮಿಸ್ ಜಾಯಿಂಡರ್ ಅಂದ್ರೇನು, ನಾನ್ ಜಾಯಿಂಡರ್ ಅಂದ್ರೇನು, ಇದ್ರ ಬಗ್ಗೆ ಸ್ವಲ್ಪ ಇಲ್ಲಿ ತಿಳ್ಕೊಳ್ಳೋಣ ನಾವು. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ, ಒಂದು ಮದುವೆ ಮಾಡಿಸ್ಬೇಕಾದ್ರೆ ಮದುವೆಗೆ ನೆಸೆಸರಿ ಪಾರ್ಟಿ ಹುಡುಗ ಹುಡುಗಿದ್ರೆ ಸಾಕು. ತಂದೆ ತಾಯಿ ಬಂದ್ರು ನಡೀತದೆ, ಬರ್ದೇ ಇದ್ರು ನಡೀತದೆ, ಬೀಗರು ಬಂದ್ರೆ ನಡೀತದೆ, ಬರ್ಲಿಕ್ಕೆ ನಡೀತದೆ. ನೆಸೆಸರಿ ಪಾರ್ಟೀಸ್ ಯಾರು? ಹುಡುಗ ಹುಡುಗಿ. ಹಾಗೆ ಒಂದು ಕೇಸ್ ನಲ್ಲಿ ನೆಸೆಸರಿ ಪಾರ್ಟಿ ಯಾರು, ಯಾರಿಗೆ ರೈಟ್ಸ್ ವೈಲೇಟ್ ಆಗಿದೆ, ಯಾರು ರೈಟ್ಸ್ ಅನ್ನು ವೈಲೇಟ್ ಮಾಡಿದ್ದಾರೆ ಅನ್ನುವಂಥದ್ದು ಕ್ವಶನ್ ಅನ್ನು ಡಿಸೈಡ್ ಮಾಡಬೇಕು. ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಬರುತ್ತಾ, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಬರುತ್ತಾ, ಇದು ಪರ್ಸನಲ್ ಆದಲ್ಲಿ ಬರುತ್ತಾ, ಎಲ್ಲ ವಿಷಯವನ್ನ ನೋಡಿದಾಗ ಸೂಟ್ ನೇಚರ್ ಡಿಸೈಡ್ ಆದ್ಮೇಲೆ ನಾವು ಪ್ಲೆಂಟಿಫ್ ಅನ್ನು ಯಾರ್ಯಾರು ಮಾಡಬೇಕು, ಡಿಫೆಂಡೆಂಟ್ ಅನ್ನು ಯಾರ್ಯಾರು ಮಾಡಬೇಕು ಅನ್ನುವಂಥದ್ದು ಡಿಸೈಡ್ ಮಾಡಬೇಕು. ಇದನ್ನ ತಿಳ್ಕೊಳ್ಳೋಕೆ ನಮಗೆ ಆರ್ಡರ್ 1 ತಿಳ್ಕೋಬೇಕು. ರೂಲ್ 9, 10, 2 ನೆಸೆಸರಿ ಪಾರ್ಟಿಯಿಂದ ಬಿಟ್ಟು ಕೇಸ್ ಹಾಕಿದ್ರೆ ಏನಾಗ್ತದೆ, ಪ್ರಾಪರ್ ಪಾರ್ಟಿಯನ್ನ ಬಿಟ್ಟು ಕೇಸ್ ಏನ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ, ಪ್ರಾಪರ್ ಪಾರ್ಟಿ ಇವನ್ ಇಲ್ಲ ಅಂದ್ರೂ ಸಮಟೈಮ್ಸ್ ಕೋರ್ಟ್ ಸೂಟ್ ಅನ್ನ ಪ್ರೊಸೀಡ್ ಆಗ್ಬಹುದು. ಬಟ್ ನೆಸೆಸರಿ ಪಾರ್ಟಿಯನ್ನ ಬಿಟ್ಟು ಕೇಸ್ ಹಾಕ್ಬಿಟ್ರೆ ಸೂಟ್ ನಿಲ್ಲಲಿಲ್ಲ. ಸೊ ನೆಸೆಸರಿ ಪಾರ್ಟಿ ಇರಲೇಬೇಕು. ಪ್ರಾಪರ್ ಪಾರ್ಟಿ ಕೋರ್ಟ್ ಡಿಸೈಡ್ ಮಾಡಿದ್ರೆ ಬೇಡ ಬಿಡಪ್ಪ, ಆಪ್ಷನ್ at your risk you are doing ಅಂತಂದ್ರೆ ಬಿಡಬಹುದು. ಬಟ್ ನೆಸೆಸರಿ ಪಾರ್ಟಿ ಬೇಕೇ ಬೇಕು. ನೆಸೆಸರಿ ಪಾರ್ಟಿ ನಾವು ಮದುವೆ ಎಕ್ಸಾಂಪಲ್ ಹೇಳಿದ್ದೇವೆ. ಪ್ರಾಪರ್ ಪಾರ್ಟಿ ಯಾರಾಗ್ತಾರೆ ಅಂತಂದ್ರೆ ತಂದೆ ತಾಯಿಗಳು, ಅವ್ರ ಪ್ರೆಸೆನ್ಸ್ ಬೇಕು, ಎಲ್ಡರ್ಸ್ ಬೇಕು, ಅವರು ನೆಸೆಸರಿ ಪಾರ್ಟಿ ಆಗ್ತಾರೆ. ಈ ಮಿಸ್ ಜಾಯಿಂಡರ್ ಹೇಗಾಗ್ಬಿಡತ್ತೆ ಅಂದ್ರೆ, ಎಕ್ಸ್ ಅನ್ನ ಪಾರ್ಟಿ ಮಾಡ್ಬೇಕಾಗತ್ತೆ, ವಾಯ್ನ್ ಮಾಡ್ಬೇಕಿರ್ತಾರೆ, ಮಿಸ್ ಜಾಯಿಂಡರ್ ಅಂತ ಹೇಳ್ತೀವಿ. ಅದಕ್ಕೆ ತಪ್ಪಾಗಿ ಕೇಸ್ ಹಾಕ್ಬಿಟ್ಟಿರ್ತಾರೆ ಅವ್ರ ಮೇಲೆ, ಅವ್ರು ನೆಸೆಸರಿ ಇಲ್ಲೇ ಇಲ್ಲ, ಆ ಕೇಸಲ್ಲಿ ಪ್ರಾಪರ್ ಅಲ್ಲ, ಅಂತ ಪಾರ್ಟಿಗೆ ಮಿಸ್ ಜಾಯಿಂಡರ್ ಅಂತ ಹೇಳ್ತೀವಿ. ಪ್ಲೆಂಟಿಫ್ ಯಾರ ಕಡೆಯಿಂದ ಹಾಕ್ಬೇಕು, ಅವ್ರು ಬಿಟ್ಟವನೆ ಮತ್ತೊಬ್ಬ ಯಾರೋ ಹಾಕ್ಬಿಟ್ಟಿದ್ದಾರೆ. ಒಂದು ಸಂಘ ಸಂಸ್ಥೆಗೆ ಬಂದಾಗ ಅಥರೈಸ್ ಪರ್ಸನ್ ಅಂತ ಇರ್ತಾರೆ, ಅವರೇ ಕೇಸ್ ಹಾಕ್ಬೇಕು, ಅದ್ರ ಬಿಟ್ಟು ಬೇರೆ ಯಾರೋ ಹಾಕ್ಬಿಟ್ಟಿದ್ದಾರೆ, ಅವಾಗ ಮಿಸ್ ಜಾಯಿಂಡರ್ ಆಗತ್ತೆ.
ನಾನ್ ಜಾಯಿಂಡರ್ ಯಾವಾಗ ಅಂತಂದ್ರೆ ನೆಸೆಸರಿ ಪಾರ್ಟಿ ಇರ್ತಾರೆ ಅಥವಾ ಪ್ರಾಪರ್ ಪಾರ್ಟಿ ಇರ್ತಾರೆ, ಅವ್ರಿಗೆ ಬಿಟ್ಟು ಕೇಸನ್ನು ಹಾಕಿಬಿಟ್ಟಿರ್ತಾರೆ, ಅವಾಗ ಮಿಸ್ ಜಾಯಿಂಡರ್ ಆಗುತ್ತೆ. ಮಿಸ್ ಜಾಯಿಂಡರ್ ಆದಾಗ ಕೋರ್ಟಿಗೆ ಪವರ್ಸ್ ಇದೆ, ಇಂಕ್ಲೂಡಿಂಗ್ ಅಪ್ಲಿಕೇಶನ್ ಪಾರ್ಟಿ ಆದ್ರೂ ಹಾಕ್ಬಹುದು, ಕೋರ್ಟ್ ಸುಮೋಟನ್ನು ಕೂಡ ಡೈರೆಕ್ಟ್ ಮಾಡಬಹುದು. ಹೀಗಾಗಿ ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಟಿಗಳು ಯಾರ್ಯಾರು ಎಂಬುದನ್ನ ಡಿಸೈಡ್ ಮಾಡಬೇಕಾದ್ರೆ ಆರ್ಡರ್ 1, ರೂಲ್ 9, 10 ಇವುಗಳನ್ನು ನೋಡಬೇಕು. ಅದ್ರ ಜೊತೆಗೆ ಕಾಂಟ್ರಾಕ್ಟ್ ಆಗ್ತಾ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿನ ಅಥವಾ ಬೇರೆ ಪರ್ಸನಲ್ ಅನ್ನುವಂಥದ್ದನ್ನ ಡಿಸೈಡ್ ಮಾಡ್ಬೇಕು. ಪಾರ್ಟಿಷನ್ ಸೂಟ್ ಗಳಲ್ಲಿ ಒಂದು ಈ ಭಾಗದಲ್ಲಿ ಏನಾಗ್ತಾ ಗೊತ್ತಿಲ್ಲ, ಬಟ್ ನಮ್ ಕಲಬುರಗಿ ಕಡೆ ಎಲ್ಲ ಏನಿದೆ ಅಂತಂದ್ರೆ ಮದುವೆ ಮಾಡಿಕೊಟ್ಟಂತ ಹೆಣ್ಣು ಮಕ್ಕಳನ್ನ ಪಾರ್ಟಿನೇ ಮಾಡೋದಿಲ್ಲ ಪಾರ್ಟಿಷನ್ ಸೂಟ್ ಅಲ್ಲಿ. ಇಲ್ಲಿನೂ ಕೂಡ ಹಂಗೆ ಇರಬಹುದು ಅಂತ ಭಾವಿಸ್ತೀನಿ. ಪಾರ್ಟಿನೇ ಹೇಳ್ತಾರೆ ಮದುವೆ ಮಾಡಿಕೊಟ್ಟು ಸರ್ ಅವ್ರೇನ್ ಇಲ್ಲ ಅಂತ ಬಿಟ್ಬಿಡ್ರಿ ಅಂತಾರೆ. ಅಲ್ಲಿ ಈಗ್ಲೂ ಇದೆ ಹಂಗೇನೆ ಮಾಡ್ತಾರೆ ಇಲ್ಲಿ ಪಾರ್ಟಿ. ಬಟ್ ಮೆಜಾರಿಟಿ ಕೇಸಸ್ ಅಲ್ಲಿ ಏನಾಗುತ್ತೆ, ಅವ್ರು ಕೊಟ್ಬಿಟ್ಟು ಬಿಟ್ಟು ಮುಂದೆ ಬಂದಾಗ ನೋಡು ಅಂತಾರೆ, ಕೇಸ್ ಹಾಕ್ತಾರೆ. ಮುಂದೆ ಕಾಂಪ್ರಮೈಸ್ ಅಲ್ಲಿ ಹೋದಾಗ ಅವ್ರು ಕೇಳ್ತಾರೆ, ಪಾರ್ಟಿಗಳು ಹೇಳ್ತಾರೆ ಸತ್ಯವನ್ನು ಕೋರ್ಟ್ ಅಲ್ಲಿ ಹೇಳ್ಬಿಡ್ತಾರೆ, ಇನ್ನೋಸೆಂಟ್ ಇರ್ತಾರೆ. ಎಷ್ಟು ನೆನಪ ತಂದೆ ಮಕ್ಕಳು ಎಷ್ಟು ಮಂದಿ ನೀವು, ಇವ್ರು 4 ಮಂದಿ ಗಂಡು ಮಕ್ಕಳು, ಒಂದಿಬ್ರು ಹೆಣ್ಣು ಮಕ್ಕಳು ಎಷ್ಟು ಮಂದಿ, ಅವ್ರು 4 ಮಂದಿ ನೋಡ್ತಾರೆ, ಅಲ್ಲಿ 4 ಮಂದಿ ಇರ್ತಾರೆ, 4 ಮಂದಿ ಇರೋದೇ ಇಲ್ಲ. ಮತ್ತೆ ಅವ್ರು 4 ಎಲ್ಲಿ ಆಯ್ತು, ಡೈರೆಕ್ಟ್ ಆಯ್ತು ಇಂಪೇಡ್ ದಿ ಪಾರ್ಟೀಸ್. ಸೊ ಹಾಗಾಗತ್ತೆ ಅಲ್ಟಿಮೇಟ್ಲಿ ಡಿಗ್ರಿ ಆದ್ರೂ ಕೂಡ ಇಫೆಕ್ಟ್ ಏನಾಗುತ್ತೆ, ಏನೂ ಆಗೋದಿಲ್ಲ. ನಾಳೆ ಮತ್ತೆ ಅವ್ರ ಮತ್ತೆ ಸೂಟ್ ಆಗ್ತಾರೆ, ಅವ್ರ ಮೇಲೆ ಬೈಂಡಿಂಗ್ ಆಗೋದಿಲ್ಲ. ನಾಟ್ ಬೈಂಡಿಂಗ್ ಇನ್ ಡಿಗ್ರಿ ಅಪ್ಟೈನ್ ಇನ್ ವಯಸ್ ನಂಬರ್ ಸೈನ್ಸ್ ನಾಡಿಗೆ ಮತ್ತೆ ಸೂಟ್ ಆಗುತ್ತೆ. ಸೊ ಲಿಟಿಗೇಷನ್ ಅವಾಯ್ಡ್ ಮಾಡಬೇಕಾದ್ರೆ ನೆಸೆಸರಿ ಪ್ರಾಪರ್ ಪಾರ್ಟಿಗಳನ್ನ ಮಾಡಲೇಬೇಕು. ಮಾಡಿಲ್ಲ ಅಂದ್ರೆ ಕೋರ್ಟ್ ಗಮನಕ್ಕೆ ಬಂದಾಗ ಕೋರ್ಟ್ಗಳು ಡೈರೆಕ್ಷನ್ ಕೊಡಬೇಕು. ಮೊನ್ನೆ ಇನ್ಸಿಡೆಂಟ್ ಆಯಿತು, ಚಿತ್ತಾಪುರ ಸೀನಿಯರ್ ಡಿವಿಷನ್ ದಲ್ಲಿ ಹೋದೆ ನಾನು. ಸೂಟ್ ಫಾರ್ ಪಾರ್ಟಿಷನ್ ಅಂಡ್ ಡಿಕ್ಲರೇಷನ್ ಹಾಕ್ತಾರೆ, ಪರ್ಚೇಸರ್ ಅಗೇನೆಸ್ಟ್ ಮತ್ತು ಒನ್ ಆಫ್ ದಿ ಡಿಫೆಂಡೆಂಟ್ ಅಣ್ತಂಬರಲ್ಲಿ ಅಕ್ಕಂಗಿಯರು ಇದಾರಲ್ಲ ಅವ್ರು ಬಿಟ್ಟು ಬಿಟ್ಟಿದ್ದಾರೆ. 3 ಜನ ಅಕ್ಕಂಗಿಯರು, ಅದರಲ್ಲಿ 2 ಡೆತ್ ಆಗಿದ್ದಾರೆ, ಒಬ್ರು ಇದ್ದಾರೆ, ಅವರೆಲ್ಲ ಇದ್ದಾರೆ. ಕ್ರಾಸ್ ಎಕ್ಸಾಮಿನೇಷನ್ ಅಲ್ಲಿ ಪ್ಲೇಂಟಿಫ್ PW1 ಅಡ್ಮಿಟ್ ಮಾಡ್ಕೊಂತಾರೆ ಎಲ್ಲ ಫ್ಯಾಕ್ಟ್ ಅನ್ನ, ಏನಂತ ನಮ್ಗೆ ಅಟ್ಟಂಗಿ ಇದ್ದಾರೆ, ಅವ್ರು ಪಾರ್ಟಿ ಮಾಡಿಲ್ಲ, ಮಾಡ್ಲಿಕ್ಕೆ ಏನ್ ತೊಂದರೆ ಇಲ್ಲಪ್ಪ ಅಂತ. ಅದ್ರ ಮೇಲೆ ಸಬ್ಮಿಷನ್ ಮಾಡಿದ್ರು ಕೋರ್ಟಿಗೆ. ಸರ್ ಈ ಸ್ಟೇಜ್ ಅಲ್ಲಿ when the partition suit the party not included all the necessary parties or sharers, the court has power to direct the plaintiff to include the party. ಅವ್ರು ಅಂತಾರೆ ನಮ್ WS ನೋಡ್ತಾರೆ, ವೆರ್ ಇಸ್ ಯುವರ್ ಕಂಟೆನ್ಷನ್ ಅಂದ್ರು. ಶಾಕ್ ಆಯ್ತು ನನಗೆ. ಐ ದಿ ಪರ್ಚೇಸರ್, ಅವ್ರ ಫ್ಯಾಮಿಲಿಯಲ್ಲಿ ಎಷ್ಟು ಮಂದಿ ಇದ್ದಾರೆ, ಎಷ್ಟು ಮಂದಿ ಸತ್ತಾರೆ, ಏನಿದ್ದಾರೆ ನನಗೇನು ಗೊತ್ತಾಗ್ಬೇಕು. ಒನ್ ಆಫ್ ದಿ ಕೋಪಾರ್ಸ್ ಮಾಡಿರೋ ಪ್ರಾಪರ್ಟಿ ನಾನ್ ತಗೊಂಡಿರುವಂತದ್ದು, ಅದು ಅಷ್ಟಕ್ಕೆ ನನಗೆ ಗೊತ್ತು. ಅವ್ರ ಹೆಣ್ಮಕ್ಳು ಎಷ್ಟು ಜನ, ಅವ್ರು ಎಲ್ಲಿ ಮದುವೆ ಮಾಡಿಕೊಟ್ಟಿದ್ದಾರೆ ನನಗೇನ್ ಗೊತ್ತಾಗತ್ತೆ. when the PW himself in a cross examination admits before the court, order 1 rule 10 clause 2 ಕೆಳಗಡೆ has power to direct the party, that is the plaintiff, to include the other sharers also. if fails ಏನಾಗತ್ತೆ, ನಾನ್ ಕಂಪ್ಲೈನ್ಸ್ ಅನ್ನ ಆರ್ಡರ್ ಆಗತ್ತೆ, ಡಿಸ್ಮಿಸ್ ಮಾಡ್ಬೇಕು ಸೂಟ್ ಅನ್ನ. ಜಜ್ಮೆಂಟ್ ಮಾಡಬಾರ್ದು, ಬಟ್ ಒಂದು ಕೋಟಾ ಸಿಗತ್ತೆ ಅಂತ ಮಾಡಿಬಿಡ್ತಾರೆ ಅವರು. ಅರ್ಥ ಆಯ್ತಲ್ಲ. ಅವಾಗ ನಾನಂದೆ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲ ಪೂರ್ತಿ ಮಾಡಿ ರೆಕಾರ್ಡ್ಸ್ ಅಲ್ಲಿ ಆರ್ಡರ್ ಶೀಟ್ ಅಲ್ಲಿ ಬರ್ಸಿದೆ ನಾನು. ನನ್ನ ಸಬ್ಮಿಷನ್ ತಗೋರಿ, ಅಟ್ ದಿ ಸ್ಟೇಜ್ ದ ಕೌನ್ಸಿಲ್ ಫಾರ್ ಡಿಫೆಂಡೆಂಟ್ ನಂಬರ್ 2 ಸಬ್ಮಿಟ್ಸ್ ದಟ್ ಸೊ ನಾನ್ ನೆಸೆಸರಿ ಪಾರ್ಟಿಗೆ ಅವ್ರು ಮಾಡಿಲ್ಲ, ಅವ್ರು ನೆಸೆಸರಿ ಪಾರ್ಟಿ ಇದ್ದಾರೆ, ಅವ್ರನ್ನು ಕೂಡ ಮಾಡ್ಬೇಕು ಅಂತ ಸಬ್ಮಿಷನ್ ಮಾಡ್ತಾ ಇದಾರೆ. ತಗೋರಿ ಎಲ್ಲ ತಗೊಂಡ್ ಇಲ್ಲ ಅದನ್ನ ಓವರ್ ಮಾಡಿ ಮತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಸಿದ್ರು. ಅವಾಗ ಏನು ಅವ್ರು ವಿಚಾರ ಬಂತು ಅಂತ ಅನಿಸ್ತದೆ. ಕ್ರಾಸ್ ಎಕ್ಸಾಮಿನೇಷನ್ ಆದ್ಮೇಲೆ ನಾನೊಂದು ಸಬ್ಮಿಷನ್ ಮಾಡಿದೆ, ನನ್ ಕೆಲಸ ಮುಗೀತು. ಈಗ ನಾವು ದಿ ಡ್ಯೂಟಿ ಇದೇನು ಮ್ಯಾಟ್ರಿಕ್ಸ್ ಬಿಟ್ವೀನ್ ದಿ ಪ್ಲೇಂಟಿಫ್ ಅಂಡ್ ಕೋರ್ಟ್, ನೀವೇನ್ ಡಿಸೈಡ್ ಮಾಡ್ತೀರಿ ಮಾಡ್ರಿ ಅಂತ ಬಂದೆ. ಅವಾಗ ಅವರು ಇಲ್ಲ ಅವ್ರಿಗೆ ಡೈರೆಕ್ಟ್ ಮಾಡೋದು ಇಂಪ್ಲೀಟ್ ಮಾಡಕ್ಕೆ ಅಂತ ಒಂದು ಆರ್ಡರ್ ಮಾಡಿದ್ರು. ಸೊ ಸಮ್ ಟೈಮ್ಸ್ ಯು ಹ್ಯಾವ್ ಟು ಅಸಿಸ್ಟ್ ದಿ ಕೋರ್ಟ್. ಇಫ್ ದಿ ಕೋರ್ಟ್ ನಾಟ್ ರೆಡಿ ಟು ಲಿಸನ್, ದೆನ್ ಆರ್ಡರ್ ಶೀಟ್ ಅಲ್ಲಿ ಬರ್ರಿ ಸಾಹೇಬ್ರ ಅನ್ಬೇಕು. ನಾವೇನ್ ಮುಂದೆ ಅವ್ರ ಮನೆಗೆ ಹೋಗಿ ಬೀಗರ್ತನ ಮಾಡಲ್ಲ. ಒಂದು ಸೀನಿಯರ್ ಒಬ್ರು, ನಾನು ಈ ಕಡೆ ಚಿಕ್ಕಮಗಳೂರು ಕಡೆ ಹೋಗಿದ್ದೆ, ಅಲ್ಲಿ ಒಬ್ರು ಏನಂದ್ರು ಅಂದ್ರೆ ಅವ್ರು ಸಾಹೇಬ್ರು ಹೇಳಿದ್ರಂತೆ, ಇದು ಕ್ವಶನ್ ಕ್ರಾಸ್ ಎಕ್ಸಾಮಿನೇಷನ್ ಒಂದು ಕ್ವಶನ್ ಕೇಳಿದಾಗ ಇದು ಇರ್ರಿಲೆವೆಂಟ್ ರೀ ಅಂದ್ರಂತೆ. ಸರ್ ಫಾರ್ ಯು ಇಟ್ ಈಸ್ ಇರ್ರಿಲೆವೆಂಟ್, ಫಾರ್ ಮೀ ಇಟ್ ಈಸ್ ಇರ್ರಿಲೆವೆಂಟ್ ಬಿಕಾಸ್ ಐ ಆಮ್ ಕಂಡಕ್ಟಿಂಗ್ ಅ ಕೇಸ್ ನಾಟ್ ಫಾರ್ ಓನ್ಲಿ ದಿಸ್ ಕೋರ್ಟ್, ಆಲ್ಸೋ ಫಾರ್ ಸುಪ್ರೀಂ ಕೋರ್ಟ್. ನಾನು ಇರ್ರಿಲೆವೆಂಟ್ ಇದ್ರೆ ರೆಕಾರ್ಡ್ ಮಾಡ್ಕೊಂಡು ಬಿಡ್ರಿ ಅಂದ್ರಂತೆ. ಸೊ ದಟ್ ಈಸ್ ದಿ ಅಡ್ವೊಕಸಿ. ಆ ರೀತಿ ಮಾಡ್ಬೇಕು ನಾವು. ಸುಮ್ಮನೆ ಹೌದು ಸರ್ ಆಯ್ತು ಸರ್ ಹಾಗನ್ಬಾರ್ದು. ನಮ್ಮ ಕ್ಲೈಂಟ್ ಇಂಟ್ರೆಸ್ಟ್ ಅನ್ನು ಪ್ರೊಟೆಕ್ಟ್ ಮಾಡೋ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ರಿಲೆವೆಂಟ್ ಇರಲೆವೆಂಟ್ ಆಮೇಲೆ ವಿಚಾರ ಮಾಡೋಣಂತೆ, ಫಸ್ಟ್ ರೆಕಾರ್ಡ್ ಮಾಡ್ತಾನೆ. ಕೆಲವರು ಕೂತ್ಕೊಳ್ಳಿ ಅದ್ಯಾಕ್ರಿ ಅನ್ಕೋತ ಹೋಗ್ತಾರೆ. ಅದೆಲ್ಲ ಬೇಕಾಗಿಲ್ಲ. ಇರ್ರಿಲೆವೆಂಟ್ ರೆಕಾರ್ಡ್ ಅಂಡ್ ರಿಜೆಕ್ಟ್ ಇಟ್. ಮುಂದಿನ ಕೋರ್ಟ್ ಅಲ್ಲಿ ನಮಗೆ ಟ್ರಯಲ್ ಕೋರ್ಟ್ ಹ್ಯಾಸ್ ಕಮಿಟೆಡ್ ಮಿಸ್ಟೇಕ್ ಅನ್ನೋದಕ್ಕೆ ನಮಗೊಂದು ಆಧಾರ ಆಗುತ್ತೆ. ಇಲ್ಲಿ ಪಾರ್ಟಿಗಳ ಬಗ್ಗೆ ನಾವು ಮಾತಾಡುವಾಗ ನೆಸೆಸರಿ ಪಾರ್ಟಿ, ಪ್ರಾಪರ್ ಪಾರ್ಟಿ ಡಿಸ್ಟಿಂಕ್ಷನ್ ಗೊತ್ತಾಯ್ತು. ಮಿಸ್ ಜಾಯಿಂಡರ್ ಮಾಡಿದ್ರೆ ಏನಾಗ್ತದೆ, ನಾನ್ ಜಾಯಿಂಡರ್ ಮಾಡಿದ್ರೆ ಏನಂತ ಗೊತ್ತಾಯ್ತು. ಈಗ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಸೂಟ್ ಅನ್ನು ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಪರ್ಟಿಕ್ಯುಲರ್ಲಿ ಇಂಜಂಕ್ಷನ್ ಸೂಟು ಡಿಸ್ಕ್ರಿಪ್ಷನ್ ಹಾಕುವಾಗ ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಏನು ಅನ್ನುವಂಥದ್ದನ್ನು ಕೆಲವೊಂದು ಪಾರ್ಟಿಗಳು ಎಕ್ಸಾಕ್ಟ್ ಆಗಿ ಹೇಳಲ್ಲ. ಈಗಾದ್ರೂ ಹೇಳಲ್ಲ. ಆ ಕಡೆ ಮನಿ ಇದ್ದಿದ್ದು ಹೇಳ್ಬಿಡ್ತಾರೆ, ನಡು ದಾರಿ ಇದ್ದಿದ್ದು ಹೇಳಲ್ಲ. ಅದಕ್ಕೆ ಬಹಳಷ್ಟು ಕೇರ್ಫುಲ್ ಕೇಳ್ಬೇಕು ನಾವು. ಕ್ಲೈಂಟ್ ಇಂಟರ್ವ್ಯೂ ಮಾಡುವಾಗನೇ ಪ್ರಾಪರ್ಟಿ ಹಾಕೊಂಡು ಈ ಕಡೆ ಏನು, ಸೂರ್ಯ ಮುಳುಗೋ ಕಡೆ ಏನು, ಒಂಡೋ ಕಡೆ ಏನು, ಆ ಕಡೆ ಏನು, ಈ ಕಡೆ
ಅವ್ರ ಮೈಂಡ್ ಅಲ್ಲಿ ಏನಿರ್ತದೆ, ಮನಿಗಳು ಹೇಳ್ಬಿಡ್ತಾರೆ, ಮಧ್ಯದಲ್ಲಿ ರಸ್ತೆ ಇರುತ್ತೆ, ಅದು ಗೊತ್ತಿರೋಲ್ಲ ಪಾಪ. ಅವ್ರ ಹೇಳಿದ್ರೆ ನೀವು ಬರ್ಕೊಂಡ್ ಬಿಡ್ತಾರೆ, ಕ್ರಾಸ್ ಅಲ್ಲಿ ಹೇಳ್ತಾರೆ, ನೋಡ್ರಿ ಪೂರ್ವಕ್ಕೆ ನಿಮ್ ಗಾಡಿ ಐತಲ್ಲ, ಗಾಡಿ ಹತ್ಕೊಂಡು ರಸ್ತೆ ಐತಲ್ಲ ಹೂ ಅಂತಾರೆ. ಅರ್ಥ ಆಯ್ತಲ್ಲ? ಸೊ ನಾವು ಡಿಸ್ಕ್ರಿಪ್ಷನ್ ಆಫ್ ಪ್ರಾಪರ್ಟಿಯನ್ನ ಅಲ್ಲಿ ನಾವು ಬರಿಬೇಕಾದ್ರೆ ಅವ್ರು ಹೇಳಿದ್ದನ್ನಲ್ಲ, ಬಹಳಷ್ಟು ಡೀಪ್ ಆಗಿ ಹೋಗಿ ನಾವೇ ಲೈಕ್ ಕ್ರಾಸ್ ಎಕ್ಸಾಮಿನ್ ಮಾಡ್ದಂಗ, ನೋಡಪ್ಪ ಈ ಪ್ರಾಪರ್ಟಿ ಗಾಡಿ ಹತ್ಕೊಂಡು ಏನೇನವ ಹೇಳು, ನಿಮ್ ಸೀಮಿಗೆ ತಗೊಂಡು ಏನೇನವ ಅಂತ ಹೇಳಂದಾಗ ಹೇಳ್ತಾರೆ. ಅದರ್ವೈಸ್ ಆ ಕಡೆ ಅವ್ರ ಹೊಲಾರಿ, ಈ ಕಡೆ ಇವ್ರ ಹೊಲಾರಿ, ನೋಡು ದಾರಿ ಹೇಳೋದೇ ಇಲ್ಲ. ಕೆಲವು ಕಾಮನ್ ವಾಲ್ ಇರ್ತವೆ, ಅದು ಕೂಡ ಕೆಲವೊಂದ್ಸರಿ ಇನ್ವೆನ್ಷನ್ ಸೂಟ್ ಅಲ್ಲಿ ಹೋಗ್ತವೆ. ಅಂತ ಸಂದರ್ಭದಲ್ಲಿ ಇಂಪ್ರಾಪರ್ ಡಿಸ್ಕ್ರಿಪ್ಷನ್ ಆಯ್ತು ಅಂದ್ರೆ ಸೂಟ್ ಹೋಗ್ತವೆ. ಹೀಗಾಗಿ ಸಬ್ಜೆಕ್ಟ್ ಮ್ಯಾಟರ್ ನ ಬಹಳ ಕೇರ್ಫುಲ್ ಆಗಿ ಡಿಸ್ಕ್ರೈಬ್ ಮಾಡಬೇಕು. ನೆಕ್ಸ್ಟ್ ಫ್ರೇಮ್ ಆಫ್ ಸೂಟ್ ಬಗ್ಗೆ ನೋಡಿದಾಗ ಆರ್ಡರ್ 2. ಯಾಕೆ ನಾವೀಗ ಕಾಸ್ಟ್ ಟೈಟಲ್ ಹಾಕೊಂಡಿದೀವಿ, ನ್ಯಾಯಾಲಯದ ಹೆಸರಾಯ್ತು, ಪಾರ್ಟಿಗಳ ಹೆಸರನ್ನ ಹಾಕಿ ಆಯ್ತು, ಈಗ ಸಬ್ಜೆಕ್ಟ್ ಮ್ಯಾಟರ್ ನ ಡಿಸ್ಕ್ರೈಬ್ ಮಾಡಾಯ್ತು. ಈಗ ಬಾಡಿ ಆಫ್ ಕಂಟೆಂಟ್ ಅನ್ನ ಸ್ವಲ್ಪ ಬರೀತೀವಿ, ನಮ್ ರೈಟ್ಸ್ ಏನು, ಎಂತದ್ದು, ಏನು ವೈಲೇಷನ್ ಆಗ್ತಾ ಇದೆ ಬರೀತೀವಿ. ಬರೆದು ಕಾಸ್ ಆಫ್ ಆಕ್ಷನ್ ಹೇಳ್ತೀವಿ. ಕಾಸ್ ಆಫ್ ಆಕ್ಷನ್ ಹೇಳಿದಾದ್ಮೇಲೆ ನೆಕ್ಸ್ಟ್ ಸೂಟ್ ವ್ಯಾಲ್ಯೂಯೇಷನ್ ಅದೆಲ್ಲ ಹೋಗೋಣ. ಫ್ರೇಮ್ ಆಫ್ ಸೂಟ್ ಬಗ್ಗೆ ಆರ್ಡರ್ 2 ಏನ್ ಹೇಳುತ್ತೆ ಅಂದ್ರೆ, ಬಹಳಷ್ಟು ನಾವು ತಿಳ್ಕೊಬೇಕಾದಂತಹ ವಿಷಯ ಏನಿದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು ಮನೆ ಬಾಡಿಗೆ ಕೊಟ್ಟಿರ್ತಾರೆ, ರೆಂಟ್ ಆಕ್ಟ್ ಅಪ್ಲೈ ಆಗೋದಿಲ್ಲ, ಸೂಟೇ ಹಾಕ್ಬೇಕಾಗತ್ತೆ, ಎವಿಕ್ಷನ್ ಸೂಟು. ಅಂತ ಸಂದರ್ಭದಲ್ಲಿ ರೆಂಟು ಕೂಡ ಡ್ಯೂ ಇರುತ್ತೆ. ಎಕ್ಸಾಂಪಲ್ ಇದು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಬಾಡಿಗೆ ಬಗ್ಗೆ ಅದು ಕೊಟ್ಟಿದ್ದಾನೆ ಇಲ್ಲ ಅಂಬುದನ್ನ ಹೇಳಿರ್ತಾರೆ, ಬಟ್ ಅದನ್ನ ಪ್ರೇಯರ್ದಲ್ಲಿ ನಾವು ಕೇಳೋದೇ ಇಲ್ಲ. ಓನ್ಲಿ ಸೂಟ್ ಫಾರ್ ಎವಿಕ್ಷನ್, ಪೊಸೆಷನ್ ಕೇಳ್ಬಿಡ್ತೀವಿ. ಕೇಸ್ ನಡೀತದೆ ಎಲ್ಲ ಆಗತ್ತೆ, 4 ವರ್ಷದ ಈ ಕಡೆ ಬಾಡಿಗೆ ಪೆಂಡಿಂಗ್ ಇರ್ತದೆ. ಆಮೇಲೆ ಕೇಸ್ ಎಲ್ಲ ಆದ್ಮೇಲೆ ಸೂಟ್ ಡಿಗ್ರಿ ಆಗುತ್ತೋ ಡಿಸ್ಮಿಸ್ ಆಗುತ್ತೋ ಸೆಕೆಂಡ್. ಆಮೇಲೆ ಪಾರ್ಟಿ ಹೇಳ್ತಾರೆ ಅಥವಾ ನಿಮ್ಗೆ ಹೇಳ್ತಾರೆ, ಸರ್ ಇದ್ರಾಗ ಬಾಡಿಗೆ ಬಗ್ಗೆ ಏನೋ ಬರೀಲಿಲ್ಲ ನಾವು. ಹೌದಾ, ಇನ್ನೊಂದು ಕೇಸ್ ಹಾಕ್ಬೇಡ ಅಂತ ಹೇಳ್ರಿ ಬಾಡಿಗೆಗೆ. ನೋ, ವಿತೌಟ್ ಪರ್ಮಿಷನ್ ಆಫ್ ದಿ ಕೋರ್ಟ್ ವಿ ಕಾಂಟ್. ಫಸ್ಟ್ ಗೆ ನಾವು ಫಾರ್ಮ್ ಆಫ್ ಫ್ರೇಮ್ ಆಫ್ ಸೂಟ್ ಅಂತ ಹೇಳ್ತೇವಲ್ವಾ, ಕ್ಲಾಸ್ ಅದು ಆರ್ಡರ್ 2 ದಲ್ಲಿ ಇದೆ. ಕಾಸ್ ಆಫ್ ಆಕ್ಷನ್, ಜಾಯಿಂಡರ್ ಆಫ್ ಕಾಸ್ ಆಫ್ ಆಕ್ಷನ್ ಅಂತ ಹೇಳ್ತದೆ. ಅಲ್ಲಿ ಏನ್ ತಿಳ್ಕೋಬೇಕು ನಾವು ಅಂತಂದ್ರೆ, ಈ ಪಾರ್ಟಿ ಎಷ್ಟು ರೆಮಿಡಿಗಳಿಗೆ ಅವೈಲೇಬಲ್ ಇದ್ದಾನೆ ಅಥವಾ ಏನೋ ಎಂಟೈಟಲ್ ಇದ್ದಾನೆ ಎಂಬುದನ್ನ ಡಿಸೈಡ್ ಮಾಡ್ಕೋಬೇಕು. ಇಷ್ಟು ದುಡ್ಡು ಕೊಟ್ಟಿವ್ರಿ ಕೊಡಿಸ್ರಿ, ಅಥವಾ ಬಾಡಿಗೆ ಮನೆ ಕೊಡಿಸ್ರಿ, ಆಮೇಲೆ ರೆಂಟ್ ಕೊಡ್ಸವ್ರು, ಆ ರೀತಿ ಪರ್ಮಿಷನ್ ಹಾಕೊಂಡ್ರೆ ಯು ಆರ್ ಎಂಟೈಟಲ್, ಅದರ್ವೈಸ್ ನೋ. ಅದಕ್ಕೆ ನಾವು ಫ್ರೇಮ್ ಆಫ್ ಸೂಟ್ ಹೇಗಿರ್ಬೇಕು ಅಂತಂದ್ರೆ, ಆ ದಿನಕ್ಕೆ ಆ ಕಾಲಕ್ಕೆ ಆ ಪಾರ್ಟಿ ಏನೇನು ತಗೊಳ್ಳಿಕ್ಕೆ ಅರ್ಹನಿರ್ತಾನೆ, ಎಂಟೈಟಲ್ ಇರ್ತಾನೆ, ಅವೆಲ್ಲ ರಿಲೀಫ್ ಗಳನ್ನು ನಾವು ಕೇಳ್ಕೊಂಡು ಬಿಡ್ಬೇಕು. ಕೇಳಿಲ್ಲ ಅಂತಂದ್ರೆ ನೆಕ್ಸ್ಟ್ ಬಾರ್ ಇದೆ ಆ ಕೇಸಲ್ಲಿ, ನೆಕ್ಸ್ಟ್ ಮತ್ತೊಂದು ಸೂಟ್ ಅನ್ನ ಹಾಕ್ಲಿಕ್ಕೆ ನಮ್ಗೆ ಬರೋದಿಲ್ಲ. ಅದಕ್ಕೆ ಬಹಳ ವಿಚಾರ ಮಾಡಿ ಯಾವ್ಯಾವ ರಿಲೀಫ್ಗೆ ಎಂಟೈಟಲ್ ಎಂಬುದನ್ನು ನಾವು ಡಿಸೈಡ್ ಮಾಡ್ಬೇಕಾದ್ರೆ ಆರ್ಡರ್ 2 ಅನ್ನು ಓದಬೇಕು. ಈಗ ನಾವು ಆರ್ಡರ್ 1 ನೋಡಿದೀವಿ, ಆರ್ಡರ್ 2 ಅನ್ನು ನೋಡಿದೀವಿ. ಸಬ್ಜೆಕ್ಟ್ ಮ್ಯಾಟರ್ ಡಿಸ್ಕ್ರಿಪ್ಷನ್ ಬಗ್ಗೆ ಹೋಗ್ಬೇಕಾದ್ರೆ 7 ಅಲ್ಲಿ ಹೋಗ್ತೀವಿ. ಕಾಸ್ ಆಫ್ ಆಕ್ಷನ್ ಅಂಡ್ ಲಿಮಿಟೇಷನ್ ಬಗ್ಗೆ ನೋಡುವಾಗ ಒಂದು ನಿಮ್ಗೆ ಘಟನೆ ಹೇಳ್ತೀನಿ, ಲೈವ್ ಎಕ್ಸಾಂಪಲ್ ಹೇಗಿರ್ತದೆ. ಈ ಕಾಸ್ ಆಫ್ ಆಕ್ಷನ್ ಅಂದ್ರೆ ಬಹಳಷ್ಟು ಜನ ಇನ್ಕ್ಲೂಡಿಂಗ್ ದಿ ಆಫೀಸರ್ಸ್ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಒಂದು ರಿಜೆಕ್ಷನ್ ಆಫ್ ಕ್ಲೈಂಟ್ ಹಾಕಿರ್ತಾರೆ, ಅದರಲ್ಲಿ ಕಾಸ್ ಆಫ್ ಆಕ್ಷನ್ ಏನ್ ಬರೀತಾರೆ ಅಂದ್ರೆ ಅವರು, ದಿಸ್ ಕೋರ್ಟ್ ಹ್ಯಾಸ್ ಇದೇನೋ ಕ್ಲೈಂಟ್ ಡಸಂಟ್ ಡಿಸ್ಕ್ಲೋಸ್ ದಿ ಕಾಸ್ ಆಫ್ ಆಕ್ಷನ್ ಹೆನ್ ಲಯಬಲ್ ಫಾರ್ ರಿಜೆಕ್ಷನ್ ಅಂದ್ರೆ ಅವ್ರು ಬರೀತಾರೆ, ಇನ್ ಪ್ಯಾರಾ ನಂಬರ್ ಸೋ ಅಂಡ್ ಸೋ ಆಫ್ ದಿ ಪ್ಲೇಂಟ್ the plaintiff specifically mentioned that the cause of action arose on so and so date. Suit ಏನಿತ್ತು ಗೊತ್ತು, during the lifetime of a father, son files a suit for partition. ನಿನ್ನೆ ಹೇಳಿದಾರಲ್ಲ ನಿಮಗೆ ಪಾರ್ಟಿಷನ್ ಸೂಟ್ ಹಿಂದುಲಾದ್ದು. ಡ್ಯೂರಿಂಗ್ ದಿ ಲೈಫ್ ಟೈಮ್ ಆಫ್ ಅ ಫಾದರ್, ಆಸ್ತಿ ಹೆಂಗೆ ಹೇಳ್ಬಿಡ್ತೀನಿ, ಅಜ್ಜನಿಂದ ಆಸ್ತಿ ಬರ್ತದೆ, ಅಜ್ಜನ ಸ್ವಂತ ಆಸ್ತಿ, ಅಜ್ಜ ಸಾಯ್ತಾನೆ, ಅದು ಮಕ್ಕಳಿಗೆ ಹೋಗತ್ತೆ ಪ್ರಾಪರ್ಟಿ. ಇಬ್ರು ಗಂಡು ಮಕ್ಕಳು ಅಂತ ಇಟ್ಕೊಳ್ಳೋಣ, ಇಬ್ರಿಗೆ ಹೋಗತ್ತೆ ಪ್ರಾಪರ್ಟಿ. ಒಬ್ಬನ ಮಗ ಅಂದ್ರೆ ಆಸ್ತಿ ಯಾರಿತ್ತಲ್ಲ ಅವನ ಮೊಮ್ಮಗ, ಅವ ಕೇಸ್ ಹಾಕ್ತಾನೆ ಮಗನ ತಂದೆ ಮೇಲೆ, ನನ್ನ ಅಜ್ಜನಿಂದ ಬಂದಿದ್ದ ಆಸ್ತಿ ಇದೆ, ನನ್ ಬರ್ತ್ ರೈಟ್ ಇದೆ, ನನ್ ಕೊಡಿಸ್ಕೊಡಿ ಅಂತ ಹೇಳಿ ಒಂದು ಸೂಟ್ ಅನ್ನ ಹಾಕ್ತಾನೆ. ಈ ಕಡೆ ರಿಜೆಕ್ಷನ್ ಆಫ್ ಪ್ಲೇಂಟ್ ಅನ್ನ ಹಾಕಿದ್ದಾರೆ. ಪ್ಲೇಂಟ್ ಡಸಂಟ್ ಡಿಸ್ಕ್ಲೋಸ್ ದಿ ಕಾಸ್ ಆಫ್ ಆಕ್ಷನ್ ಅಂತ ಕೇಸು. ಈ ಕೇಸಲ್ಲಿ ಸೂಟ್ ಮೇಂಟೈನ್ ಆಗತ್ತಾ ಆಗೋದಿಲ್ಲ, ಅದು ಕಾಸ್ ಆಫ್ ಆಕ್ಷನ್ ಇದೆನಾ ಇಲ್ಲ ಅವರಿಗೆ, ಇಲ್ಲಲ್ಲ, ಹೇಗೆ ಸಕ್ಸೆಷನ್ ಓಪನ್ ಆಗಿರಂಗಿಲ್ಲ. ಅಜ್ಜನಿಂದ ಬಂದಿದ್ದ ಆಸ್ತಿ ಇದೆಯಲ್ಲ, ಯಾವ ನೇಚರ್ ಆಫ್ ಪ್ರಾಪರ್ಟಿ ಏನು ಫಾದರ್ಗೆ, ಅಬ್ಸಲ್ಯೂಟ ಸ್ವಲ್ಪ ಅದಕ್ಕೆ ನಾನು ಅಧ್ಯಕ್ಷರಿಗೆ ಏನ್ ಹೇಳಿದೆ, ಹಿಂದೂ ಲಾದಲ್ಲಿ ಮಾಡೋಣ ಅಂತ ಹೇಳಿದೆ ಕ್ಲಾಸು, ಇರ್ಲಿ ಬರೋಣ. ಸೊ ಈ ಕೇಸಲ್ಲಿ ಏನಾಗಿರತ್ತೆ ಅಂತಂದ್ರೆ, ಒಂದು ವೇಳೆ ಸಕ್ಸೆಷನ್ ಆಕ್ಟ್ ಬರೋಕ್ಕಿಂತ ಪೂರ್ವದಲ್ಲಿ ಸಕ್ಸೆಷನ್ ಓಪನ್ ಆಗಿದ್ರೆ, ಅಜ್ಜ ಸತ್ತೋಗಿದ್ರೆ ಸೂಟ್ ಮೇಂಟೈನೇಬಲ್.
ಸಕ್ಸೆಷನ್ ಆಕ್ಟ್ ಬಂದಾದ ಮೇಲೆ ಏನಾದ್ರೂ ಅಜ್ಜ ತನ್ನ ಆಸ್ತಿನ ಬಿಟ್ಟು ಸತ್ತು ಹೋಗಿದ್ದ ಅದನ್ನ ಮಕ್ಕಳು ಡಿವೈಡ್ ಮಾಡ್ಕೊಂಡಿದ್ರು ಅಂತಂದ್ರೆ ಇವನ್ ಹಾಕಿರೋ ಸೂಟು ಮೇಂಟೈನ್ ಆಗೋದಿಲ್ಲ, ಯಾಕಂದ್ರೆ ಕಾಸ್ ಆಫ್ ಆಕ್ಷನ್ ಇಲ್ಲ ಅದೇ ಕೇಸ್ ಅಲ್ಲಿ. ಬಟ್ ಜಡ್ಜ್ ಅಲ್ಲಿ ಬರೀತಾರೆ ಇನ್ ಪ್ಯಾರಾ ನಂಬರ್ ಸೋ ಅಂಡ್ ಸೋ the plaintiff has specifically stated that the cause of action arose on so and so when he demanded the partition and the father refused the partition ಅಂತ ಹೇಳ್ತಾರೆ. ಅದು ಕಾಸ್ ಆಫ್ ಆಕ್ಷನ್ ಅನ್ನ. ಕಾಸ್ ಆಫ್ ಆಕ್ಷನ್ ಅಂತಂದ್ರೆ ಹೇಗಂದ್ರೆ ಫ್ಯಾಕ್ಟ್ ವಿಚ್ ಶೋಸ್ ದಟ್ ಹಿ ಹ್ಯಾವ್ ಸಮ್ ರೈಟ್ ಇನ್ ದಿ ಸಬ್ಜೆಕ್ಟ್ ಮ್ಯಾಟರ್. ರೈಟ್ ಇದೆ ಅನ್ನುವಂತ ಫ್ಯಾಕ್ಟ್ ಗೆ ಕಾಸ್ ಆಫ್ ಆಕ್ಷನ್ ಅಂತೀವಿ. ಅಲ್ಲಿ ಒಂದು ಬರಿತೀವಲ್ಲ ಅರೋಜನ್ ಅಂತಲ್ಲ, ಅರೋಜನ್ ಯಾವಾಗ ಬಂತು ಕೋರ್ಟಿಗೆ ಬರ್ಲಕ್ಕೆ ಅಂತ ಅಷ್ಟೇನೆ. ಫ್ಯಾಕ್ಟ್ ಏನೇನ್ ಪ್ಲೀಡ್ ಮಾಡ್ತೀವಿ ದಟ್ ಆಲ್ ಫ್ಯಾಕ್ಟ್ಸ್ ಕಾನ್ಸಿಸ್ಟ್ ದ ಕಾಸ್ ಆಫ್ ಆಕ್ಷನ್. ರೈಟ್ ಟು ಸೂ ಇರಬೇಕು ಅಂತ ಫ್ಯಾಕ್ಟ್ ಗೆ ಕಾಸ್ ಆಫ್ ಆಕ್ಷನ್ ಅಂತೀವಿ. ಬಟ್ ಆ ಕೋರ್ಟ್ ಹಂಗೆ ಬರ್ತದೆ. ಅದನ್ನ ಗ್ರೌಂಡ್ ಮಾಡಿದೀವಿ ಹೈಕೋರ್ಟ್ ಅಲ್ಲಿ ಏನಂತ, ದಟ್ ಹೈಯರ್ ಕೋರ್ಟ್ ಹ್ಯಾಸ್ ಕಮಿಟೆಡ್ ಎರರ್, ಫೇಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ಕಾಸ್ ಆಫ್ ಆಕ್ಷನ್. ಅರ್ಥ ಆಯ್ತಲ್ವಾ? ಸೊ ಅಲ್ಲಿ ಕಾಸ್ ಆಫ್ ಆಕ್ಷನ್ ಅನ್ನುವಂಥದ್ದನ್ನ ಇವನ್ ನಾವು ಹೆಂಗ್ ತಿಳ್ಕೋಬೇಕು ಅಂತಂದ್ರೆ ಎಂಟೈರ್ ಫ್ಯಾಕ್ಟ್ ವಿಚ್ ಗೋಸ್ ಟು ಶೋ ದಟ್ ಎಸ್ ದ ಪ್ಲೇಂಟಿಫ್ ಹ್ಯಾಸ್ ರೈಟ್ ಟು ಕ್ಲೇಮ್ ಸರ್ಟನ್ ರಿಲೀಫ್ ಅನ್ನುವಂಥದ್ದು ಏನಿರ್ತೋ ಅದೆಲ್ಲ ಫ್ಯಾಕ್ಟ್ ಕಾಸ್ ಆಫ್ ಆಕ್ಷನ್. ವೆನ್ ಇಟ್ ಅರೋಸ್ ಫಾರ್ ದ ಪರ್ಪಸ್ ಆಫ್ ಲಿಮಿಟೇಷನ್ ನಾವು ಅದನ್ನ ಹೇಳ್ತೀವಿ ಈ ದಿನ ಹಿಂಗ್ ಆಯ್ತು ಅಂತ ಹೇಳಿ, ಅದು ಅಷ್ಟೇ ಕಾಸ್ ಆಫ್ ಆಕ್ಷನ್ ಅಲ್ಲ, ಎಂಟೈರ್ ಫ್ಯಾಕ್ಟ್. ನೆಕ್ಸ್ಟ್ ಏನು ಅಂತಂದ್ರೆ ಕಾಸ್ ಆಫ್ ಆಕ್ಷನ್ ನೀವು ಕ್ಲಾಸ್ ಅನ್ನ ಮಾಡುವಾಗ ಅಥವಾ ಎಂಟೈರ್ ಫ್ಯಾಕ್ಟ್ ಅನ್ನ ಬರ್ಕೊಂಡು ಬರುವಾಗ ಲಿಮಿಟೇಷನ್ ಆಕ್ಟ್ ಬಗ್ಗೆ ನಮಗೆ ನಾಲೆಜ್ ಇರಬೇಕು, ಲಿಮಿಟೇಷನ್ ಲಾದ ಬಗ್ಗೆ ನಾಲೆಜ್ ಇರಬೇಕು. ಡ್ರಾಫ್ಟ್ ಮಾಡ್ತಾ ಇದೀವಿ ನಾವು, ಇನ್ನು ಕೋರ್ಟಿಗೆ ಹೋಗೇ ಇಲ್ಲ, ನಾವು ಡ್ರಾಫ್ಟ್ ಮಾಡ್ತಾ ಇದೀವಿ. ಲಿಮಿಟೇಷನ್ ಆಕ್ಟ್ ಬಗ್ಗೆ ಗೊತ್ತಿರಬೇಕು, ಎಲ್ಲ ಎಂಟೈರ್ ರಿಲೀಫ್ ಅನ್ನ ನಾವು ಕೊಡಬೇಕು. ನೆಕ್ಸ್ಟ್ ಸೂಟ್ ವ್ಯಾಲ್ಯೂಯೇಷನ್ ಅಂಡ್ ಕೋರ್ಟ್ ಫೀ ಬಗ್ಗೆ ಬಂದಾಗ ಆರ್ಡರ್ 7 ರೂಲ್ 1 ಅದ್ರ ಎಲ್ಲಾನು ಪ್ರಾವಿಷನ್ ಇದಾವೆ. ಏನೇನ್ ಇರಬೇಕು, ಪ್ಲೇಂಟ್ ಅಂದ್ರೆ ಹೇಗಿರ್ಬೇಕು ಅನ್ನುವಂಥದ್ದನ್ನ 7 ನಲ್ಲಿ ಹೇಳಿದ್ದಾರೆ. ಕೋರ್ಟ್ ಫೀಸ್ ಅಂಡ್ ಸೂಟ್ ವ್ಯಾಲ್ಯೂಯೇಷನ್ ಆಕ್ಟ್ ಸಾಹೇಬ್ರೆ ನಾವು ಡಿಸ್ಕಸ್ ಮಾಡುವಾಗ ಇಲ್ಲಿ ಅದೇ ಕೇಳಿದೆ ನಾನು, ಪ್ಲೀಡಿಂಗ್ಸ್ ಆಗಿದೆ ಅಂತಂದ್ರೆ ಸ್ವಲ್ಪ ಸೂಟ್ ವ್ಯಾಲ್ಯೂಯೇಷನ್ ಬಗ್ಗೆ ಬೇಕಾಗಿದೆ ಅಂತಂದ್ರು. ನಾನು ಅದರ ಮೇಲೆ ಹೇಳ್ಬೇಕು ಅಂತ ವೆಲ್ ಅಡ್ವಾನ್ಸ್ ಅನ್ನ ಪ್ರಿಪೇರ್ ಆಗಿದೆ. ಅದನ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋಣ ನಾವು. ಈಗ ಅದನ್ನ ಬರೋಕ್ಕಿಂತ ಪೂರ್ವದಿಂದ ಮತ್ತೆ ರಿಲೀಫ್ ಟು ಬಿ ಸಾಟ್ ಇದು ಮತ್ತು ಫ್ರೇಮ್ ಆಫ್ ಸೂಟ್ ಆರ್ಡರ್ 2 ಇದೆಯಲ್ಲ, ಅದು ಆರ್ಡರ್ 7 ರೂಲ್ 7 ಬರ್ಕೊಂಡ್ಬಿಡಿ. ಅಲ್ಲಿ ನೋಟ್ ಇದ್ರೆ ಅಥವಾ ನಾನು ಇದನ್ನ ಪಿಪಿಟಿ ಏನ್ ಮಾಡೀನಿ ಆಮೇಲೆ ಶೇರ್ ಮಾಡ್ತೀನಿ ನಿಮ್ಗೆ. ಸುಮ್ನೆ ಬರ್ಕೊಂಡ್ಬಿದ್ರೆ ಆಕ್ಟಿವ್ ಇರ್ತೀವಿ, ಅದರ್ವೈಸ್ ನಿದ್ದೆ ಬರ್ತದೆ. ಸುಮ್ನೆ ಬರ್ಕೊಳ್ರಿ, ಹಂಗೆ ಓದಾಕಂತಲ್ಲ, ಹಂಗೆ ಬರ್ಕೊಳ್ರಿ. ಇದನ್ನ ಕೊಡ್ತೀನಂತೆ. ರಿಲೀಫ್ ಟು ಬಿ ಸಾಟ್ ಆರ್ಡರ್ 7 ರೂಲ್ 7 ದಲ್ಲಿ ಹೇಳುತ್ತೆ. ನೆಕ್ಸ್ಟ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಬಗ್ಗೆ ಕೂಡ ನಮಗೆ ನಾಲೆಜ್ ಇರಬೇಕು. ಇಲ್ಲಿ ನಾವು ಮತ್ತೆ ತಿರ್ಗಾ ವಾಪಸ್ ಹೋಗೋದಿಲ್ಲ. ಈಗ ಅಂದ್ರೆ ಸೂಟ್ ವ್ಯಾಲ್ಯೂಯೇಷನ್ ಮಾಡೋದು ಅಂತ ಹೇಳಿ ಟೈಪ್ಸ್ ಆಫ್ ಸೂಟ್ ಬಂದಾಗ ಮೇಜರ್ ಸೂಟ್ಸ್ ಗಳು ಯಾವ ಬರ್ತವೆ? ಎಕ್ದಮ್ ಸಣ್ಣ ಸೂಟ್ ಅಂದ್ರೆ ಯಾವುದು? ಇಂಜಂಕ್ಷನ್ ಸೂಟ್. ಇಂಜಂಕ್ಷನ್ ಸೂಟ್ ಪರ್ಟೆನ್ಸ್ ಟು ಲ್ಯಾಂಡ್ ಆಗಿರಬಹುದು, ಪ್ಲಾಟ್ ಆಗಿರಬಹುದು, ಹೌಸ್ ಆಗಿರಬಹುದು. ಇಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸೆಕ್ಷನ್ 26 ಆಫ್ ದಿ ಕರ್ನಾಟಕ ಕೋರ್ಟ್ ಫೀಸ್ ಅಂಡ್ ಸೂಟ್ ವ್ಯಾಲ್ಯೂಯೇಷನ್ ಆಕ್ಟ್ ಇದೆ ಅಲ್ವಾ, ಅದರಲ್ಲಿ ಸಿ ಕೆಳಗಡೆ ರಿಲೀಫ್ ಅನ್ನ ಕ್ಲೇಮ್ ಮಾಡ್ತೀವಿ. ಅದನ್ನ ವ್ಯಾಲ್ಯೂಯೇಷನ್ 1000 ಅಂತ ಮಾಡ್ತೀವಿ. 1000 ಮಾಡಿಬಿಟ್ಟು ಶೆಡ್ಯೂಲ್ ಪ್ರಕಾರ 25 ರೂಪೀಸ್ ಆಗ್ತದೆ. 25 ರೂಪೀಸ್ ಅನ್ನ ಕಟ್ತೀವಿ. ಇಂಜೆಕ್ಷನ್ ಸೂಟ್ ಅಲ್ಲಿ ಟಫ್ ಏನ್ ಆಗಲ್ಲ ನಮ್ಗೆ. ಏನ್ ವ್ಯಾಲ್ಯೂ ಮಾಡಿದ್ವಿ? ಫಾರ್ ಎಕ್ಸಾಂಪಲ್ ಈ ಬಿಲ್ಡಿಂಗ್ ಇದೆ, ಇಷ್ಟ ಪ್ರಿಮೈಸಸ್ ಇದೆ ಅಂತ ತಿಳ್ಕೊಳ್ಳೋಣ. ಇದರ ವ್ಯಾಲ್ಯೂಯೇಷನ್ ಒಂದು 10 ಲಕ್ಷ ಇದೆ ಅಂತ ಭಾವಿಸೋಣ. ಸುಮ್ನೆ 10 ಲಕ್ಷ ಇದ್ರೆ ಇಂಜೆಕ್ಷನ್ ಸೂಟ್ ಹಾಕ್ಬೇಕಾದ್ರೆ ಯಾವ ಕೋರ್ಟ್ ಅಲ್ಲಿ ಹಾಕ್ಬೇಕು ನಾವು? ಸೀನಿಯರ್ ಡಿವಿಷನ್. ಯಾಕೆ ಸೀನಿಯರ್ ಡಿವಿಷನ್? ಒಂದು ಏನು ಅಂತಂದ್ರೆ ಇದಕ್ಕೆ 1000 ಕೋಟಿ ಬೆಲೆ ಇದ್ರೂ ಕೂಡ ನಾವು ಕೇಸ್ ಹಾಕೋದು ಇಂಜೆಕ್ಷನ್ ಸೂಟ್ ಹಾಕಿದ್ರೆ ನಾವು ಜೂನಿಯರ್ ಡಿವಿಷನ್ ನಲ್ಲೇನೆ ಹಾಕ್ಬೇಕು. ಒಂದು ಕಲ್ಕೊಳ್ಳುವಂತ ವಿಷಯ. ಇಂಜೆಕ್ಷನ್ ಸೂಟ್ ಆಲ್ವೇಸ್ ಇನ್ ಜೂನಿಯರ್ ಡಿವಿಷನ್ ಅಥವಾ ಸಿವಿಲ್ ಜಡ್ಜ್ ಅಂತ ಹೇಳ್ತೀವಿ. ನಾಟ್ ಅ ಸೀನಿಯರ್ ಡಿವಿಷನ್, ಸಿವಿಲ್ ಜಡ್ಜ್ ಏನಂತ ಹೇಳ್ತೀವಿ, ಆ ಕೋರ್ಟ್ ಅಲ್ಲಿನೇ ಹಾಕ್ಬೇಕು ಇಂಜೆಕ್ಷನ್ ಸೂಟ್. ಅದ್ರ ವ್ಯಾಲ್ಯೂ ಎಷ್ಟೇ ಇರ್ಲಿ, 10 ಕೋಟಿ ಇರ್ಲಿ, ನಮಗ್ ಸಂಬಂಧ ಇಲ್ಲ. ರಿಲೀಫ್ ಆಫ್ ಇಂಜೆಕ್ಷನ್ ವ್ಯಾಲ್ಯೂಡ್ ಅಟ್ ₹1000 ವ್ಯಾಲ್ಯೂಯೇಷನ್ ಮಾಡ್ಬೇಕಲ್ಲಿ. The property valuation different, valuation of a relief for the purpose of payment of court fee is different. ಅಲ್ಲಿ ನಾವು ಎಷ್ಟು ಮಾಡ್ತೀವಿ? 1000 and relief ಮಾಡ್ಕೊಂಡು 25 ಅನ್ನ ಕಟ್ತೀವಿ. ಇದನ್ನ ನಾವು 10 ಲಕ್ಷ ರೂಪಾಯಿ ವ್ಯಾಲ್ಯೂಯೇಷನ್ ಅಂತ ಇಟ್ಕೊಳ್ಳೋಣ. 10 ಲಕ್ಷ ರೂಪಾಯಿ ವ್ಯಾಲ್ಯೂಯೇಷನ್ ಅಂತ ಇಟ್ಕೊಳ್ಳೋಣ. ಇದು ಒಂದು ವೇಳೆ ಕಮರ್ಷಿಯಲ್ ಲ್ಯಾಂಡ್ ಇದ್ದು ಇದರಲ್ಲೆಲ್ಲ ಎಣ್ಣೆ ಆಗಿ ರೀತಿ ಒಂದು ಮನೆ ಕಟ್ಕೊಂಡು ಇದ್ದಿದ್ದೇವೆ, ಯಾರೋ ಬಂದ ನಂದು ಅಂತ, ಅವಾಗ ನಾವು ಯಾವ ಸೂಟ್ ಅನ್ನು ಹಾಕ್ಬೇಕು? ಬರೀ ಇಂಟರ್ಫಿಯರ್ ಆದ್ರೆ ಇಂಜೆಕ್ಷನ್ ಸೂಟು. ಯಾರೋ ಒಬ್ರು ತೊಂದರೆ ಕೊಡ್ತಾ ಇದಾರೆ ಅಂತ ಇರ್ತಾರ, ಬರೋದು ಹೊಲಸ್ ನೀರ್ ಬಿಡೋದು, ಬರುದು ಡಿಸ್ಟರ್ಬ್ ಮಾಡೋದು, ಏನೋ ಜೋರಾಗಿ ಅವಾಜ್ ಮಾಡೋದು, ಈ ರೀತಿ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಸೂಟ್ ಮಾಡಿ ಇಂಜೆಕ್ಷನ್ ಹಾಕಿದ್ದೇವೆ 25 ಇನಫ್. ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಪಕ್ಕದವನು
ಇದು ನನ್ನ ಬಿಲ್ಡಿಂಗ್ ಅಪ್ಪ ಅಂತ ಜಗಳಕ್ಕೆ ಬಂದಾನೆ. ಈಗ ಯಾವ್ದೋ ಡಾಕ್ಯುಮೆಂಟ್ ಡುಪ್ಲಿಕೇಟ್ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾನೆ, ನಂದು ಅಂತ ಹೇಳ್ತಾ ಇದ್ದಾನೆ, ನನ್ನ ಹೆಸರಿನಲ್ಲಿ ಇದೆ, ಅವನು ಒಂದಿಷ್ಟು ಡಾಕ್ಯುಮೆಂಟ್ ಅನ್ನು ಹಾಕೊಂಡು ಬಂದ್ಬಿಟ್ಟಿದ್ದಾನೆ. ಅವಾಗ ಯಾವ ಸೂಟ್ ಹಾಕ್ಬೇಕು ನಾವು ಇದಕ್ಕೆ? ಡಿಕ್ಲರೇಷನ್ ಅಂಡ್ ಇಂಜೆಕ್ಷನ್ ಹಾಕ್ಬೇಕಾಗತ್ತೆ. ಬರೀ ಇಂಜೆಕ್ಷನ್ ಹಾಕಿದ್ರೆ ಏನಾಗತ್ತೆ? ಬರೀ ಇಂಜೆಕ್ಷನ್ ಸೂಟ್. ಅವಾಗ ಎರಡನೇ ಎಕ್ಸಾಂಪಲ್ ಅಲ್ಲಿ ಅವ ನಂದು ಅಂತ ನಾವು ಪ್ಲೇಡಿಂಗ್ ನಲ್ಲಿ ಹೇಳ್ಬಿಟ್ಟಿದೀವಿ. ದ ಡಿಫೆಂಡೆಂಟ್ ಕಮಿಂಗ್ ಅಗೇನ್ ಅಂಡ್ ಅಗೇನ್ ಟು ದಿ ಸೂಟ್ ಪ್ರಾಪರ್ಟಿ ಅಂಡ್ ಕ್ಲೇಮಿಂಗ್ ದಟ್ ದ ಪ್ರಾಪರ್ಟಿ ಬಿಲಾಂಗ್ಸ್ ಟು ಹಿಮ್ ಅಂತ ಬರ್ದ್ಬಿಟ್ಟಿವಿ. ಅಥವಾ ಡಿನೈಂಗ್ ಮೈ ಟೈಟಲ್, ದ ಡಿಫೆಂಡೆಂಟ್ ಡಿನೈಂಗ್ ದಟ್ ಐ ಆಮ್ ನಾಟ್ ದ ಓನರ್ ಆಫ್ ದ ಪ್ರಾಪರ್ಟಿ, ಐ ಆಮ್ ಹೋಲ್ಡಿಂಗ್ ಸೇಲ್ ಡೀಡ್ ಇದೆ, ಎಲ್ಲ ಇದೆ, ಪ್ರಾಪರ್ಟಿ ಸ್ಟ್ಯಾಂಡ್ಸ್ ಇನ್ ಮೈ ನೇಮ್ ಎಲ್ಲ ಇದೆ. ಈಗ ಅವಾಗ ನೀವು ಪ್ಲೀಡಿಂಗ್ಸ್ ನಲ್ಲೇ ಹೇಳಿರೋದ್ರಿಂದ, ಡಿನೈಲ್ ಆಫ್ ಟೈಟಲ್ ಇರೋದ್ರಿಂದ, ಯು ಹ್ಯಾವ್ ಟು ಫೈಲ್ ಎ ಸೂಟ್ ಫಾರ್ ಡಿಕ್ಲರೇಷನ್ ಅಂಡ್ ಇಂಜೆಕ್ಷನ್. ಅವಾಗ ವ್ಯಾಲ್ಯೂಯೇಷನ್ ಹೇಗೆ ಮಾಡಬೇಕು? 10 ಲಕ್ಷ ರೂಪಾಯಿ ವ್ಯಾಲ್ಯೂಯೇಷನ್ ಇದೆ ಇದರದ್ದು. 10 ಲಕ್ಷ ವ್ಯಾಲ್ಯೂಯೇಷನ್ ಇದ್ದಾಗ ನಾವು ಇದು ಏನೇ ಲ್ಯಾಂಡ್ ಆಗಿರೋದ್ರಿಂದ, ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲದೆ ಇರೋದ್ರಿಂದ ಕೋರ್ಟ್ ಫೀ ಅನ್ನ ಮಾರ್ಕೆಟ್ ವ್ಯಾಲ್ಯೂ ಇದೆಯಲ್ವಾ ಇದ್ರದ್ದು 10 ಲಕ್ಷ ಅಂತ ಹೇಳಿದೇವಲ್ವಾ, ಆ 10 ಲಕ್ಷ ರೂಪಾಯಿ ಮೇಲೆನೆ ಕಟ್ಟಬೇಕು. 10 ಲಕ್ಷಕ್ಕೆ ಎಷ್ಟಾಗುತ್ತೆ? ಆ ಶೆಡ್ಯೂಲ್ ಅಲ್ಲಿ ಕೊಟ್ಟಿದ್ದಾರೆ. 60%, 70% ಕೊಟ್ಟಿದ್ದಾರೆ. 10 ಲಕ್ಷಕ್ಕೆ ಎಷ್ಟಾಗ್ತದೆ ಅಷ್ಟು ಕಟ್ಟಬೇಕು. ಫಾರ್ ದ ಪರ್ಪಸ್ ಆಫ್ ಜೂರಿಸ್ಡಿಕ್ಷನ್ ದ ಸೂಟ್ ಪ್ರಾಪರ್ಟಿ ಇಸ್ ವ್ಯಾಲ್ಯೂಡ್ ಅಟ್ rupees 10 lakh ಅಂಡ್ ಕೋರ್ಟ್ ಫೀ ಆಫ್ rupees dash paid ಅಂಡರ್ ಸೆಕ್ಷನ್ 24 ದಲ್ಲಿ ಬರುತ್ತೆ. ಎ ಬರುತ್ತೋ, ಬಿ ಬರುತ್ತೋ, ಡಿ ಬರುತ್ತೋ ಅಲ್ಲಿ ನೋಡಿ, ಎ ಬಿ ವಿತ್ ಪೊಸೆಷನ್ ವಿತೌಟ್ ಪೊಸೆಷನ್ ಇದ್ದಾಗ ಬರ್ತದೆ. ಬಿ ಬರ್ತದೆ ಡಿಕ್ಲರೇಷನ್ ಅಂಡ್ ಇಂಜೆಕ್ಷನ್. ಅಲ್ಲಿ ನೀವು ಇಂಜೆಕ್ಷನ್ ಕಾನ್ಸಿಕ್ವೆನ್ಸಿಯಲ್ ರಿಲೀಫ್ ಆಗುತ್ತೆ. ಹೀಗಾಗಿ ಅದ್ರ ಮೇಲೆ ಸಪರೇಟ್ 25 ಕಟ್ಟಿದ್ರು ನಡೀತದೆ. ಯಾಕೆ ಸುಮ್ಮನೆ ಅಂದ್ರೆ ಕಟ್ಟದು ಸಾಹೇಬರಿಗೆ ಕನ್ವಿನ್ಸ್ ಮಾಡ್ಕೊಂಡು ಅದ್ರ ಮೇಲೆ ಹಿಯರಿಂಗ್ ಮಾಡೋದಕ್ಕಿಂತ 25 ಕಟ್ಟಿಬಿಟ್ರು ನಡೀತದೆ. ಬೇಡ ಅಂದ್ರೆ ಕಾನ್ಸಿಕ್ವೆನ್ಸಿಯಲ್ ರಿಲೀಫ್ ಇದೆ, ಹಿಂಗಾಗಿ ಕಟ್ಟಿಲ್ಲ ಅಂತಂದ್ರೆ ನಡೀತದೆ. ಬಟ್ ಆ ಶೆಡ್ಯೂಲ್ ಪ್ರಕಾರ 10 ಲ್ಯಾಕ್ ಎಷ್ಟಾಗತ್ತೆ ವ್ಯಾಲ್ಯೂ, ಅಷ್ಟು ಅದಕ್ಕೆ ನಾವು ವ್ಯಾಲ್ಯೂಯೇಷನ್ ಅನ್ನ ಮಾಡಿ ಕೋರ್ಟ್ ಫೀ ಅನ್ನ ಡಿಡಿ ಮೂಲಕ ಕಟ್ಟಬೇಕಾಗತ್ತೆ. ಆಯ್ತಾ? ಸಪೋಸ್ ಇದೇ ನಾವು ಇಲ್ಲದಾಗ ಬಂದು ನಾವು ಕಬ್ಜಾ ಮಾಡ್ಕೊಂಡ್ ಬಿಟ್ಟಿದ್ದಾನೆ ನಂದು ಅಂತ ಹೇಳಿ, ಈಗ ಸೂಟ್ ಯಾವ್ದು ಹಾಕ್ಬೇಕು ನಾವು? ಸೂಟ್ ಫಾರ್ ಡಿಕ್ಲರೇಷನ್, ಪೊಸೆಷನ್ ಅಂಡ್ ಇಂಜೆಕ್ಷನ್ ಹಾಕ್ಬೇಕಾಗತ್ತೆ. ಅವಾಗ ಕೋರ್ಟ್ ಫೀ ಹೇಗೆ ಕಟ್ಟೋದು? ಸೇಮ್ ಫಾರ್ಮುಲಾ. ಮತ್ತೆ ಡಿಕ್ಲರೇಷನ್, ಪೊಸೆಷನ್ ಇದ್ರೂ ಕೂಡ ಮಾರ್ಕೆಟ್ ವ್ಯಾಲ್ಯೂ ಏನಿದೆಯಲ್ಲ, ಆ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಸೆಕ್ಷನ್ 24A ದಲ್ಲಿ ಬರ್ತದೆ. ಅಲ್ಲಿ ಕೋರ್ಟ್ ಫೀ ಎಷ್ಟು ಕಟ್ ಅಂತ ಹೇಳ್ತಾರೆ. ಕೆಲವು ಸರಿ ಅಮೌಂಟ್ ಇದೆಯಲ್ಲ 10 ಲಕ್ಷ, ಹಾಫ್ ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಅಂತ ಇರುತ್ತೆ, ಹಾಫ್ ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ. ಅವಾಗ 5 ಲಕ್ಷ. 5 ಲಕ್ಷದ ಮೇಲೆ ಎಷ್ಟು ಶೆಡ್ಯೂಲ್ ನಲ್ಲಿ ಹೇಳಿದ್ದಾರೆ ಅಷ್ಟು ಕೋರ್ಟ್ ಫೀ ಅನ್ನ ಕಟ್ಟಬೇಕು. ಕಟ್ಟಿದ ನಾವು ಸೂಟ್ ಫಾರ್ ಡಿಕ್ಲರೇಷನ್, ಪೊಸೆಷನ್ ಅಂಡ್ ಇಂಜೆಕ್ಷನ್ ಹಾಕೋಬೇಕು. ನಾವು ನೋಡಿ ಈಗ ಫ್ರೇಮ್ ಆಫ್ ಸೂಟ್ ಅನ್ನ ನೋಡ್ತಾ ಇದೀವಿ, ನಾವು ಯಾವ ರೀತಿ ಸೂಟ್ ಗಳನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ. ಪ್ಲೀಡಿಂಗ್ ನಲ್ಲಿ ಒಂದು ನಂದು ಆಸ್ತಿ ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಬರೀ ಇಂಜೆಕ್ಷನ್ ಹಾಕಿದ್ರೆ ಸೂಟು ಡಿಕ್ರಿ ಆಗೋದಿಲ್ಲ, ಡಿಸ್ಮಿಸ್ ಆಗತ್ತೆ. ಅವ ಒಳಗೆ ಬಂದ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಬರೀ ಸೂಟ್ ಫಾರ್ ಡಿಕ್ಲರೇಷನ್, ಇಂಜೆಕ್ಷನ್ ಹಾಕಿದ್ರೆ ಸೂಟು ಡಿಸ್ಮಿಸ್ ಆಗತ್ತೆ. ಯಾಕೆ ಡಿಸ್ಮಿಸ್ ಆಗತ್ತೆ? ಸೆಕ್ಷನ್ 34 ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ ಹೇಳಿದ್ದಾರೆ. ಸೆಕ್ಷನ್ 34 ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಲ್ಲಿ ಹೇಳಿದ್ದಾರೆ, when the plaintiff is entitled to seek further relief, omits to seek further relief, the court shall not grant the relief ಅಂತ ಹೇಳುತ್ತೆ. ಕೋರ್ಟ್ ಶಾಲ್ ನಾಟ್ ಗ್ರಾಂಟ್ ದಿ ರಿಲೀಫ್ ಅಂತ ಹೇಳುತ್ತೆ. ಇಂಥ ಕೇಸ್ಗಳು ಎಲ್ರಿ ಸುಪ್ರೀಂ ಕೋರ್ಟ್ ತನ ಹೋಗಿ ಕನ್ಫರ್ಮ್ ಆಗಿ ಬಂದಿದ್ದಾವೆ, ಡಿಸ್ಮಿಸ್ ಆಗಿದ್ದು. ಅಟ್ಲೀಸ್ಟ್ ಹೈಕೋರ್ಟಿಗೆ ಹೋದಾಗ ಫಸ್ಟ್ ಅಪೀಲ್ ಅಲ್ಲಿ ಇದ್ದಾಗ ಅಮೆಂಡ್ಮೆಂಟ್ ಆದ್ರೂ ಹಾಕಿ ಪೊಸಿಷನ್ ಕೇಳಬೇಕು, ಕೇಳಿಲ್ಲ. ಸುಪ್ರೀಂ ಕೋರ್ಟ್ ನಾನು ಫೈಟ್ ಮಾಡಿದ್ದಾರೆ. ಕಾಳಗಿಯಲ್ಲಿ ಒಂದು ಆಗಿತ್ತು, 3 ಎಕರೆ ಲ್ಯಾಂಡ್. ಗೌರ್ಮೆಂಟ್ ದವ್ರು ಏನ್ ಮಾಡಿದ್ರು, ಓಪನ್ ಲ್ಯಾಂಡ್ ಅಂತ ತಿಳ್ಕೊಂಡು ಒಂದು ಸ್ಕೂಲಿಗೆ ಒಂದಿಷ್ಟು ಬರ್ಕೊಂಡಿದ್ದಾರೆ. ಮೊದಲಿನ ಕಾಲದಲ್ಲೆಲ್ಲ ಒಂದು ಗಿಫ್ಟ್ ಡೀಡ್ ಅಂತ ಮಾಡ್ಕೊಂಡು ಒಂದಿಷ್ಟು ಬರ್ಕೊಂಡು ಸ್ಕೂಲ್ ಕಟ್ಟಿದ್ದಾರೆ. ಆಮೇಲೆ ಮತ್ತು BO ಆಫೀಸ್ ಅದ್ರಾಗ ಕಟ್ಟಿದ್ದಾರೆ, ಪೊಲೀಸ್ ಸ್ಟೇಷನ್ ಅಲ್ಲೇ ಮಾಡಿದ್ರೆ. ಒಂದು 3 ಎಕರೆ ಲ್ಯಾಂಡ್. ಪ್ರಾಪರ್ಟಿ ಯಾರ ಹೆಸರಿನಲ್ಲಿ? ಬೇರೆಯವನ ಹೆಸರಿನಲ್ಲಿ. ಕಬ್ಜಾ ಯಾರು? ಗೌರ್ಮೆಂಟ್ ಪ್ರಾಪರ್ಟಿನೇ. ಪ್ಲೀಡಿಂಗ್ ನಲ್ಲಿ ಎಲ್ಲ ಹಿಂದೆ ಬರೀತಾರೆ, I have purchased the suit property and so date by virtue of registered sale deed, then I am owner and possessor of the property ಅಂತ ಬರ್ತಾನೆ. ಮುಂದೆ ಬರೀತಾನೆ, the defendants illegally constructed the school, BO office, police station, etc. ಎಲ್ಲ ಬರ್ಕೊಂತ ಹೋಗ್ತಾನೆ. ರಿಲೀಫ್ ಏನ್ ಕೇಳ್ತಾನೆ? the relief of declaration is valued under rupees, ಅದು 1000 ಮಾಡ್ತಾನೆ. 25 rupees ಕೋರ್ಟ್ ಫೀ ಅನ್ನ ಕೇಳ್ತಾನೆ, ಅಷ್ಟು ತುಂಬ್ತಾನೆ. ಟ್ರಯಲ್ ಕೋರ್ಟ್ ಅಬ್ಸರ್ವೇಷನ್ ಮಾಡಿ ಟ್ರಯಲ್ ಆದ್ಮೇಲೆ 4 ವರ್ಷಕ್ಕೆ ಜಜ್ಮೆಂಟ್ ಕೊಡುತ್ತೆ. ಏನಂತ? ದಿ ಪ್ಲೇಂಟ್ ಗವರ್ಮೆಂಟ್ ಇಟ್ ಸೆಲ್ಫ್ ಗೋಸ್ ಟು ಶೋ ದಟ್ ಕ್ರಾಸ್ ನಲ್ಲಿ ಅಡ್ಮಿಟ್ ಮಾಡ್ಕೋತಾನೆ ಅವನು. ಆಸ್ ಆನ್ ದ ಡೇಟ್ ದ ಪ್ಲೇಂಟಿಫ್ ಈಸ್ ನಾಟ್ ಇನ್ ಪೊಸೆಷನ್ ಆಫ್ ದಿ ಸೂಟ್ ಪ್ರಾಪರ್ಟಿ, it is the defendant who are in possession of the property, whether legal or illegal.
The plaintiff not sought the relief of possession, therefore he is not entitled for the relief of declaration as sought for in view of section 34 proviso of the specific relief act. ಇಷ್ಟ ಬರ್ತಾರೆ, ಇದೇ ಮೇನ್ ರೀಸನ್. ಈಗ ಹೈಕೋರ್ಟ್ಗೆ ಹೋಗುತ್ತೆ, ಹೈಕೋರ್ಟ್ ಅಲ್ಲಿನೂ ಕೂಡ ಸರಿ ಫಸ್ಟ್ ಅಪಿಲೇಟ್ ಕೋರ್ಟ್ ಹೋಗುತ್ತೆ, ಅಪಿಲೇಟ್ ಕನ್ಫರ್ಮ್ ಮಾಡುತ್ತೆ, ಎಚ್ಚೆತ್ಕೋಬೇಕಾಗಿತ್ತು ಅವಾಗಾದ್ರು. ಮುಂದೆ RSA ಹೋಗುತ್ತೆ, RSA ಅಲ್ಲಿನೂ ಕೋರ್ಟ್ ಇದನ್ನೇ ಬರೀತದೆ. The trial court specifically at page number so and so came to conclusion that the plaintiff is not in possession as on the date of suit. The plaintiff not sought the relief of possession, hence the findings are correct. Supreme Court ಹೋಗುತ್ತೆ, SLP ಅಲ್ಲಿ ಬರೀತಾರೆ ಪೆರಿಸ್ ಹರ್ಡ್ ಅಂತ ಬರೀತಾರೆ, ಪೆರಿಸ್ ನೋ ಮೆರಿಸ್ ಡಿಸ್ಮಿಸ್ಡ್, ಇಷ್ಟು ಬರೆದಿದ್ದಾರೆ. ಆಮೇಲೆ ನನ್ನ ಕಡೆ ಬಂದ್ರು, ಒಂದು ಪುಣ್ಯಕ್ಕೆ ಆ ಕೋರ್ಟ್ ಏನ್ ಮಾಡಿದೆ ಅಂದ್ರೆ ಅವರಿಗೆ the plaintiff is at liberty to file the relief, ಇದನ್ನು suit for the relief of damages or compensation ಅಂತ ಒಂದು ಪ್ರಾವಿಷನ್ ಕೊಟ್ಟವ್ರೆ ಅವರಿಗೆ. ನಾನು ಅಡ್ವೈಸ್ ಮಾಡಿದ್ದೆ, ನೀನ್ ಕಾಂಪೆನ್ಸೇಷನ್ ಕಟ್ಟಬೇಕಾದ್ರೆ ಕೋರ್ಟ್ ಫೀ ಕಟ್ಟಬೇಕಾಗತ್ತೆ, ಅಷ್ಟಾದ್ರೆ ಬಾ, ಇಲ್ಲ ಅಂದ್ರೆ ಬೇಡ ಅಂದ್ರೆ ಫೈಲ್ ಕೊಟ್ಟ ಹೋದಾಗ ಅವ್ನಿಗೆ ಕೋರ್ಟ್ ಫೀ ಕೊಡಕ್ ಆಗ್ಲಿಲ್ಲ, ವಾಪಸ್ ಬರ್ಲಿಲ್ಲ. ಯಾಕಂದ್ರೆ 3 ಎಕರೆ ಲ್ಯಾಂಡ್ ಸಿಟಿಯಲ್ಲಿ ಇದ್ದಿದ್ದಕ್ಕೆ ಕಾಂಪೆನ್ಸೇಷನ್ ಎಕರೆಗೆ 10 ಲಕ್ಷ ಮಾಡಿದ್ರು, 30 ಲಕ್ಷ ಅಷ್ಟು ಕಟ್ಟಕ್ಕಿಲ್ಲ ಅವನಿಗೆ, ಸೊ ಬರ್ಲಿಲ್ಲ. ಆದ್ರ ಬೇಸ್ ಮೇಲೆ ಅವ್ನು ಮತ್ತೆ ರಿಲೀಫ್ ಅನ್ನ ಕೇಳಬಹುದಿತ್ತು, ಬಟ್ ಡಿಕ್ಲರೇಷನ್ ಇಂಜೆಕ್ಷನ್ ಬರೋದೇ ಇಲ್ಲ. ಈಗ ಏನಾದ್ರೂ ರೆಮಿಡಿ ಕೇಳಬಹುದು ಅಥವಾ ಆಲ್ಟರ್ನೇಟಿವ್ ಬೇರೆ ನಮ್ಗೆ ಲ್ಯಾಂಡ್ ಕೊಡಿ ಅಂತ ಕೇಳಬಹುದು, ಬೇರೆ ರೆಮಿಡಿ ಕೇಳಕ್ಕೆ ಅವಕಾಶ ಇಲ್ಲ. ನಾನು ಯಾಕೆ ಎಕ್ಸಾಂಪಲ್ ಹೇಳಿದೆ, ಇಂಜೆಕ್ಷನ್ ಡಿಕ್ಲರೇಷನ್, ಡಿಕ್ಲರೇಷನ್ ಪೊಸೆಷನ್ ಇಂಜೆಕ್ಷನ್. ಈಗ ಇದು ಪ್ರಾಪರ್ಟಿ ಕನ್ಸ್ಟ್ರಕ್ಟೆಡ್ ಹೌಸ್ ಆಯ್ತು, ಇದು ಓಪನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಇಟ್ಕೊಳ್ಳೋಣ, 1 ಎಕರೆ ಲ್ಯಾಂಡ್ ಇದೆ ಅಂತ ಇಟ್ಕೊಳ್ಳೋಣ, ಅಗ್ರಿಕಲ್ಚರ್ ಲ್ಯಾಂಡ್. ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದಾಗ ವ್ಯಾಲ್ಯೂಯೇಷನ್ ಹೆಂಗ್ ಮಾಡ್ತಾರೆ, ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ 10 ಲಕ್ಷನೇ ಅಂತ ಇಟ್ಕೊಳ್ಳೋಣ. ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಮಾರ್ಕೆಟ್ ವ್ಯಾಲ್ಯೂ 10 ಲಕ್ಷನೇ ಇದೆ. ಈಗ ಸೂಟ್ ಹಾಕ್ಬೇಕಾಗಿದೆ, ಯಾವುದು ಸೂಟ್ ಫಾರ್ ಇಂಜೆಕ್ಷನ್ ಹೋಗೋಣ. ಫಸ್ಟ್ ಅಗ್ರಿಕಲ್ಚರ್ ಲ್ಯಾಂಡ್ ರಿಲೇಟೆಡ್, ಅಗ್ರಿಕಲ್ಚರ್ ಲ್ಯಾಂಡ್ ರಿಲೇಟೆಡ್ ಸೂಟ್ ಫಾರ್ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಎಷ್ಟು ಕೋರ್ಟ್ ಫೀ ಕಟ್ಟಬೇಕಾಗತ್ತೆ, 1025 ಅಂದ್ರೆ 1000 ವ್ಯಾಲ್ಯೂಯೇಷನ್ 25 ಕೋರ್ಟ್ ಫೀ. ಈಗ ಇದನ್ನು ನಾವು ಮತ್ತೆ ಬಂದ ಹೊಲ ನಂದು ಅಂತ ಜಗಳ ತೆಗ್ದವನೀಗ, ಅವಾಗ ಸೂಟ್ ಫಾರ್ ಡಿಕ್ಲರೇಷನ್ ಅಂಡ್ ಇಂಜೆಕ್ಷನ್ ಹಾಕಬೇಕು. ಕೋರ್ಟ್ ಫೀ ಎಷ್ಟು ಕಟ್ಟಬೇಕು, 10 ಲಕ್ಷ ಪ್ರಾಪರ್ಟಿ ಇದೆ, ಯಾವ ಕೋರ್ಟಲ್ಲಿ ಕೇಸನ್ನ ಹಾಕಬೇಕು, ಯಾವ ಕೋರ್ಟಲ್ಲಿ ಕೇಸನ್ನ ಹಾಕಬೇಕು, ಎಷ್ಟು ಕೋರ್ಟ್ ಫೀಯನ್ನ ಕಟ್ಟಬೇಕು ಅಂತ ಪ್ರಶ್ನೆ. ಈಗ ಯಾರಾದ್ರೂ 25ನೇ ಕಟ್ಟಬೇಕು. ಯಾವ ರೀತಿ 25? ರೈಟ್. ಈಗ ಪೆಕ್ಯುನರಿ ಜುರಿಸ್ಡಿಕ್ಷನ್ ಬಂದು ಸೆಕ್ಷನ್ 6 ನೋಡಿದೇವಲ್ವಾ ನಾವು, ಸೀನಿಯರ್ ಡಿವಿಷನ್ ಹೋಗುತ್ತೆ, ಯಾಕಂದ್ರೆ 10 ಲಕ್ಷ ರೂಪಾಯಿ ವ್ಯಾಲ್ಯೂಯೇಷನ್ ಇದೆ. ವ್ಯಾಲ್ಯೂಯೇಷನ್ ಫಾರ್ ದ ಪರ್ಪಸ್ ಆಫ್ ಕೋರ್ಟ್ ಫೀ ಹೇಗ್ ಮಾಡಬೇಕು ಅಂದ್ರೆ ಇಲ್ಲಿ ತಿಳ್ಕೋಬೇಕಾದಂತಹ ಸೆಕ್ಷನ್ 24 Section 7 of the Karnataka Court Fees and Suit Valuation Act. Section 7 class 2 ದಲ್ಲಿ ಕೆಲವೊಂದು ಸೆಕ್ಷನ್ ಹೇಳವ್ರೆ, ಸೂಟ್ಸ್ ಫಾಲಿಂಗ್ ಅಂಡರ್ ಸೆಕ್ಷನ್ ಸೊ ಅಂಡ್ ಸೊ ಅಂಡ್ ಸೊ ಅಂಡ್ ಸೊ ಅಂಡ್ ಸೊ ಅಂತಂದ್ರೆ ಅಲ್ಲಿ 24 ಅಲ್ಲಿ ಬರ್ತದೆ. ವ್ಯಾಲ್ಯೂಯೇಷನ್ ಹೇಗ್ ಮಾಡಬೇಕು ಅಂತಂದ್ರೆ, ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದಾಗ ಸರ್ ಹೇಳ್ದಂಗೆ ಅದ್ರ ಮೇಲೆ ಅಸೆಸ್ಮೆಂಟ್ ಇರ್ತಲ್ಲ, ರೆವೆನ್ಯೂ ಅಸೆಸ್ಮೆಂಟ್ ಒಂದು ಕಾಲಮ್ ನಂಬರ್ 12 ಆದ್ಮೇಲೆ ಅದು ಎಕರೆ ಗುಂಟೆ ಬರ್ದು ಇದು ಪೈಸೆ ಅಂತ ಬರ್ದಿರ್ತಾರೆ ನೋಡಿ, ಎಷ್ಟನ್ನ ನೋಡಿರಿ? ಅದು ಅಸೆಸ್ಮೆಂಟ್ ಅಂತೀವಿ, ಅದಕ್ಕೆ ಟ್ಯಾಕ್ಸ್, ಅದು ಗೌರ್ಮೆಂಟ್ ಕಟ್ಟುವಂತ ರೆವೆನ್ಯೂ. ಅದು ಮತ್ತೆ ಬಿರಾಡ್ ಅಂತ ಅಂತಾರೆ, ಕೆಲವೊಂದ್ ಕಡೆ ಅದು ಟ್ಯಾಕ್ಸ್ ಅಂತ ಅಂತಾರೆ, ರೆವೆನ್ಯೂ ಅಸೆಸ್ಮೆಂಟ್ ಅಂತಾರೆ. ಅದು 1 ರೂಪಾಯಿ 2 ರೂಪಾಯಿ, ಬಾಳ ಅಂದ್ರೆ ಒಂದು 10 ರೂಪಾಯಿ ಕೆಳಗಿರ್ತದೆ, ಅದಕ್ಕಿಂತ ಜಾಸ್ತಿ ಇರಲ್ಲ. ಅರ್ಥಲ್ರಿ? ಈಗ 10 ರೂಪಾಯಿ ಇದೆ ಅಂತ ಇಟ್ಕೊಳ್ಳೋಣ, 10 ರೂಪಾಯಿಯನ್ನ ಒಂದು ವೇಳೆ ಅದು ಅಸೆಸ್ಮೆಂಟ್ ಪರ್ಮನೆಂಟ್ಲಿ ಸೆಟಲ್ ಆದ್ರೆ ಬೇರೆ ಇದೆ, ಇಫ್ ನಾಟ್ ಪರ್ಮನೆಂಟ್ಲಿ ಸೆಟಲ್ ಆಗಿಲ್ಲ ಅಂದ್ರೆ ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ರೆವೆನ್ಯೂ ಅಸೆಸ್ಮೆಂಟ್ ಅನ್ನ. ಅದನ್ನ ಹ್ಯಾಂಗ್ ಮಾಡೋದು, ವರ್ಷ ಇತ್ತು ಅಂದ್ರೆ ಬೇರೆ ಇದೆ, ಪರ್ಮನೆಂಟ್ಲಿ ಫಿಕ್ಸ್ ಆಗಿದ್ರೆ ಬೇರೆ ಇದೆ. ಎನಿ ಹೌ 25 ಟೈಮ್ ಪರ್ಮನೆಂಟ್ಲಿ ಅಂತ ಹೇಳಿದ್ರು ಕೂಡ ಲೆಸ್ ದನ್ 1000 ಆಗುತ್ತೆ. ಫಾರ್ ದ ಪರ್ಪಸ್ ಆಫ್ ಪೇಮೆಂಟ್ ಆಫ್ ಕೋರ್ಟ್ ಫೀ ಮಾರ್ಕೆಟ್ ವ್ಯಾಲ್ಯೂ ಹೇಗೆ ಡಿಟರ್ಮೈನ್ ಮಾಡ್ತಾ ಇದೀವಿ ನಾವು, ಅಲ್ಲಿ ಒಂದು ಕಾಲಮ್ ನಲ್ಲಿ ಬರೋಲ್ಲ ಇಷ್ಟು ರೂಪಾಯಿ ಪೈಸೆ ಅಂತ, ಅದರದ್ದು 25 ಮಾಡ್ಬೇಕು. 10 ರೂಪಾಯಿ ಇಂಟು 25 ಮಾಡಿದ್ರೆ ಎಷ್ಟಾಗತ್ತೆ, 250 ರೂಪಾಯಿ ಆಗತ್ತೆ. 250 ರೂಪಾಯಿ ಇಸ್ ದಿ ಮಾರ್ಕೆಟ್ ವ್ಯಾಲ್ಯೂ ಆಫ್ ದ ಪ್ರಾಪರ್ಟಿ ಫಾರ್ ದ ಪರ್ಪಸ್ ಆಫ್ ಪೇಮೆಂಟ್ ಆಫ್ ಕೋರ್ಟ್ ಫೀ. 10 ಲಕ್ಷ ಅಲ್ಲ. ನೀವು ಇವ್ರ ಕಡೆ ತಗೊಂಡು ಹೋದ್ರಿ ಅಂತಂದ್ರೆ ಏನಂತಾರ ಅವರು, ಈ ರೀತಿ ಮಾಡ್ಕೊಂಡು ಹೋದಾಗ ಸಿರಸ್ದಾರ್ ಕಡೆಗೆ ತಗೊಂಡು ಪ್ಲೇಂಟ್ ಅನ್ನ ಕೊಟ್ಟಾಗ ಅವ್ರ ಏನ್ ಮಾಡ್ತಾರ, ಇಲ್ಲಿ 10 ಲಕ್ಷ ಮೇಲೆ ಕಟ್ರಿ ಕೋರ್ಟ್ ಫೀ ಅಂತಾರೆ. ಅವಾಗ ನಾವೇನ್ ಹೇಳ್ಬೇಕು,
ಇದನ್ನ ಸಾವಿರ ಕಡೆ ಕಳಿಸ್ರಿ ನಾವು ಸಬ್ಮಿಷನ್ ಮಾಡ್ತೀವಿ ಅಂತ ಹೇಳ್ಬೇಕು. ಸಬ್ಮಿಷನ್ ಮಾಡ್ಬೇಕು. ಅವ್ರು ಹೇಳ್ತಾರೆ, ಅವ್ರಿಗೆ ಗೊತ್ತಾಗ್ಬಿಡ್ತದೆ. ಸಿಎಂಗಳಿಗೆ ಕೆಲವರಿಗೆ ಗೊತ್ತಾಗೋದಿಲ್ಲ, ಸಿರಿಸ್ದರ್ಗಳಿಗೆ ಕೆಲವರಿಗೆ ಗೊತ್ತಾಗಲ್ಲ. ಅವ್ರು ಅಬ್ಜೆಕ್ಷನ್ ಮಾಡ್ತಾರೆ, 10 ಲಕ್ಷ ಮೇಲೆ ಕಟ್ಟಬೇಕು ಅಂತಾರೆ. 10 ಲಕ್ಷ ಮೇಲೆ ನಾವು ಕಟ್ಟಬೇಕಾಗಿಲ್ಲ. ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದಾಗ ಆನ್ ದ ಬೇಸಿಸ್ ಆಫ್ ರೆವಿನ್ಯೂ ಅಸೆಸ್ಮೆಂಟ್ ಇದೆಯಲ್ಲ, ಸೆಕ್ಷನ್ 7 ನಲ್ಲಿ ಹೇಳಿದ್ದಾರೆ. ಸೊ ಹೀಗಾಗಿ ಅದರದ್ದು 10 ರೂಪಾಯಿ ಇಂಟು 25 ಮಾಡಿದಾಗ 250 ರೂಪಾಯಿ ಆಗುತ್ತೆ. 250 ರೂಪಾಯಿ ಇಸ್ ದಿ ಮಾರ್ಕೆಟ್ ವ್ಯಾಲ್ಯೂ ಫಾರ್ ದ ಪರ್ಪಸ್ ಆಫ್ ದಟ್ ಕೋರ್ಟ್ ಫೀ. ಆಕ್ಚುಯಲ್ ಮಾರ್ಕೆಟ್ ವ್ಯಾಲ್ಯೂ ಬೇರೆ ಎಷ್ಟಕ್ಕಿದೆ, 10 ಲಕ್ಷಕ್ಕಿದೆ. ಜೂರಿಸ್ಟಿಕ್ಷನ್ ಸೀನಿಯರ್ ಡಿವಿಷನ್ ಬರ್ತದೆ. ಕೋರ್ಟ್ ಫೀ ವಿಷಯಕ್ಕೆ ಬಂದಾಗ ಸೀನಿಯರ್ ಡಿವಿಷನ್ ದಲ್ಲಿ ಹಾಕಿದ್ರು ಕೂಡ ಸೂಟು, ನಾವು ಆ 250 ರೂಪಾಯಿ ಇದೆಯಲ್ಲ, ವಿಚ್ ಈಸ್ ಲೆಸ್ ದನ್ 1000 ಅಗೇನ್, which is less than 1000, hence the 25 rupees is the court fee. ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದಾಗ ಅದೇ ಸೇಮ್ ಫಾರ್ಮುಲಾ ನಾವು ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಪ್ಲೈ ಮಾಡಕ್ ಬರೋದಿಲ್ಲ. ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಬಂದಾಗ ಆಕ್ಚುಯಲ್ ಮಾರ್ಕೆಟ್ ವ್ಯಾಲ್ಯೂ ನೀವೇನ್ ತೋರಿಸ್ತೀರಾ ಅದ್ರ ಮೇಲೇನೆ ಕಟ್ಟಬೇಕಾಗತ್ತೆ. ಸೊ ಈ ರೀತಿ ಸೂಟ್ ವ್ಯಾಲ್ಯೂಯೇಷನ್ ಗಳನ್ನ ಮಾಡ್ಬೇಕು. ಇಂಜೆಕ್ಷನ್ ಸೂಟು, ಡಿಕ್ಲರೇಷನ್ ಸೂಟು, ಪೊಸೆಷನ್, ಡಿಕ್ಲರೇಷನ್, ಪೊಸೆಷನ್, ಇಂಜೆಕ್ಷನ್ ಈ ರೀತಿ ಬಂದಾಗ ಸೂಟ್ಗಳ ಬಗ್ಗೆ ನಾವು. ಪಾರ್ಟಿಷನ್ ಸೂಟ್ಗಳು ಬಂದಾಗ ಅಲ್ಲಿ ವ್ಯಾಲ್ಯೂ ನಮಗೆ ಇಮ್ಮೆಟೀರಿಯಲ್ 10 ಲಕ್ಷ, 10 ಲಕ್ಷ ಒಳಗೆ 10 ಲಕ್ಷಕ್ಕೆ ಮೇಲೆ ಅಂತಿದೆ. ಮ್ಯಾಕ್ಸಿಮಮ್ ಕೋರ್ಟ್ ಫೀಸ್ 200 ರೂಪಾಯಿ ಇರುತ್ತೆ. when the sharers are in possession, joint possession of the property, 200 ರೂಪಾಯಿ ಕೋರ್ಟ್ ಫೀ ಮ್ಯಾಕ್ಸಿಮಮ್ ಇರ್ತದೆ. ಅಷ್ಟು ಕಟ್ಟಿದ್ರೆ ನಡೆಯುತ್ತೆ. ಔಟ್ ಆಫ್ ದಿ ಪೊಸೆಷನ್ ಇದ್ದಾಗ ಬೇರೆ ಇದೆ, ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಕಟ್ಟಬೇಕಾಗತ್ತೆ. ಅವಾಗ ಅಲ್ಲಿ 35 ಕ್ಲಾಸ್ 1, ಕ್ಲಾಸ್ 2 ಅಂತ ಬರ್ತವೆ. 2 ದಲ್ಲಿ ಇನ್ ಪೊಸೆಷನ್ ಇದ್ದಾಗ, 1 ನಲ್ಲಿ ಔಟ್ ಆಫ್ ಪೊಸೆಷನ್ ಇದ್ದಾಗ ಬರ್ತದೆ. ಸೊ ಇಲ್ಲಿ ಸೂಟ್ ವ್ಯಾಲ್ಯೂಯೇಷನ್ ಮಾಡುವಾಗ ನಾವು ಡ್ರಾಫ್ಟ್ ಮಾಡುವಾಗ ಇನ್ನು ಡ್ರಾಫ್ಟ್ ಅಲ್ಲೇ ಇದೆ, ನಾವು ಕೋರ್ಟಿಗೆ ಹೋಗೇ ಇಲ್ಲ ಇನ್ನು. ಸೂಟ್ ಡ್ರಾಫ್ಟ್ ಕಾನ್ಸ್ಟೇಟಲ್ ಇಂದ ಸ್ಟಾರ್ಟ್ ಮಾಡಿದೀವಿ ನಾವೆಲ್ಲ. ಕಾಸ್ ಆಫ್ ಆಕ್ಷನ್ ನೋಡಿದೀವಿ, ಡಿಸ್ಕ್ರಿಪ್ಷನ್ ಆಫ್ ಪ್ರಾಪರ್ಟಿ ನೋಡಿದೀವಿ, ಪ್ರೇಯರ್ ಏನೇನ್ ಕೇಳಬೇಕು ನೋಡಿದೀವಿ, ಸೂಟ್ ವ್ಯಾಲ್ಯೂಯೇಷನ್ ಯಾವ ರೀತಿ ಅಂತ ನೋಡಿದೀವಿ, ರಿಲೀಫ್ ಏನೇನ್ ಕೇಳಬೇಕು ಅನ್ನೋದನ್ನ ನೋಡಿದೀವಿ. ಕೇಳಬೇಕಾದ ರಿಲೀಫ್ ಅನ್ನ ನೀವು ಪ್ರಾಪರ್ ಆಗಿ ಕೇಳಿಲ್ಲ ಅಂದ್ರೆ ಮತ್ತೊಂದು ಸೂಟು ಆ ರಿಲೀಫ್ ಅನ್ನ ಕೇಳಿಕ್ ಬರಂಗಿಲ್ಲ. ಒಂದು ಅಂಡ್ ಇನ್ ಸೂಟ್ ಫಾರ್ ಡಿಕ್ಲರೇಷನ್ ಅಂಡ್ ಇಂಜೆಕ್ಷನ್ ಇದ್ದಾಗ ಪೊಸೆಷನ್ ರಿಲೀಫ್ ಅನ್ನ ಕೇಳೋದನ್ನ ಬಿಟ್ಬಿಟ್ಟಿದ್ರೆ ಸೂಟು ಡಿಸ್ಮಿಸ್ ಆಗತ್ತೆ. ಸೂಟು ಡಿಸ್ಮಿಸ್ ಆಗತ್ತೆ, 100ಕ್ಕೆ 100 ಡಿಸ್ಮಿಸ್ ಆಗತ್ತೆ. ಇದು ಹೇಗಾಗತ್ತೆ ಅಂತಂದ್ರೆ ಕೆಲವು ಸರಿ ನಾವು ಕೋರ್ಟ್ ಫೀ ಅವಾಯ್ಡ್ ಮಾಡಕ್ಕೆ ನಾವೇ ಪೊಸೆಷನ್ ಅಂತ ನಾವು ಹೇಳ್ತೀವಿ, ಅವ್ರ ಪೊಸೆಷನ್ ಅಂತ ಅವ್ರು ಹೇಳ್ತಾರೆ. ಎವಿಡೆನ್ಸ್ ಎಲ್ಲ ನೋಡಿದಾಗ ಯಾರು ಪೊಸೆಷನ್ ಅಲ್ಲಿ ಅನ್ನುವಂಥದ್ದು ಕೋರ್ಟಿಗೆ ಪ್ರೂವ್ ಆಗತ್ತೆ, ಗೊತ್ತಾಗತ್ತೆ. ಅವಾಗ ಕೋರ್ಟ್ ಒಂದು ವೇಳೆ ಏನಾದ್ರೂ ಡಿಫೆಂಡೆಂಟ್ ಈಸ್ ಇನ್ ಪೊಸೆಷನ್ ಅನ್ನುವಂಥದ್ದನ್ನ ಫೈಂಡಿಂಗ್ಸ್ ಕೊಟ್ಬಿಟ್ರೆ ನಮ್ ಸೂಟು ಡಿಸ್ಮಿಸ್ ಆಗ್ಬಿಡುತ್ತದೆ. ಸೊ ಹೀಗಾಗಿ ಬಹಳಷ್ಟು ಕೇರ್ಫುಲ್ ಆಗಿ ಅಲ್ಟರ್ನೇಟಿವ್ ರಿಲೀಫ್ ಪ್ರಕಾರ ಕೆಲವೊಬ್ರು ಸೀನಿಯರ್ ಅಡ್ವೊಕೇಟ್ಗಳು ಫಸ್ಟ್ ರಿಲೀಫ್ ದ ಪ್ಲೇನ್ ಡಿಕ್ಲೇರ್ ದಟ್ ದ ಪ್ಲೇಂಟಿಫ್ ಇಸ್ ಓನರ್ ಅಂಡ್ ಪೊಸೆಸರ್ ಆಫ್ ದಿ ಸೂಟ್ ಪ್ರಾಪರ್ಟಿ. If the court comes to conclusion that defendant is in possession of the suit property, then kindly direct for possession ಅಂತ ಬರೀತಾರೆ. ಸೊ ನೋಡಿ ಎಷ್ಟು ಜಾಣ್ಮೆಯಿಂದ ಡ್ರಾಫ್ಟ್ ಮಾಡ್ಬೇಕಲ್ಲಿ. ಹಾಗೆ ಮಾಡುವಾಗ ಕೋರ್ಟ್ ಆಲ್ಟರ್ನೇಟಿವ್ ಕೇಳಿದ್ದಾರೆ ಅಂತ ತಿಳ್ಕೊಂಡು ಪೊಸೆಷನ್ ಕೊಡೋ ಸಾಧ್ಯತೆ ಇರುತ್ತೆ. ಇಫ್ ಯುವರ್ ಟೈಟಲ್ ಇಸ್ ಕ್ಲಿಯರ್, ದಿ ಪೊಸೆಷನ್ ಆಫ್ ಡಿಫೆಂಡೆಂಟ್ ಇಸ್ ಇಲ್ಲಿಗಲ್, ಅಂತ ಸಂದರ್ಭದಲ್ಲಿ ನಾವು ಸೂಟ್ಗಳನ್ನ ಬಹಳ ಕೇರ್ಫುಲ್ ಆಗಿ ಮಾಡ್ಬೇಕು. ಒಂದು ಇಲ್ಲಿ ನಿಮ್ಗೆ ಕಲಿಯುವಂತದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ. ಸೆಕ್ಷನ್ 5 and 6 ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಬಗ್ಗೆ ಸ್ವಲ್ಪ ನೋಡ್ಬಿಡೋಣ. ಇದು ಪೊಸೆಷನ್ ರಿಲೇಟೆಡ್ ವಿಷಯ ಮಾತಾಡ್ತಾ ಇದೀವಲ್ವಾ, ಅದರಲ್ಲಿ ಒಂದು ಸೂಟು ಕಲಬುರಗಿಯಲ್ಲಿ ನಡೀತಾ ಇದೆ ಈಗ. ಬೋತ್ ಸೈಡ್ ಆರ್ ಅಡ್ವೊಕೇಟ್ಸ್, ನಾವು ವಾಲಂಟರಿ ರಿಸೈನ್ ಮಾಡಿದ ಜಡ್ಜಸ್ಸೇನೆ. ಐ ಆಮ್ ಫಾರ್ ಡಿಫೆಂಡೆಂಟ್, ಹಿ ಇಸ್ ಫಾರ್ ಪ್ಲೇಂಟಿಫ್. ಈಗ ಇಬ್ಬರು ನೋಡಿ ವಾದ ವಿವಾದ ನಡೀತಾ ಇದೆ. ಆ ಕೇಸಲ್ಲಿ 1 ವರ್ಷ 2 ವರ್ಷ ರನ್ನಿಂಗ್ ಆಗ್ತಾ ಇದೆ. ಏನಾಗಿದೆ ಮಿಸ್ಟೇಕು? ಸೆಕ್ಷನ್ 5 ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ನೋಡೋಣ. ಸೆಕ್ಷನ್ 6 ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ನೋಡೋಣ. ಸೆಕ್ಷನ್ 5 ಏನ್ ಹೇಳುತ್ತೆ ಅಂತಂದ್ರೆ, when a person is entitled for the possession of a property, carefully observe ಮಾಡಿ, when the plaintiff is entitled for possession of the property. ಫಾರ್ ಎಕ್ಸಾಂಪಲ್, ಸರ್ ಒಂದು ಮನೆಯ ಮಾಲಕರಿದ್ದಾರೆ, ನನಗೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಲೀಸಿಗೆ ಬರೆದು ಕೊಟ್ಟಿದ್ದಾರೆ ಒಂದು 5 ವರ್ಷ. ಸರ್ ಕಬ್ಜಾ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ. ಲೀಸ್ ಡಾಕ್ಯುಮೆಂಟ್ ಮಾಡ್ಕೊಟ್ಟಿದ್ದಾರೆ, ದುಡ್ಡು ಅಡ್ವಾನ್ಸ್ ತಗೊಂಡಾರೆ, ಕಬ್ಜಾ ಕೊಡ್ತಾ ಇಲ್ಲ. ಸೆಕ್ಷನ್ 5 ಅವಾಗ ಏನ್ ಹೇಳುತ್ತೆ? ಪರ್ಸನ್ ಹೂ ಇಸ್ ಎಂಟೈಟಲ್ ಫಾರ್ ಪೊಸೆಷನ್, ಮಾಲಕರವರು, ಬಟ್ ಐ ಆಮ್ ಎಂಟೈಟಲ್ ಫಾರ್ ಪೊಸೆಷನ್ ಬಿಕಾಸ್ ಆಫ್ ಲೀಸ್ ಡೀಡ್. ಐ ಹ್ಯಾವ್ ಟು ಫೈಲ್ ಅ ಸೂಟ್ ಫಾರ್ ಪೊಸೆಷನ್ ಅಂಡರ್ ಸೆಕ್ಷನ್ 5 ಆಸ್ ಪರ್ ಸೆಕ್ಷನ್ 5. ಸೆಕ್ಷನ್ 5 ಮತ್ತೆ ಸಿಪಿಸಿ ಪ್ರಕಾರ ಫೈಲ್ ಮಾಡಿ ಅನ್ನತ್ತೆ. ಸಿಪಿಸಿ ಪ್ರಕಾರ ಫೈಲ್ ಮಾಡಿ ಅನ್ನತ್ತೆ. ಅಂದ್ರೆ ವಿ ಹ್ಯಾವ್ ಟು ಫೈಲ್ ಎ ಜನರಲ್ ಸೂಟ್. ಸೂಟ್ ಅಲ್ಲಿ 2 ರೀತಿ ಇದಾವೆ. ಒಂದು ಜನರಲ್ ಸೂಟು, ಇನ್ನೊಂದು ಸಮರಿ ಸೂಟು. ಈ ಕಲಬುರಗಿ ಎಕ್ಸಾಂಪಲ್ ಹೇಳಿದ್ನಲ್ಲ, 2 ಮಿಕ್ಸ್ ಆಗಿದೆ. ಅದನ್ನ ವಾದ ಅದನ್ನ ಸ್ವಲ್ಪ ಇಂಟ್ರೆಸ್ಟಿಂಗ್ ಹೇಳ್ತೀನಿ ನಿಮ್ಗೆ ಹೆಂಗೆ ಅಂತ. ಸೆಕ್ಷನ್ 5 ಇದೆಯಲ್ಲ ಸರ್, ಅದರಲ್ಲಿ ಜನರಲ್ ಸೂಟ್ ಫೈಲ್ ಮಾಡ್ಬೇಕಂದ್ರೆ ನಾನು ಏನ್ ಹೇಳ್ಬೇಕು ಅಂತಂದ್ರೆ, ಡಿಫೆಂಡೆಂಟ್ ಇಸ್ ಓನರ್ ಆಫ್ ಸೋ ಅಂಡ್ ಸೋ ಹೌಸ್, ವಿ ಎಂಟರ್ಡ್ ಇಂಟು ಅನ್ ಅಗ್ರಿಮೆಂಟ್ ಆಫ್ ಲೀಸ್ ಫಾರ್ ದ ಪೀರಿಯಡ್ ಆಫ್ ಸೋ ಅಂಡ್ ಸೋ, ಐ ಹ್ಯಾವ್ ಪೇಡ್ ಸೋ ಅಂಡ್ ಸೋ ಅಮೌಂಟ್.
the defendant agreed to hand over the possession but now refusing, therefore direct the defendant to go hand over the possession of the property. Section 5 suit for possession, court fee ಎಲ್ಲ ಕಟ್ಟಬೇಕು. ನಾನು ಓನರ್ ಇರ್ಬೇಕಾದಂತ ಅವಶ್ಯಕತೆ ಇಲ್ಲ ಸೆಕ್ಷನ್ 5 ಕೆಳಗಡೆ. ಸೆಕ್ಷನ್ 6 ಇದೆ ಅಲ್ರಿ, ಇದು ಬಹಳ ಕೇರ್ಫುಲ್ ಅಬ್ಸರ್ವ್ ಮಾಡ್ಕೋಬೇಕು ನೀವು. ಸೆಕ್ಷನ್ 6 ಇದೆ ಅಲ್ಲ, ಇದು ಏನ್ ಹೇಳುತ್ತೆ, when the person is in the possession of a property, ನಾನು ಪೊಸೆಷನ್ ದಲ್ಲಿ ಬಂದ್ಬಿಟ್ಟಿದ್ದೀನಿ. ಇದೇ ಎಕ್ಸಾಂಪಲ್ ತಗೋತೀನಿ ಸರ್, ಕೊಟ್ರು ಪಾಪ, ಅದು ಶೇರ್ ಕೇಸ್ ಹಾಕಿಲ್ಲ ಏನಿಲ್ಲ, ಅಗ್ರಿಮೆಂಟ್ ಮಾಡಿದ್ರು, ಅಕಾರ್ಡಿಂಗ್ ಅಗ್ರಿಮೆಂಟ್ ದೇ ಹ್ಯಾವ್ ಹ್ಯಾಂಡೆಡ್ ಓವರ್ ದಿ ಪೊಸೆಷನ್. ಮತ್ ಮರ್ದಿನ ಏನ್ ಮಾಡ್ತಾರೆ, ವಿತೌಟ್ ಮೈ ಕನ್ಸೆಂಟ್, ವಿತೌಟ್ ಫಾಲೋವಿಂಗ್ ಡ್ಯೂ ಪ್ರೊಸೆಸ್ ಆಫ್ ಲಾ, illegally dispossessed me. ಅವಾಗ ಸೆಕ್ಷನ್ 6 ಹೇಳುತ್ತೆ, I can file a suit for possession based on previous possession. ಅವಾಗ ಏನ್ ಹೇಳುತ್ತೆ ಅಂತಂದ್ರೆ ಸೆಕ್ಷನ್ 6 ಮಂತ್ ಒಳಗಡೆ ಹಾಕೋದಾದ್ರೆ ನೀವು ಸಮರಿ ಸೂಟ್ ಹಾಕೋಬಹುದು, ಇಲ್ಲ ಜನರಲ್ ಸೂಟ್ ಅನ್ನು ಹಾಕಬಹುದು. ಬಟ್ 6 ಮಂತ್ ಆದ್ಮೇಲೆ ನಾನು ಸಮರಿ ಸೂಟ್ ಅನ್ನು ಹಾಕ್ಲಿಕ್ಕೆ ಬರೋದಿಲ್ಲ. ಎರಡು ರೀತಿ ಸೂಟ್, ಸೆಕ್ಷನ್ 5 ಬಿಟ್ಟಿವಿ ನಾವು. ಸೆಕ್ಷನ್ 6 ಡಿಸ್ಪೊಸೆಸ್ ಮಾಡಿದಾರೆ, ನಾ ಮಾಲಕಲ್ಲ, ಬಟ್ ಐ ಆಮ್ ಎಂಟೈಟಲ್ ಫಾರ್ ಪೊಸೆಷನ್, ಬಟ್ ಡಿಸ್ಪೊಸೆಸ್ ಮಾಡಿದಾರೆ ಹೆಂಗೆ, ನನಗೆ ವಿತೌಟ್ ಮೈ ಕನ್ಸೆಂಟ್, ಇಲ್ಲಿಗಲಿ ವಿತೌಟ್ ಫಾಲೋವಿಂಗ್ ಡ್ಯೂ ಪ್ರೊಸೆಸ್ ಆಫ್ ಲಾ ಮಾಡಿದ್ರೆ ಐ ಕ್ಯಾನ್ ಫೈಲ್ ಸೂಟ್ ಅಂಡರ್ ಸೆಕ್ಷನ್ 6 read with order 37 of CPC. ಆರ್ಡರ್ 37 ನೋಡಿ, ಈಗ ಜನರಲ್ ಸೂಟ್ ಹಾಕೋದಾದ್ರೆ ಕ್ಲೈಂಟ್ ಅಂಡರ್ ಆರ್ಡರ್ 7 ಆಫ್ CPC ಅಂತ ಬರಿತೀವಿ. ಕ್ಲೈಂಟ್ ಅಂಡರ್ ಆರ್ಡರ್ 7 CPC ಅಂತ ಬರ್ದ್ಬಿಟ್ರೆ ಇದು ಜನರಲ್ ಸೂಟ್, ಇದು ಸಮರಿ ಸೂಟ್ ಅಲ್ಲ. ಒಂದು ವೇಳೆ ನಾನು ಸಮರಿ ಸೂಟ್ ಹಾಕ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಕ್ಲೈಂಟ್ ಅಂಡರ್ ಆರ್ಡರ್ 37 ಆಫ್ CPC read with section 6 ಆಫ್ ಸ್ಪೆಸಿಫಿಕ್ ರಿಲೀಫ್ ಆಕ್ಟ್ ಅಂತ ಬರೆದು ಸೂಟ್ ಅನ್ನ ಪ್ರೆಸೆಂಟ್ ಮಾಡಿದ್ರೆ ಕೋರ್ಟ್ ಏನ್ ಮಾಡುತ್ತೆ ಅಂದ್ರೆ 10 ದಿನ ಟೈಮ್ ಕೊಡುತ್ತೆ ನನಗೆ ಸಮನ್ಸ್ ಕೊಡುವಾಗ. ಅಂದ್ರೆ ನಾನ್ ಕೇಸ್ ಹಾಕಿದ್ದೀನಿ ಸರ್, ಸಮನ್ಸ್ ಕಳಿಸ್ತದೆ, 10 ದಿನ ಟೈಮ್ ಕೊಡ್ತಾರೆ ಅಷ್ಟೇನೆ, ಜಾಸ್ತಿ ಇಲ್ಲ. ಪ್ರೊಸೀಜರ್ ಬೇರೆನೆ. ಬಂದು ಡಿಫೆನ್ಸ್ ಕೊಡಕ್ಕೆ ಡಬ್ಲ್ಯೂಎಸ್ ಹಾಕಕ್ಕೆ ಟೈಮ್ ಕೊಡೋದಿಲ್ಲ. ಡಬ್ಲ್ಯೂಎಸ್ ಹಾಕ್ಬೇಕಾದ್ರೆ ಒಂದು ಅಪ್ಲಿಕೇಶನ್ ಹಾಕಿ, ನಂದು ಈ ರೀತಿ ಎಲ್ಲ ಡಿಫೆನ್ಸ್ ಇದಾವೆ, ನನಗೆ ಪರ್ಮಿಷನ್ ಕೊಡಿ, ನಾನು ಡಬ್ಲ್ಯೂಎಸ್ ಹಾಕ್ತೀನಿ ಅಂತ ಪರ್ಮಿಷನ್ ಕೇಳಬೇಕು. ಕೋರ್ಟ್ ಸ್ಯಾಟಿಸ್ಫೈ ಆದ್ರೆ ಪರ್ಮಿಷನ್ ಕೊಡತ್ತೆ, ಇಲ್ಲ ಅಂದ್ರೆ ಪರ್ಮಿಷನ್ ಕೊಡಲ್ಲ, ರಿಜೆಕ್ಟ್ ಮಾಡುತ್ತೆ ಅಪ್ಲಿಕೇಶನ್. ನೆಕ್ಸ್ಟ್ ಜಜ್ಮೆಂಟ್ ಜಜ್ಮೆಂಟ್ ಆದ ತಕ್ಷಣ ಪೊಸೆಷನ್ ಕೊಟ್ಟಿಲ್ಲ, ಪೊಸೆಷನ್ ಹ್ಯಾಂಡ್ ಓವರ್ EP ಹಾಕೋತಾರೆ, ಅದೇ ಕೋರ್ಟ್ ಬಂದು ನಿಮ್ಮನ್ನು ಹೊರಗೆ ಹಾಕ್ತಾರೆ. ಅವ್ರು ನಾ ಮಾಲಕ್ ಅದೀನಿ, ಅದು ಅದೀನಿ, 108 ಕತೆ ಹೇಳ್ತಾರೆ. ನೋ, ಕೋರ್ಟ್ ವಿಲ್ ನಾಟ್ ಲಿಸನ್, ಏನು ಕೇಳೋದಿಲ್ಲ. ಇನ್ಗ್ರೀಡಿಯನ್ಸ್ ಏನೇನು, ಕಬ್ಜಾದಲ್ಲಿ ಇದ್ನ, ಇಲ್ಲಿಗಲಿ ಡಿಸ್ಪೋಸೆಸ್ ಆಗಿದಾನ, ವಿತೌಟ್ ಡ್ಯೂ ಫಾಲೋವಿಂಗ್ ಪ್ರೊಸೆಸ್ ಆಫ್ ಲಾ, ಇಷ್ಟು 3 ಇನ್ಗ್ರೀಡಿಯನ್ಸ್ ನೋಡುತ್ತೆ, ಮುಗಿದೈತಿ, ಹೊರಗೆ ಹಾಕಿ. ಯಾರಿಗೆ? ಅವ್ರಿಗೆ ಹೊರಗೆ ಹಾಕಿ ಮತ್ತೆ ನಮಗೆ ಕಬ್ಜಾದಲ್ಲಿ ಇಡ್ತಾರೆ. ಈಗ ನಾವು ಸಮರಿ ಸೂಟು ಜನರಲ್ ಸೂಟ್ ಬಗ್ಗೆ ಗೊತ್ತಾಯ್ತು. 7 ಅಲ್ಲಿ ಹಾಕಿದ್ರೆ ಜನರಲ್ ಸೂಟು, 37 ಅಲ್ಲಿ ಹಾಕಿದ್ರೆ ಸಮರಿ ಸೂಟ್. ನಮ್ಮ ಕೇಸಲ್ಲಿ ಈಗ ನಡೀತಾ ಇದೆಯಲ್ಲ ಕಲಬುರಗಿಯಲ್ಲಿ, ಅಲ್ಲಿ ಏನ್ ಆಗ್ಬಿಟ್ಟಿದೆ ಅಂದ್ರೆ ಓನರ್ ಅವನೇನೆ, ಪ್ಲೇಂಟಿಫ್ ಏನಿದಾರಲ್ಲ ಅವರೇ ಓನರು. ಡಿಫೆಂಡೆಂಟ್ ಇದಾನಲ್ಲ, ಡಿಫೆಂಡೆಂಟ್ ಯಾರು ಅಂದ್ರೆ ಅವ್ರ ಮನೆ ದೇಖರೇಖೆ ಮಾಡ್ಕೊಳ್ಳಿಕ್ಕೆ 30 ವರ್ಷದಿಂದ ಅವ್ರ ಕಡೆಗೆ ದುಡಿದಂತಹ ವ್ಯಕ್ತಿ ಆ ಮನೆಯಲ್ಲಿ ಕಬ್ಜೆಯಲ್ಲಿ ಇದ್ದಾನೆ. ಇನ್ವೆನ್ಷನ್ ಸೂಟ್ ಹಾಕಿದ್ದ, ಇವನಿಗೆ ಹೊರಗೆ ಹಾಕಕ್ ಹೋಗ್ರಿ. ಏನ್ ಮಾತುಕತೆ ಆಗಿತ್ತು ಅಂದ್ರೆ, ನೀನು ಎಲ್ಲ ಮೇಂಟೈನ್ ಮಾಡ್ಕೊಂಡು ನೋಡ್ಕೊಂತ ಹೋಗಿರೋ ರಿಲೇಷನ್ನೇ, ಮುಂದ್ ಮಕ್ಕಳ ಎಜುಕೇಶನ್ ಮ್ಯಾರೇಜ್ ಎಲ್ಲ ನಾವು ಮಾಡಿಸ್ತೀವಿ ಅಂತ ಹೇಳಿದ್ರು. ಅವನು ಒಪ್ಪಿಗೆ ಮಾಡ್ಕೊಂಡು ಪಾಪ 30 ವರ್ಷದಿಂದ ಮಹಾರಾಷ್ಟ್ರದಿಂದ ಬಂದು ಕಲಬುರಗಿಲಿ ಇದ್ದಾನೆ. ಮುಂದೇನಾಯ್ತು ಅಂದ್ರೆ, ಫಸ್ಟ್ ಮಗಳ ಮ್ಯಾರೇಜಿಗೆ ಬಂದಾಗ, ಮ್ಯಾರೇಜಿಗೆ ಅಮೌಂಟ್ ಕೇಳಿದಾಗ ಕೊಡಕ್ಕಾಗಿಲ್ಲ, ಡಿಸ್ಪ್ಯೂಟ್ ಬಂದಿದೆ, ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕ್ಲಿಕ್ಕೆ ಹೋದಾಗ ಪೂರ್ತಿ ಹಾಕಿಲ್ಲ, ನೀವು ಖಾಲಿ ಮಾಡುವಂತ ವಾರ್ನ್ ಕೊಟ್ಟಿದ್ದಾರೆ. ದೆನ್ ವಿ ಹ್ಯಾವ್ ಫೈಲ್ಡ್ ಸೂಟ್ ಫಾರ್ ಇನ್ವೆನ್ಷನ್. ಕೋರ್ಟ್ ಏನ್ ಹೇಳುತ್ತೆ, ಕ್ಲೈಂಟ್ ಅನ್ನ ರಿಜೆಕ್ಟ್ ಮಾಡುತ್ತೆ. ಯಾವ ಗ್ರೌಂಡ್ ಮೇಲೆ? ಸೂಟ್ ಫಾರ್ ಇನ್ವೆನ್ಷನ್ ಅಗೇನ್ಸ್ಟ್ ದ ಟ್ರೂ ಓನರ್ ಇಸ್ ನಾಟ್ ಮೇಂಟೈನೇಬಲ್, ಹೆನ್ಸ್ ಕ್ಲೈಂಟ್ ಇಸ್ ಲಯಬಲ್ ಫಾರ್ ರಿಜೆಕ್ಷನ್. ನನ್ ಕಡೆ ಸರ್ ಅಪೀಲ್ ಹಾಕಿ ಅಂತ ಬಂದ್ರು. ನಾನ್ ನೋಡಿದ್ರೆ ಅಪೀಲ್ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಅಪೀಲ್ ಹಾಕಿದ್ರು ಕೂಡ ಸ್ಟ್ಯಾಂಡ್ ಆಗಲ್ಲ, ಯಾಕಂದ್ರೆ ಪ್ಲೇಂಟ್ ಅಲ್ಲಿ ನಿಮಗೆ ಇನ್ಗ್ರೀಡಿಯನ್ಸ್ ನೀವು ಹೇಳೋ ಕತೆ ಎಲ್ಲ ಇಲ್ಲ. ಹೀಗಾಗಿ ಬಾಳ್ ಅಂದ್ರೆ ನಾವು ಇನ್ನೊಂದು ಹೊಸ ಸೂಟ್ ಹಾಕಬಹುದು ಅಂತ ತಿಳ್ಕೊಂಡು ಸೂಟ್ ಫಾರ್ ಅಕೌಂಟ್ ಅಂಡ್ ಇನ್ವೆನ್ಷನ್ ಹಾಕಿದೆ. ನಾನು 30 ವರ್ಷ ಕೆಲಸ ಮಾಡಿದ್ದೆಲ್ಲ, ಇದೆಲ್ಲ ಅಕೌಂಟ್ ನನ್ನ ಮಗಳಿಗೆ ಎಜುಕೇಶನ್ಗೆ ಮದುವೆಗೆ ಎಲ್ಲ ಕೊಡ್ತೀನಿ ಅಂದೆಲ್ಲ ಕೊಡ್ತಾ ಇಲ್ಲ. ಕೊಡಿಸ್ಕೊಡುವವರೆಗೆ ಐ ಆಮ್ ನಾಟ್ ಗೋಯಿಂಗ್ ಟು ವೇಕೆಂಟ್ ಇಟ್ ಟಿಲ್ ದೆನ್ ದ ಮೈ ಪೊಸೆಷನ್ ಹ್ಯಾಸ್ ಟು ಬಿ ಪ್ರೊಟೆಕ್ಟೆಡ್. ನಾನೊಂದು ಕೇಸ್ ಹಾಕಿದೆ. ಈ ಮೀನ್ ವೈಲ್ ಅವ್ರು ಏನ್ ಮಾಡ್ತಾರೆ, ಒಂದು ಕತೆ ಕಟ್ತಾರೆ. ಇವರು ಇದ್ದಿದ್ದು ನಿಜ,
ಮನೆಯಲ್ಲಿ ನಾವು ಬೆದರಿಸಿದ್ದಕ್ಕಾಗಿ ಕೇಸ್ ಹಾಕಿದ್ದಕ್ಕಾಗಿ ಕ್ರಿಮಿನಲ್ ಕೇಸ್ ಅವೆಲ್ಲ ಆಗ್ತವೆ. ಆದ್ಮೇಲೆ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗಿದ್ರು, ನಾವು ಗೇಟ್ ಲಾಕ್ ಮಾಡ್ಕೊಂಡು ಬಂದಿದ್ವಿ, ಮತ್ತೆ ಒಂದ್ 2 ದಿನ ಬಿಟ್ಟು ಇಲ್ಲಿಗಲಿ ಬಂದು ಒಳಗ್ ಸೇರ್ಕೊಂಡು ಬಿಟ್ಟಿದ್ದಾರೆ. ಹೀಗಾಗಿ ಸೆಕ್ಷನ್ 6 ಕೆಳಗಡೆ ಸೂಟ್ ಫಾರ್ ಪೊಸೆಷನ್ ಅನ್ನು ಹಾಕಿದ್ದಾರೆ. ಪ್ಲೇಂಟ್ ಅಂಡರ್ ಆರ್ಡರ್ 7 ಹಾಕಿದ್ದಾರೆ. ಡಿಫೆನ್ಸ್ ಬಂತು, ಸಮನ್ಸ್ ಬಂತು, ಕೋರ್ಟ್ ಜನರಲ್ ಸಮನ್ಸ್ ಕಳಿಸಿದೆ, ನಾನು ಹೋಗಿ ಅಪೇರ್ ಆದೆ. ಫಸ್ಟ್ ನಾನು ಹೋಗಿ ಅದರಲ್ಲಿ ವಕಾಲತ್ ಹಾಕ್ಬಿಟ್ಟು ಟ್ರೇಡ್ ಫಾರ್ ಟೈಮ್ WC ಕೇಳಿದಾಗ ಅದರ್ ಸೈಡ್ ಅಬ್ಜೆಕ್ಟೆಡ್. We have filed a suit for possession under section 6 of Specific Relief Act. It is a summarily triable and court should not adjourn the case. The court has to pronounce the judgment ಅಂತ ಕೊಟ್ಟರು. ನಾನು ಹೋದೆ ಸೆಕ್ಷನ್ 37 ತಗೊಂಡು ಕನ್ವಿನ್ಸ್ ಮಾಡಿದೆ ಕೋರ್ಟಿಗೆ. ಸೆಕ್ಷನ್ 6 ಕೆಳಗಡೆ ಡಿಸ್ಪೋಸ್ ಆದ ವ್ಯಕ್ತಿಗೆ 2 ರೆಮಿಡಿ ಇದಾವೆ. ವೆದರ್ ವಿದಿನ್ 6 months or after 6 months. After 6 months only general suit. Within 6 months ಇದ್ದಾಗ either he can go for general suit for possession or he can go for summary suit. If the plaintiff wants to go for summarily, what is the procedure provided for? Order 37 particularly says that in a case of summary suit, the plaint has to be filed under Order 37 Rule 1 and 2 of CPC. But kindly peruse the plaint filed in this case. It is under 7. When this being the fact, how the court can proceed summarily? It is a general suit. Court can't try as a summary suit. ಆಯ್ತು, ಟೆಕ್ನಿಕಲ್ ಓವರ್ಸೈಟ್ ಅಂದ್ರೂ ಕೂಡ now the court, after receiving the plaint, issued a general suit, that is general summons, giving a 30-35 days time, not a 10. The proceeding followed by the court also goes to show that court is also not intended to proceed summarily. ಅಲ್ಲಿದೆ ಆಪ್ಷನ್ ಇದೆ. ನಾವು ಸಮ್ಮರಿ ಸೂಟ್ ನಡೆಸಿ ಸ್ವಾಮಿ ಅಂತ ಹಾಕಿದಾಗ ಕೂಡ they may refuse and go for general suit. But the procedure is that first we have to file a plaint under summary, that is Order 37. ನೆಕ್ಸ್ಟ್ ಕೋರ್ಟಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಕೋರ್ಟ್ ಕೂಡ ಆ ರೀತಿ ಪ್ರೊಸೀಡ್ ಆದ್ರೆ ಸಮ್ಮರಿ ಆಗತ್ತೆ, ಇಲ್ಲ ಅಂದ್ರೆ ಜನರಲ್ ಸೂಟ್ ಆಗತ್ತೆ. ಆ ಕೇಸಲ್ಲಿ ಸೂಟ್ ಸಮ್ಮರಿನೋ ಜನರಲ್ ಅಂತ ಡಿಸೈಡ್ ಮಾಡಕ್ಕೆ 1 ವರ್ಷ ಹೋಯ್ತು. ಈಗ 2ನೇ ವರ್ಷ ಕಾಲಿಟ್ಟಿದೀವಿ. ಈಗ ಅದರಲ್ಲಿ ಇಶ್ಯೂಸ್ ಫ್ರೇಮ್ ಆಗಿದಾವೆ, ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿದೀವಿ, ಇಶ್ಯೂಸ್ ಫ್ರೇಮ್ ಆಗಿದಾವೆ, ಎವಿಡೆನ್ಸ್ ಪೋಸ್ಟ್ ಆಗಿದೆ. ನಾನು ಯಾಕೆ ಹೇಳಿದೆ ಈ ಎಕ್ಸಾಂಪಲ್? ಸೆಕ್ಷನ್ 6 ಕೆಳಗಡೆ ಈ ಸೂಟ್ ಫಿಟ್ ಆಗತ್ತಾ ಅಥವಾ ಆಗೋದಿಲ್ಲ ಅಂತ ನೋಡ್ಬೇಕಾಗಿದೆ. ವಾಟ್ ಈಸ್ ದಿ ಇಂಗ್ರೀಡಿಯೆಂಟ್ಸ್? ನಮ್ಮ ಮನೆಯಲ್ಲಿ ಇದ್ರು, 2 ದಿನ ಬಿಟ್ಟು ಅವ್ರು ಖಾಲಿ ಮಾಡ್ಕೊಂಡು ಹೋದ್ರು, ನಾವು ಗೇಟ್ ಹಾಕೊಂಡು ಬಂದಿದ್ದೀವಿ, ಗೇಟ್ ಲಾಕ್ ಮುರಿದು ಮತ್ತೆ ಬಂದು ಕಬ್ಜಾದಲ್ಲಿ ಇದ್ದಾರೆ ಅಂತ. ವಾಟ್ ಸೆಕ್ಷನ್ 6 says? There should be a dispossession. ಎಲ್ಲಿದೆ ಡಿಸ್ಪೊಸೆಷನ್? ಅವ್ರ ಕೇಸ್ ಪ್ರಕಾರ ಹೋದ್ರು, ಖಾಲಿ ಇದ್ದ ಮನೆಯಲ್ಲಿ ಬಂದಿದ್ದಾರೆ, ಅವರು ಡಿಸ್ಪೊಸೆಸ್ ಮಾಡಿಲ್ಲ. ಒಂದು ಡ್ಯೂ ಪ್ರೊಸೆಸ್ ಆಫ್ ಲಾ ಕ್ವಶನ್ ಬರೋದಿಲ್ಲ. ನಾವು ಖಾಲಿನೂ ಮಾಡಿಲ್ಲ, ಬಂದಿಲ್ಲ, ಗೇಟನ್ನು ಬರ್ದಿಲ್ಲ, ಮೊದಲಿತ್ರ 30 ವರ್ಷದಿಂದ ಇಲ್ಲೇ ಅದೀವಿ, ಈಗಲೂ ಇಲ್ಲೇ ಅದೀವಿ, ಓವರ್ಸ್ಟ್ಯಾಂಡ್ ಅಂಡ್ ಇಟ್ ಹ್ಯಾಸ್ ಟು ಬಿ ಅಡ್ಜುಡಿಕೇಟೆಡ್. ಹೀಗಾಗಿ ಸೆಕ್ಷನ್ 6 ಕೆಳಗಡೆ ಸೂಟು ಮೇಂಟೈನ್ ಆಗೋದಿಲ್ಲ ಅಂತ ನಾವು ದಿ ಕೇಸ್ ಇಸ್ ಗೋಯಿಂಗ್ ಆನ್, ಹಿಂಗ್ ನಡೀತಾ ಇದೆ. ಸೊ ಈಗ ನಮಗೆ CPC ಹೇಗೆ ಹೆಲ್ಪ್ ಆಗುತ್ತೆ? ಅಲ್ಲಿ Order 7, Order 37 ಮೇಕ್ಸ್ ಅ ಡಿಫರೆನ್ಸ್. ಅರ್ಥ ಆಯ್ತಲ್ವಾ? ಈಗ ಸೆಕ್ಷನ್ 5 ಕೆಳಗಡೆ ಸೂಟ್ ಫಾರ್ ಪೊಸೆಷನ್, Order 6 ಕೆಳಗಡೆ ಸೂಟ್ ಫಾರ್ ಪೊಸೆಷನ್ ಬೈ ಅ ಪರ್ಸನ್ ಹೂ ಈಸ್ illegally dispossessed from the property, whether is the owner, whether is a tenant, unauthorized, illegal ಇದ್ರೂ ಕೂಡ he can file a suit for possession. ಡಿಸ್ಪೊಸೆಸ್ ಮಾಡಿಸಿದಂತ ವ್ಯಕ್ತಿ ಇವನ್ illegally dispossess, ಅವನು illegally ಬಂದಿದ್ದಾನೆ, ನಾವು illegally ಹೊರಗೆ ಹಾಕಿದೀವಿ, that person also can maintain a suit under section 6. ಕಬ್ಜಾ ತಗೋತಾನೆ, ಆಮೇಲೆ ಡ್ಯೂ ಪ್ರೊಸೆಸ್ ಮಾಡಿ ಹೊರಗೆ ಹಾಕ್ತಾರೆ ಅಷ್ಟೇ. ದಟ್ ಈಸ್ ದಿ ಇಂಟೆನ್ಷನ್ ಆಫ್ ಲೆಜಿಸ್ಲೇಚರ್. ಸೊ ನಾವೀಗ ಫ್ರೇಮ್ ಮಾಡಿದೀವಿ, ಈಗ ಸೂಟ್ ಆಯ್ತು, ಎಲ್ಲ ಪ್ಲೇಂಟ್ ಡ್ರಾಫ್ಟ್ ಆಯ್ತು. ಡ್ರಾಫ್ಟ್ ಆದ್ಮೇಲೆ ಪ್ರೇಯರ್ ಏನ್ ಕೇಳಬೇಕು, ಕಾಸ್ ಆಫ್ ಆಕ್ಷನ್, ರಿಲೀಫ್ ಏನ್ ಕೇಳಬೇಕು, ಎಲ್ಲ ಡಿಸ್ಕ್ರಿಪ್ಷನ್ ಅನ್ನು ಕರೆಕ್ಟ್ ಆಗಿ ಮಾಡಿಬಿಟ್ಟಿದೀವಿ. ವಾಟ್ ಈಸ್ ನೆಕ್ಸ್ಟ್ ಸ್ಟೇಜ್? ಎಷ್ಟು ಗಂಟೆಗೆ ಸೂಟ್ ಏನೋ ಇದೆಲ್ಲ ಬ್ರೇಕ್ ಇದೆನಾ? ಇಲ್ಲಲ್ಲ, 2 ಗಂಟೆಗೆ ಮುಗಿತೈತಲ್ಲ, ಅಂದ್ರೆ 1 ಆಗಿದೆ. ಈಗ ನಾವು 1 ಗಂಟೆ ಇನ್ನು. ಪ್ರೆಸೆಂಟಿಂಗ್ ಅ ಪ್ಲೇಂಟ್ ಅಂಡ್ ಇನ್ಸ್ಟಿಟ್ಯೂಷನ್ ಆಫ್ ಅ ಸೂಟ್. ನಾನೊಂದು ಕ್ವಶನ್ ಕೇಳ್ತೀನಿ ನಿಮ್ಗೆ ಇದರಲ್ಲಿ. ಈಗ ನನ್ನ ಕಡೆ ಕ್ಲೈಂಟ್ ಬಂದಿದ್ದಾರೆ, ನಿನ್ನೆ ಒಂದು ಸೂಟ್ ಕೊಟ್ಟು ಹೋಗಿದ್ದಾರೆ. ನಾನ್ ಪಾಪ ನೀವು 16ನೇ ತಾರೀಕು ಅಂದ್ರಿ, 17ಕ್ಕೆ ಅಂದ್ರಿ, 18ಕ್ಕೆ ಈ ಕಡೆ ಕರೆದಿದ್ದೀರಿ, ನಾನು ಇಲ್ಲಿ ಬಂದು ಬಿಟ್ಟಿದ್ದೀನಿ. ಪ್ಲೇಂಟ್ ರೆಡಿ ಆಗಿದೆ, ನಾನು ಇವತ್ತು ಹಾಕ್ಲಿಲ್ಲ ಅಂತಂದ್ರೆ ಲಿಮಿಟೇಷನ್ ಬಾರ್ ಆಗ್ತಾ ಇದೆ. ಸೂಟದ್ದು ಲಿಮಿಟೇಷನ್ ಬಾರ್ ಆಗ್ತಾ ಇದೆ.
ನಾನು ಇವತ್ತು ನೈಟ್ ಹೋಗಿ ನಾಳೆ ಹಾಕ್ತೀನಿ ಅಂದ್ರೆ ಸೂಟು ರಿಜೆಕ್ಟ್ ಆಗತ್ತೆ, ಪ್ಲೇನ್ ರಿಜೆಕ್ಟ್ ಆಗತ್ತೆ. ಕ್ವಶನ್ ಇಸ್ ದಟ್ ಕ್ಯಾನ್ ಐ ಪ್ರೆಸೆಂಟ್ ಸೂಟ್ ಎಲ್ಲ ಟೈಪ್ ಮಾಡಿ ಎಲ್ಲ ಮಾಡ್ಕೊಂಡು ನನ್ನ ಬ್ಯಾಗ್ ನಾಗ ತಂದಿದ್ದೀನಿ. ಕ್ಯಾನ್ ಐ ಟೇಕ್ ಅ ಪ್ರಿಂಟ್ ಔಟ್ ಅಂಡ್ ಪ್ರೆಸೆಂಟ್ ದಿ ಕ್ಲೈಂಟ್ ಇನ್ ದಿಸ್ ಕೋರ್ಟ್ ಅಂತ ಕ್ವಶನ್ ಮಾಡ್ಬೋದಾ ನಾನು ಇಲ್ಲಿ? ಕಲಬುರಗಿ ಕೇಸ್ ಅದು, ಇಲ್ಲಿ ಹಾಕ್ಬಹುದಾ ನಾನು? ಅಲ್ಲೆಲ್ಲ ಇಲ್ಲಿ ಹಾಕ್ಬೇಕಾಗಿದೆ ನನಗೆ. ನಮ್ ಕಡೆ ಇಮೇಲ್ ಇಲ್ಲ ಅಂತ ಇದ್ರು. ಇಲ್ಲಿ ಇಲ್ಲಿ ಹಾ, ಈ ಕ್ವಶನ್ ಈ ಕೋರ್ಟಲ್ಲಿ ವಿ ಕ್ಯಾನ್ ಫೈಲ್. ಸಿರ್ಗುಪ್ಪ ಇಲ್ರಿ, ಕಲಬುರಗಿ ಒಳಗನೆ ಎಲ್ಲ ಪಾರ್ಟಿ, ಅಡ್ವೊಕೇಟ್, ಪ್ರಾಪರ್ಟಿ ಎಲ್ಲ ಕಲಬುರಗಿ ಒಳಗಿದಾವ. ಬಟ್ ಲಿಮಿಟೇಷನ್ ಮುಗೀತದೆ ನಾಳೆಗೆ. ಹಾ, ಓಕೆ ಓಕೆ. ಹಾ, so presentation of a plane, but the section 26 order 4 rule 9 order 7 rule 9 order 7 rule 14 ಇವು ಪ್ರೊಡಕ್ಷನ್ ಡಾಕ್ಯುಮೆಂಟ್ ಫೈಲಿಂಗ್ ಅಪ್ ಎಲ್ಲ ಪ್ರೆಸೆಂಟಿಂಗ್ ಅಂಡ್ ಇನ್ಸ್ಟಿಟ್ಯೂಷನ್ ಆಫ್ ಸೂಟ್ ಇದೆ ಅಲ್ವಾ. ಇದನ್ನ ನಾವು ಡೀಪ್ ಆಗಿ ಓದಿದಾಗ ಅವ್ರು ಹೇಳ್ದಂಗೆ ವಿ ಕ್ಯಾನ್ ಪ್ರೆಸೆಂಟ್ ಬಿಫೋರ್ ದ ಕೋರ್ಟ್. ಬಟ್ ಅಲ್ಲಿ ಕಲಬುರಗಿ ಸೂಟ್ ಅನ್ನ ಇಲ್ಲಿ ಹಾಕಿದ್ರೆ ನಡೆಯುತ್ತಾ ಅಂತ ಪ್ರಶ್ನೆ ಬಂದಾಗ ಪ್ರೆಸೆಂಟ್ ಮಾಡಕ್ ತೊಂದರೆ ಇಲ್ಲ. ಕೋರ್ಟ್ ರಿಟರ್ನ್ಸ್ ಇಟ್ ಆನ್ ದ ಗ್ರೌಂಡ್ ಆಫ್ ಜೂರಿಸ್ಟಿಕ್ಷನ್. ಅಲ್ಲಿ ನಮಗೆ ಸೇವ್ ಆಗ್ತದೆ ಟೈಮ್, ಮತ್ತೆ ಇಲ್ಲಿ ತಗೊಂಡೋಗಿ ನಾನು ಅಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ. ಫಾರ್ ದಟ್ ಪರ್ಪಸ್ ವಿ ಕ್ಯಾನ್ ಪ್ರೆಸೆಂಟ್ ದಿ ಪ್ಲೇನ್. ಬಟ್ ಇನ್ ಸ್ಟ್ರಿಕ್ಟ್ ಸೆನ್ಸ್ ಆನ್ ದಿ ಅಥರೈಸ್ಡ್ ಆಫೀಸರ್, ನಾವು ಪ್ಲೇನ್ ಅನ್ನು ಯಾರು ಮುಂದೆ ಕೊಡಬೇಕು? ಬಿಫೋರ್ ದಿ ಅಥರೈಸ್ಡ್ ಆಫೀಸರ್. ಮೇ ಬಿ ಇಲ್ಲೇನ್ ಮಾಡ್ತೀರಿ, ಡೈರೆಕ್ಟ್ ಆಗಿ ಕೋರ್ಟಿಗೆ ಹೋಗಿ ಕೊಡ್ತೀರಾ? ಇಲ್ಲ, ಸುರೇಶ್ವರ್ ಕಡೆಗೆ ಹೋಗಿ ಪ್ರೆಸೆಂಟ್ ಅನ್ನ ಮಾಡ್ತೀರಿ. ಸೊ ಈಗ ಅಥರೈಸ್ ಪರ್ಸನ್ ಟು ರಿಸೀವ್ ದಿ ಪ್ಲೇನ್. ಅವ್ರು ತಗೊಂಡಾದ್ಮೇಲೆ ಅದನ್ನೆಲ್ಲ ಚೆಕ್ ಮಾಡಿ ನೋಡಿ ಇನ್ಸ್ಟಿಟ್ಯೂಟ್ ಅನ್ನ ಮಾಡ್ತಾರೆ. ಪ್ರೆಸೆಂಟಿಂಗ್ ಅ ಪ್ಲೇನ್ ಅಂಡ್ ಇನ್ಸ್ಟಿಟ್ಯೂಷನ್ 2 ಸ್ಟೇಜಸ್ ಇರ್ತವೆ. ಪ್ರೆಸೆಂಟಿಂಗ್, ಇನ್ಸ್ಟಿಟ್ಯೂಷನ್. ಪ್ರೆಸೆಂಟ್ ಮಾಡಿದಾಗ್ಲೇನೆ ಏನ್ ಪಾಸಿಬಲ್ ಆಗ್ಬಹುದು ಅಂತಂದ್ರೆ, ನಾನು ಕಲಬುರಗಿ ಕೇಸಲ್ಲಿ ಇಲ್ಲಿ ಕೊಟ್ಟಾಗ ಅವ್ರೇನ್ ಮಾಡ್ತಾರೆ, ತಗೊಂಡು ಬರೀತಾರೆ, ಎಂಡೋರ್ಸ್ ಮಾಡ್ತಾರೆ. ರಿಟರ್ನ್ ಆಫ್ ಪ್ಲೇಂಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ, ಆರ್ಡರ್ 7 ರೂಲ್ 10 ಕೆಳಗಡೆ ರಿಟರ್ನ್ ಆಫ್ ಪ್ಲೇನ್ ಬರೀತಾರೆ. ಸೋ ಅಂಡ್ ಸೋ ಅಡ್ವೊಕೇಟ್ ಪ್ರೆಸೆಂಟ್ಸ್ ಪ್ಲೇಂಟ್ ಆನ್ ಸೋ ಅಂಡ್ ಸೋ ಡೇಟ್ ಬಿಫೋರ್ ದಿಸ್ ಕೋರ್ಟ್ ಫಾರ್ ದ ರಿಲೀಫ್ ಆಫ್ ಸೋ ಅಂಡ್ ಸೋ. peruse the plain. On perusal of the plain, this court has no territorial jurisdiction. Hence, plaint is returned. Office is directed to return the plaint ಅಂತ ಎಂಡೋರ್ಸ್ಮೆಂಟ್ ಹಾಕಿ ಬರ್ಕೊಳ್ತಾರೆ. ಅದನ್ನ ತಗೊಂಡೋಗಿ ನಾನು ಮತ್ತೆ ಯಾವ ಜುರಿಸ್ಟಿಕ್ಷನ್ ಕೋರ್ಟ್ ಇದೆ ಅಲ್ಲಿ ಕೊಡಬಹುದು. ಸೊ ಒಮ್ಮೆ ಕೋರ್ಟ್ ಜುರಿಸ್ಟಿಕ್ಷನ್ ಇದೆ ಅನ್ನೋದಾದ್ರೆ ವೆರಿಫಿಕೇಶನ್ ಮಾಡಿದಾದ್ಮೇಲೆ ಏನ್ ಮಾಡ್ತಾರೆ, ಇನ್ಸ್ಟಿಟ್ಯೂಟ್ ಅನ್ನ ಮಾಡ್ತಾರೆ. ಇನ್ಸ್ಟಿಟ್ಯೂಟ್ ಮಾಡಿ ಫಸ್ಟ್ ಹಿಯರಿಂಗ್ ಆಗ್ತದೆ. ಫಸ್ಟ್ ಹಿಯರಿಂಗ್ ಆಗಿ ಯಾವ್ದು TI ಕೇಳಿಲ್ಲ ಅಂತಂದ್ರೆ ಇಶ್ಯೂ ಸಮನ್ಸ್ ಅಂತ ಆಗತ್ತೆ. ಒಂದು ವೇಳೆ ಇಂಟೀರಿಯರ್ ಇಂಜೆಕ್ಷನ್ ಏನಾದ್ರೂ ಕೇಳಿದ್ರೆ, ಆರ್ಡರ್ 39 ರೂಲ್ 192 ಕೆಳಗಡೆ ಏನಾದ್ರೂ ಅಪ್ಲಿಕೇಶನ್ಸ್ ಇದ್ರೆ, ಇದಕ್ಕಿಂತ ಮುಂಚೆ ಒಂದು ಸ್ಟೇಜ್ ನಾವು ಬ್ಯಾಕ್ ಹೋಗಿ ನೋಡೋಣ. ಸೂಟ್ ಅಗೇನ್ಸ್ಟ್ ಗೌರ್ಮೆಂಟ್ ಇದ್ದಾಗ ನಾವೇನ್ ಮಾಡ್ತೀವಿ, ಕೆಲವೊಂದ್ಸರಿ ಡಿಸ್ಪೆನ್ಸೇಷನ್ ಅಪ್ಲಿಕೇಶನ್ ಅನ್ನ ಹಾಕ್ತಿವಿ. ಅವಾಗ ಏನ್ ಮಾಡ್ತಾರೆ, ಪ್ಲೇಂಟ್ ಅನ್ನ ತಗೊಂತಾರೆ, ಸಾಹೇಬ್ರ ಮುಂದೆ ಕಳಿಸ್ತಾರೆ, ರಿಜಿಸ್ಟರ್ ಮಾಡಿ ಕಳಿಸ್ತಾರ, ರಿಜಿಸ್ಟರ್ ಮಾಡದೆ ಕಳಿಸ್ತಾರ. ಡಿಸ್ಪೆನ್ಸೇಷನ್ ಇದ್ದಾಗ ವಿತೌಟ್ ರಿಜಿಸ್ಟ್ರೇಷನ್ ಕಳಿಸ್ತಾರೆ. ಆಕ್ಚುಲಿ ದಟ್ ಇಸ್ ದ ಕರೆಕ್ಟ್ ಪ್ರೊಸೀಜರ್. ಬಟ್ ಅಡಿಷನಲ್ ಕೋರ್ಟ್ ಗಳು ಇರ್ತಾವಲ್ಲ, ಅಲ್ಲಿ ಪ್ರಿನ್ಸಿಪಲ್ ಕೋರ್ಟ್ ತಗೊಂಡ್ ರಿಜಿಸ್ಟರ್ ಮಾಡಿ ಮೇಲ್ಡೋರ್ ಮಾಡಿಬಿಡ್ತದೆ. ಟು ಹಿಯರ್ ಆನ್ IA ಅಂತ ಡಿಸ್ಪೆನ್ಸೇಷನ್ IA 82 ಕ್ಲಾಸ್ 2 ಕೆಳಗಡೆ ಹಾಕ್ತಿವಲ್ರಿ, ಆ IA ಮೇಲೆ ಡಿಸ್ಪೆನ್ಸೇಷನ್ ಮೇಲೆ. ಒಂದು ಬಾಗಲಕೋಟೆಯಲ್ಲಿ ನಾನು 2013 ಪ್ರಾಕ್ಟೀಸ್ ಮಾಡುವಾಗ ಚಿಂತೆ ಸಾಹೇಬ್ರು ಅಂತಿದ್ರು, ನಾನು ಅಗೇನೆಸ್ಟ್ ಗೌರ್ಮೆಂಟ್ ಒಂದು ಸೂಟ್ ಅನ್ನ ಹಾಕಿದ್ದೆ. ಅದರಲ್ಲಿ ಏನಾಗಿತ್ತು, ರಿಜಿಸ್ಟರ್ ಆಗಿ ಹಿಯರಿಂಗ್ ಹೋಗಿತ್ತು. ಅವಾಗ ನಾನು ಸಬ್ಮಿಷನ್ ಮಾಡಿದೆ, ವಾಟ್ ಈಸ್ ದಿ ಪರ್ಪಸ್ ಆಫ್ ಫೈಲಿಂಗ್ ಅನ್ ಅಪ್ಲಿಕೇಶನ್ ಅಂಡ್ ವಾಟ್ ಪ್ರೊಸೀಜರ್ ಹ್ಯಾಸ್ ಟು ಬಿ ಫಾಲೋಡ್ ಬಿಫೋರ್ ರಿಜಿಸ್ಟರಿಂಗ್ ದಿ ಸೂಟ್. ನಾನು ಹೇಳಿದೆ, ಆಲ್ರೆಡಿ ದಿ ಕೋರ್ಟ್ ಡಿಸ್ಪೆನ್ಸ್ ಇನ್ ಡೈರೆಕ್ಟ್ಲಿ ಅಂಡ್ ರಿಜಿಸ್ಟರ್ ದಿ ಸೂಟ್, ಬಟ್ ರಿಮೇನ್ಸ್ ಟು ಹಿಯರ್. ನಾನು ಹಿಯರ್ ಮಾಡಿದ್ರೆ ಏನ್ ಮಾಡ್ತೀರಿ ಈಗ? ಅವಾಗ ಸಾಹೇಬ್ರು ನಕ್ಕಿದ್ರು ಅವರು, ಹೌದಲ್ರಿ ರಿಜಿಸ್ಟರ್ ಆಗ್ಬಿಟ್ಟಿದೆ, ನಾವು ಹಿಯರ್ ಮಾಡಿ ಏನ್ ಮಾಡ್ತೀರಾ? ಇಫ್ ದಿ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್ ಏನಾಗುತ್ತೆ? ಸೂಟ್ ಆಲ್ರೆಡಿ ರಿಜಿಸ್ಟರ್ಡ್. ಸೊ ಇಟ್ ಈಸ್ ಇಂಡೈರೆಕ್ಟ್ಲಿ ದ ಕೋರ್ಟ್ ಪರ್ಮಿಟೆಡ್ ಆರ್ ಡಿಸ್ಪೆನ್ಸ್ಡ್ ಅಂಡ್ ರಿಜಿಸ್ಟರ್ಡ್ ಇಟ್ ಅಂತ. ರಿಜಿಸ್ಟರ್ ಆಗುವಂತ ಪ್ರೊಸೆಸ್, ಪ್ರೆಸೆಂಟೇಷನ್ ಅಂಡ್ ರಿಜಿಸ್ಟ್ರೇಷನ್ ನಡುವೆ ಇರ್ತಕ್ಕಂಥ ವ್ಯತ್ಯಾಸ. ಎಲ್ಲಾದ್ರೂ ಹೋದ್ರೆ ಹಿಂಗೆ ಸಬ್ಮಿಷನ್ ಮಾಡಿ ಅಷ್ಟೇ. ನಾವು ಡಿಸ್ಪೆನ್ಸ್ ಹಾಕಿದಾಗ ಅಡಿಷನಲ್ ಕೋರ್ಟಿಗೆ ರಿಜಿಸ್ಟರ್ ಆಗಿ ನಂಬರ್ ಆಗಿ ಆಗಿತ್ತು ಅಂತ ತಿಳ್ಕೊರಿ, ಸಾಹೇಬ್ರೆ ಆಲ್ರೆಡಿ ರಿಜಿಸ್ಟರ್ಡ್ ಡಿಸ್ಪೆನ್ಸ್ ಆಗ್ಬಿಟ್ಟಿದೆ, ಮತ್ತೆ ಆರ್ಡರ್ ಮಾಡಿ ಕಳಿಸ್ರಿ ಫಾರ್ಮಲ್ ಅಂತ ಹೇಳ್ಬೇಕಷ್ಟೇ, ಜಾಸ್ತಿ ಹೇಳುವಂತ ಅವಶ್ಯಕತೆ ಇಲ್ಲ. ವಿತೌಟ್ ರಿಜಿಸ್ಟ್ರಿಂಗ್, ಇಫ್ ಇಟ್ ಇಸ್ ಸೆಂಟ್ ಫಾರ್ ಹಿಯರಿಂಗ್, ದೆನ್ ವಿ ಹ್ಯಾವ್ ಟು
convince the court that there is a urgency to dispense the notice ಅಂತ. ಈಗ ನಾವು 39 ರೂಲ್ 92 ಇದೆಯಲ್ಲ, ಮೊನ್ನೆ ಒಂದು ಕೇಸ್ ಆಯ್ತು. ಕಂಪ್ಲೈನ್ಸ್ ಯಾವ ರೀತಿ ಇಲ್ಲಿ ಹೆಂಗ್ ಮಾಡ್ತೀರಿ? ಕಂಪ್ಲೈನ್ಸ್ 39 ರೂಲ್ 92 ಗ್ರಾಂಟ್ ಆಗುತ್ತೆ ಎಕ್ಸ್ ಪಾರ್ಟಿ. ಕಂಪ್ಲೈನ್ಸ್ ಹೇಗ್ ಮಾಡ್ತೀರಿ? ಏನ್ ಪ್ರೊಸೀಜರ್? ನೆಕ್ಸ್ಟ್ ಏನೇನ್ ಮಾಡ್ಬೇಕು? ಪೋಸ್ಟಿಗೆ ಏನೇನ್ ಕಳಿಸ್ಬೇಕು? ಡಾಕ್ಯುಮೆಂಟು, ಪ್ಲೇಂಟು, ಐಎ. ಡಾಕ್ಯುಮೆಂಟು, ಪ್ಲೇಂಟು, ಐಎ ಅಷ್ಟನ್ನು ಕಳಿಸ್ತೀರಾ? ಬರೀ ಪ್ಲೇಂಟ್ ಕಾಪಿ ಅಷ್ಟೇ ಕಳಿಸ್ತೀರಾ ಅಥವಾ ಐಎ ಕಾಪಿ ಅಷ್ಟೇ ಕಳಿಸ್ತೀರಾ? ಓನ್ಲಿ ಐಎ ಕಾಪಿ, ಓನ್ಲಿ ಐಎ ಕಾಪಿ. ಎಷ್ಟು ಮಂದಿ ಐಎ ಕಾಪಿ? ಕೊಡಿ ಸರ್, ಕೊಡಿ. ಹಾ given to other side also of the ಇದೆ. ಕ್ವಶನ್ ಎಷ್ಟು ಜನ? ಓಕೆ ಪ್ಲೀಸ್ ಸರಿ. ಈಗ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಕೇಸು ಕಲಬುರಗಿಯಲ್ಲಿ ಬಂತು ನನಗೆ. ಎಕ್ಸ್ ಪಾರ್ಟಿ ಆರ್ಡರ್ ಆಗಿತ್ತು. 11 ಗುಂಟೆ ಲ್ಯಾಂಡ್ ಅದ್ದು ಮಾಲಕ ನಾನಂತ ಕೇಸ್ ಹಾಕಿರೋ ಪ್ಲೇಂಟಿಫ್ ಎಕ್ಸ್ ಪಾರ್ಟಿ ಆರ್ಡರ್ ತಗೊಂಡಿದ್ರು. 1996 ಅಲ್ಲಿ ರಿಜಿಸ್ಟರ್ಡ್ ಸೇಲ್ ಡೀಡ್ ಇಲ್ದೇನೆ ಅಗ್ರಿಮೆಂಟ್ ಫಾರ್ ಸೇಲ್ ಅಲ್ಲಿ ಪೊಸಿಷನ್ ಬಂದು ಕಬ್ಜಾ ತಗೊಂಡು ಒಂದು ಮನೆ ಕಟ್ಟಕೊಂಡು ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಂಡು ವಾಟರ್ ಕನೆಕ್ಷನ್ ತಗೊಂಡು ಕಬ್ಜಾದಲ್ಲಿ ಇದ್ದಂತಹ ವ್ಯಕ್ತಿ ಡಿಫೆಂಡೆಂಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಪೊಲೀಸ್ ಹೇಳಿದ್ದಾರೆ ಅಷ್ಟೇ ಇದೆಯಪ್ಪ, ನೀನು ಹೋಗ್ತಕ್ಕದಲ್ಲ ಅಂತ ಹೇಳಿದ್ದಾರೆ. ಸ್ಟಾಪ್ ಮಾಡಿದ್ದಾರೆ. ನನ್ನ ಕಡೆಗೆ ಬಂದ್ರು, ಅದು ಕಳಿಸಿದ್ರಲ್ಲ ಕಂಪ್ಲೈನ್ಸ್ ನೋಡಿದೆ, ತೆಗೆದೆ, ಆಯಾ ಕಾಪಿ ಮಾತ್ರ ಇತ್ತು. ನಾನು ಅವನಿಗೆ ಹೇಳಿದೆ, ನೋಡಪ್ಪ ಒಂದ್ ಹಿಯರಿಂಗ್ ಮಾಡ್ತೀನಿ, ನಾನು ಒಂದ್ ಹಿಯರಿಂಗ್ಗೆ 50,000 ರೂಪಾಯಿ ಫೀಸ್ ಕೊಡ್ಬೇಕು, ಸ್ಟೇ ವೇಕೆಂಟ್ ಮಾಡಿ ಕೊಡ್ತೀನಿ. ಅಷ್ಟು ಕಾನ್ಫಿಡೆನ್ಸ್ ಸರ್, ಹೇಳ್ತೀವಿ, ಗ್ಯಾರಂಟಿ ಕೊಡ್ತೀರಿ? ನೀವು 1 ಲಕ್ಷ ಕೇಳಿದ್ರು ಕೊಡ್ತೀವಿ ಸರ್ ಅಂದ್ರು. ದೆನ್ ಡನ್. ಹೋದೇವಿ, ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ಲಿಲ್ಲ, ಕೇಸ್ ಬಂತು. We have filed an objection for extension of a TI on the ground that the plaintiff has failed to comply the order 39 rule 3. ಏನ್ ಕಂಪ್ಲೈ ಮಾಡಿಲ್ಲ? ಡಾಕ್ಯುಮೆಂಟ್ ಕಳಿಸಿಲ್ಲ, ಪ್ಲೇಂಟ್ ಕಳಿಸಿಲ್ಲ, ಈ ಸೆಂಟ್ ಓನ್ಲಿ ಐಎ ಕಾಪಿ. ಸಾಹೇಬ್ರ ಅಂದ್ರು, ಇಲ್ಲೆಲ್ಲ ಹಂಗೆ ಐತ್ರಿ ವಕೀಲ್ರಿ ಅಂದ್ರು. ಬಟ್ ಕಾನೂನು ಹಂಗಿಲ್ಲ ಸಾಹೇಬ್ರ, ಕಾನೂನು ಹಂಗಿಲ್ಲ. ಮಾಡಿದಿಲ್ಲ, ಅವಾಗ ಚಾಲು ಮಾಡಿದ್ವಿ. ಹೆಂಗ್ ಹೇಳ್ತೀರಿ ನೀವು? ಬರೀ ಆಯಾ ಕಾಪಿ ಬಂತು ಅಂತ ಹೇಳಿ ಅವರೆಲ್ಲ ಕಳಿಸಿ ತೆಗೆದಿಟ್ಟಿದ್ರೆ ನೀವು ಅಂದ್ರು. ವೇಟ್ ಮಾಡಿ ಸರ್, ನನ್ನ ತೂಕ ಮಾಡಿ. ಇಲ್ಲಿ ಕಳಿಸಿರೋ ಪೋಸ್ಟಲ್ ಎನ್ಕ್ಲೋಸ್ಮೆಂಟ್ ಇದೆ, ಅವ್ರು ಕಳಿಸಿರೋ ಡಾಕ್ಯುಮೆಂಟ್ ಇದೆ. ಆಮೇಲೆ ಬ್ಯಾಡ್ಲಕ್ಕೇನು ಅಂದ್ರೆ ಅವ್ರು ಏನ್ ಮೆಮೊ ಹಾಕ್ತಾರಲ್ಲ, ಅಫಿಡವಿಟ್ ಹಾಕ್ಬೇಕು. ಮೆಮೊ ಹಾಕ್ಬಿಟ್ಟಿದ್ರು. ಮೆಮೋದಲ್ಲಿ ವಿ ಹ್ಯಾವ್ ಸೆಂಟ್ ದಿ ಕಾಪಿ ಆಫ್ ಐ ಅಂತ ಅಷ್ಟೇ ಬರ್ದಿದ್ರು. ಅದನ್ನ ತಗೊಂಡೆ ನಾನು. ಸರ್, ದೇ ಹ್ಯಾವ್ ನಾಟ್ ಕಂಪ್ಲೈಡ್ ದಿ ಆರ್ಡರ್ ಆಫ್ ದಿಸ್ ಕೋರ್ಟ್, ದಟ್ ಈಸ್ ಆರ್ಡರ್ 39. ಅವ್ರು ಬರ್ದಿರ್ತಾರೆ ಕಂಪ್ಲೈ, ಇಶ್ಯೂ ಆನ್ ಕಂಪ್ಲೈನ್ಸ್ ಅಂತ. When he is not complied, Supreme Court cases idave. When the plaintiff has not complied the order, that is not sent the plaint copy, IA copy and list of documents, the court shall not give the benefit ಅಂತ ಇದೆ. ಇಷ್ಟ ಹೇಳಿದ ಮೇಲೆ ಒಂದ್ ಅರ್ಧ ತಾಸು ಅವ್ರ ಮೆರಿಟ್ ಮೇಲೆ ಹಿಯರಿಂಗ್ ಅಂದ್ರೆ ಆಯ್ತು, ಮೆರಿಟ್ ಮೇಲೆ ಮಾಡ್ರಿ, ಅದನ್ನ ಮಾಡ್ರಿ, ನಂದು ಇಷ್ಟೇ ಸಬ್ಮಿಷನ್. ನಾಟ್ ಕಂಪ್ಲೈಡ್, ಟಿ ಎಕ್ಸ್ಟೆನ್ಷನ್ ರಿಜೆಕ್ಟ್ ಆಗ್ಬೇಕು, ಐ ಆಮ್ ರೆಡಿ ಟು ಹಿಯರ್ ಆನ್ ಅಂತದೆ. ಸಾಹೇಬ್ರು ಮತ್ತೆ ಮುರಾಜಿಂದ ಅದಕ್ಕೆ ಸೀನಿಯರ್ ಅಡ್ವೊಕೇಟ್ ಇದ್ರು. ಆಯ್ತು ಹಿಯರಿಂಗ್ ಮಾಡ್ರಿ ಅಂದ್ರು. ಹಿಯರಿಂಗ್ ಮಾಡ್ಕೊಂಡು 15 ನಿಮಿಷ ಆಯ್ತು. 16ನೇ ನಿಮಿಷಕ್ಕೆ ಡಿಕ್ಟೇಷನ್ ಆಯ್ತು. The plaintiff not complied directly. The counsel for defendant submitted that the plaintiff not complied. There is the affidavit of the endorsement. He has not filed the affidavit. He has not sent the plaint copy. He has not sent the documents. Hence, he has not complied the order 39 rule 3 of CPC. Hence, he is not entitled for extension. ಆಯ್ತು. ಮತ್ತೊಂದು 3 ದಿನ ಸೂಟಿ ಬಂತು. ನಮ್ ಪಾರ್ಟಿ ಅವ್ರು ಬಂದು ಕಬ್ಜಾದಲ್ಲಿ ಇದ್ಕೊಂಡು ಟಿನ್ ಶೆಡ್ ರೆಡಿ ಮಾಡಿಬಿಟ್ಟಿದ್ರು. ಇವ್ರು ಕಟ್ಟುವ ಬಿಲ್ಡಿಂಗ್ ಒಂದ್ ಮನೆ ಇತ್ತಲ್ಲ, ಅದನ್ನ ಕೆಡವಿ ಟಿನ್ ಶೆಡ್ ಮಾಡಿದ್ರು. ಆಮೇಲೆ ಇವ್ರು ಜೆಸಿಪಿ ತಗೊಂಡೋಗಿ ಅದನ್ನೆಲ್ಲ ಮಣ್ಣು ಹಾಕಿ ಮತ್ತೆ ಇವ್ರು ಕಬ್ಜಾ ತಗೊಂಡ್ರು. ಸೊ ದಿಸ್ ಹೌ ವಿ ಹ್ಯಾವ್ ಟು ಯೂಸ್ ದಿ ಸಿಪಿಸಿ. ಇನ್ ಮೇಲೆ ನಾಳೆಯಿಂದ ಯಾರಾದ್ರೂ ಎಕ್ಸ್ಪರ್ಟಿ ತಗೊಳ್ಳಿ, ಇಷ್ಟು ಮಾಡಿಲ್ಲ ಅಂದ್ರೆ ಇಷ್ಟೇ ಸಬ್ಮಿಷನ್ ನಿಮ್ದು ಕೋರ್ಟ್ ಮುಂದೆ ಮುಗೀತು. ದಟ್ಸ್ ಹೌ ವಿ ಹ್ಯಾವ್ ಟು ಲರ್ನ್. ಆಯ್ತಲ್ವಾ? ನಾಳೆಯಿಂದ ಕಂಪ್ಲೈ ಮಾಡೋರು ಕೇರ್ಫುಲ್ ಇರ್ಬೇಕು. ಖರ್ಚು ಹೋದ್ರೆ ಹೋಗ್ಲಿ, 100 ರೂಪಾಯಿ ಪೋಸ್ಟ್, ಪ್ಲೇಂಟ್, ಐಎ, ಡಾಕ್ಯುಮೆಂಟ್, ಮತ್ತೆ ಅಫಿಡವಿಟ್ ಆಫ್ ದಿ ಪಾರ್ಟಿ, ಅಫಿಡವಿಟ್ ಆಫ್ ದಿ ಪಾರ್ಟಿ. ಇಷ್ಟ ಹಾಕಿಲ್ಲ ಅಂದ್ರೆ ಹಿಯರಿಂಗ್ ಮಾಡಿಲ್ಲ ನನಗೆ ಕರೆಸಿ ಹೇಳ್ಬಾರ್ದಾಗಿತ್ತಂತ. ವಾಟ್ ಎವರ್ ಇಟ್ ಮೇ ಬಿ. ಕೇಳಿಸ್ತಿಲ್ಲ.
ಡಾಕ್ಯುಮೆಂಟ್ ಶುಡ್ ಬಿ ಎನ್ಕ್ಲೋಸ್ಡ್ ಪ್ಲಾನ್ ಅಂತ ಹೇಳಿದೆ. ಹೌದು. ILFಗೆ ಏಜೆನ್ಸಿ ಹೇಳಿದೆ. ಅಲ್ಲ, ಆರ್ಡರ್ 39 ರೂಲ್ 3 ಅಲ್ಲಿ ಹೇಳತ್ತೆ. ಈಗ ಏನಿದೆಲ್ಲ ಪ್ಲೀಸ್ ರೀಡ್ ಔಟ್ ದಿ ಆರ್ಡರ್ 39 ರೂಲ್ 3. ನೋಟ್ ಮಾಡ್ಕೊಳ್ಳಿ. ಅಮೆಂಡ್ಮೆಂಟ್ ಸಿಪಿನೇ ಸರ್. ಪ್ಲಾನ್ ಜೊತೆಗೆ ಯಾವ ರಿಸೆಪ್ಟ್ ಆಗೋದಿದೆ ಇಲ್ಲ, ಪ್ಲೇನ್ ಜೊತೆಗೆ ಡಾಕ್ಯುಮೆಂಟ್ ಫಾರ್ ದ ಪರ್ಪಸ್ ಆಫ್ ಇನ್ಸ್ಟಿಟ್ಯೂಷನ್ ಅಂಡ್ ಸೆಂಡಿಂಗ್ ಟು ದಿ ಅದರ್ ಸೈಡ್, ಅದು ಬೇರೆ. ವೆನ್ 39 ಆರ್ಡರ್ ಕೆಳಗಡೆ ನೀವು ಕಂಪ್ಲೈನ್ಸ್ ಮಾಡಬೇಕು ಅಂತಂದ್ರೆ ಇಷ್ಟು ಡಾಕ್ಯುಮೆಂಟ್ ಪ್ಲೇನ್ ಟು ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂತಂದ್ರೆ ಜಸ್ಟ್ ಯು ಫೈಲ್ ಅನ್ ಅಬ್ಜೆಕ್ಷನ್ ಫಾರ್ TI ಎಕ್ಸ್ಟೆನ್ಷನ್, ಕೋರ್ಟ್ ವಿಲ್ ವೇಕೆಂಟ್ ದಿ TI. ಮುಗೀತು. ಇದೆಲ್ಲ ಕಲಿಬೇಕಲ್ಲ ಮತ್ತೆ ನಾವು. ವಿ ಹ್ಯಾವ್ ಟು ಫಾಲೋ ದಿ ಲಾ, ವಿ ಹ್ಯಾವ್ ಟು ಲರ್ನ್. ರೂಲ್ ಇದೆ. ಪಾರ್ಟಿಗೆ ಹಿಂಗೆ ಮಾತಾಡೋದು. ಫಸ್ಟ್ ಡೇಟ್ ಅನ್ನ ಹೇರಿಂಗ್ ಕ್ಲೋಸ್ ಮಾಡ್ತೀವಿ, 1 ಲಕ್ಷ ಫೀಸ್ ಕೊಡ್ತಾರೆ ಖುಷಿಯಾಗಿ, ಮುಂದೆ ಏನಕ್ಕಾಗ್ಲಿ ಅದು. ಸೊ ಈ ರೀತಿ ಹೋಗ್ಬೇಕು, ಆಯ್ತಾ. ಕಂಪ್ಲೈನ್ಸ್ ನೋಡ್ರಿ 39 ರೂಲ್ 3 ಇನ್ ಮೇಲೆ ಕರೆಕ್ಟ್ ಆಗಿ ಕಂಪ್ಲೈನ್ಸ್ ಮಾಡಿ. ಇಶ್ಯೂ ಸಮನ್ಸ್ ಹೋಗುತ್ತೆ, ಅದು ಸರ್ವ್ ಹೆಂಗಾಗತ್ತೆ. ಡಿಪೆಂಡೆಂಟ್ ಇರ್ಲಿಲ್ಲ ಅಂದ್ರೆ ಏನೋ, ಬೇರೆ ಡಿಸ್ಟ್ರಿಕ್ಟ್ ನಲ್ಲಿ ಇದ್ರೇನು, ಬೇರೆ ರಾಜ್ಯದಲ್ಲಿ ಇದ್ರೇನು, ವಿದೇಶದಲ್ಲಿ ಇದ್ರೇನು, ಅವೆಲ್ಲ ಇದೆ. ಅದು ನಮ್ಗೆ ಬೇಡ, ಕೋರ್ಟ್ ನ ಕೆಲಸ ಅದು ಮಾಡ್ತಾರೆ. ಅಪಿಯರೆನ್ಸ್ ಅಂಡ್ ನಾನ್ ಅಪಿಯರೆನ್ಸ್. ಇಲ್ಲಿ ಒಂದು ವಿಷಯ ಕಲಿದಿದೆ ನಮ್ಗೆ. DNP ಆಗ್ತವೆ ಸೂಟ್ಗಳು. ಕೆಲವೊಂದ್ಸರಿ ಸಮನ್ಸ್ ಹೋಗ್ಲಾರ್ಕೆ ಬಹಳ ದಿನ ಟೈಮ್ ಕೊಟ್ಟರು, PF ಕೊಡೋದಿಲ್ಲ, ಕಾಪಿ ಕೊಡೋದಿಲ್ಲ. ಹೀಗಾಗಿ ಕೆಲವೊಂದ್ಸರಿ ಪ್ಲೇಂಟು ರಿಜೆಕ್ಟ್ನು ಆಗತ್ತೆ, ಸೂಟು DNPನೂ ಆಗತ್ತೆ, ಹೌದಲ್ವಾ. ಕೆಲವೊಂದು ಪ್ರಶ್ನೆ ಏನು ಅಂದ್ರೆ, ಒಮ್ಮೆ ಸೂಟ್ DNP ಆದಾಗ ಇನ್ನೊಂದು ಸೂಟ್ ಹಾಕಕ್ ಬರತ್ತಾ ಅಂತ ಪ್ರಶ್ನೆ. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಪ್ರಾವಿಷನ್ ಅನ್ನ ಓದೋಣ. ಒಂದು ಸೂಟ್ ಹಾಕಿ DNP ಆಗಿದೆ, ಮತ್ ಮಿಸ್ಲೇನಿಯಸ್ ಹಾಕಿ ಮತ್ ಅದನ್ನ ರಿಸ್ಟೋರ್ ಮಾಡಿ ಎಲ್ಲಿ ಕಿರ್ಕಿರಿಯಪ್ಪ ಮತ್ತೆ ಇನ್ನೊಂದು ಹಾಕ್ಬಿಡೋಣ ಅಂತ ಪ್ರಾವಿಷನ್ ಏನಾದ್ರೂ ಇದೆಯಾ ಅಂತ ಪ್ರಶ್ನೆ ಬಂದಾಗ ಇಲ್ಲಿ ಒಂದು ಪ್ರಾವಿಷನ್ ಇದೆ ನೋಡಿ. ಇಲ್ಲಿ ಇಫ್ ಸಮನ್ಸ್ ಇಸ್ ಡ್ಯೂಲಿ ಸರ್ವ್ಡ್, ಆರ್ಡರ್ 9 ರೂಲ್ 6 ಅಲ್ಲಿ ಹೇಳುತ್ತೆ, ಅಪಿಯರ್ಡ್ ವೆಲ್ ಅಂಡ್ ಗುಡ್, ವಕಾಲತ್ ಹಾಕ್ತಾನೆ, ಮುಂದೆಲ್ಲ ಪ್ರೊಸೆಸ್ ಆಗುತ್ತೆ. ನಾಟ್ ಅಪಿಯರ್ಡ್ ಎಕ್ಸ್ಪಾರ್ಟಿ ಮಾಡ್ತಾರೆ. ನೆಕ್ಸ್ಟ್ ಡೇಟಿಗೆ ಬಂದು ಅವನ ಅಪ್ಲಿಕೇಶನ್ ಹಾಕೊಂಡ್ರೆ ಮತ್ತೆ ಎಕ್ಸ್ಪಾರ್ಟಿ ಆರ್ಡರ್ ನ ರಿಕಾಲ್ ಮಾಡ್ಕೊಂಡು ಅವನಿಗೆ ಕಂಟೆಸ್ಟ್ ಮಾಡಕ್ ಅವಕಾಶ ಕೊಡ್ತಾರೆ. ಫಸ್ಟ್ ಸ್ಟೇಜ್ ಇದು. ಇಫ್ ಸಮನ್ಸ್ ಇಸ್ ನಾಟ್ ಡ್ಯೂಲಿ ಸರ್ವ್ಡ್, ರೂಲ್ 6B ದಲ್ಲಿ ಹೇಳುತ್ತೆ, ರೀಇಶ್ಯೂ ಸಮನ್ಸ್ ಮಾಡ್ತಾರೆ. ಇಫ್ ಸಮನ್ಸ್ ಸರ್ವ್ಡ್ ಬಟ್ ನಾಟ್ ಇನ್ ಡ್ಯೂ ಟೈಮ್, ನೋಡಿ ಇದು ಸರ್ವ್ ಆಗಿದೆ, ಯಾವಾಗ ಕೊಡ್ತಾರೆ ಅವರು ಪ್ರೊಸೆಸ್ನವರು? ನಾಳೆ ಕೇಸ್ ಇದೆ ಅಂದ್ರೆ ಇವತ್ತು ಕೊಡ್ತಾರೆ. ಅದನ್ನ ಅಬ್ಸರ್ವ್ ಮಾಡ್ಬೇಕು ನಾವು. ನಾಳೆಗಿದೆ ಅಂದ್ರೆ ಇವತ್ತು ಫೋನ್ ಮಾಡಿ ಕೊಡ್ತಾರೆ ಅವರು. ಎಕ್ಸ್ಪರ್ಟಿ ಆಗಿರ್ತದೆ. ನೆಕ್ಸ್ಟ್ ಎಕ್ಸ್ಪರ್ಟಿ ಜಜ್ಮೆಂಟ್ ಆದ್ರೂ ಕೂಡ ಇಟ್ ಈಸ್ ಒನ್ ಆಫ್ ದಿ ಗ್ರೌಂಡ್. ಇಟ್ ಇಸ್ ಸರ್ವ್ಡ್ ಬಟ್ ನಾಟ್ ಇನ್ ಡ್ಯೂ ಟೈಮ್, ಬಟ್ ದ ಕೋರ್ಟ್ ಹ್ಯಾಸ್ ನಾಟ್ ಕನ್ಸಿಡರ್ ದಟ್ ಫ್ಯಾಕ್ಟ್. ಎಕ್ಸ್ಪರ್ಟಿ ಮಾಡಿ ಹೋಗ್ಬಿಡ್ತಾರೆ. ಯಾವಾಗ ಸರ್ವ್ ಆಯ್ತು ನೋಡಂಗಿಲ್ಲ. ನಿನ್ನೆ ಆಗಿತ್ತು, ಮೊನ್ನೆ ಆಗಿತ್ತು, 4 ತಿಂಗಳಿಂದ ಆಗಿತ್ತು, ವಾರದಿಂದ ಆಗಿತ್ತು, ನೋಡಂಗಿಲ್ಲ ಅವರು. ನಿನ್ನೆ ಆಗಿದ್ರು ಎಕ್ಸ್ಪರ್ಟಿ ಮಾಡಿಬಿಟ್ಟಿರ್ತಾರೆ. ಅವಾಗ ಇದೊಂದು ಗ್ರೌಂಡ್ ನಮಗೆ ಏನಂತ, ಡ್ಯೂಲಿ ನಾಟ್ ಸರ್ವ್ಡ್, ಪೋಸ್ಟ್ಪೋನ್ ದಿ ಡೇಟ್ ಆಫ್ ಹಿಯರಿಂಗ್. ಕೋರ್ಟ್ ಏನ್ ಮಾಡ್ಬೇಕು ಅಂದ್ರೆ ಪೋಸ್ಟ್ಪೋನ್ ದಿ ಡೇಟ್ ಆಫ್ ಹಿಯರಿಂಗ್. ಕೂಗ್ತಾರೆ, ಸಾಹೇಬ್ರು ಹಿಡ್ಕೊಂಡು ಕೂತಿರ್ತಾರೆ ಸಮನ್ಸನ್ನ, ಸರ್ವ್ ಆಗಿದೆ ಅಲ್ರಿ ಕೂಗ್ರಿ ಅಂತಾರೆ, ಬಂದಿಲ್ಲ ಅಂತಾರೆ. ಅವಾಗ ಕೋರ್ಟಿಗೆ ನಾವು ಅಸಿಸ್ಟ್ ಮಾಡ್ಬೇಕು. ಏನಂದ್ರೆ ಇವನ್ ಬಂದಿಲ್ಲ ಅಂದ್ರೂ ಕೂಡ, ಅಥವಾ ಒಂದ್ ಡಿಫೆಂಡೆಂಟ್ ಅಪಿಯರ್ ಆಗಿರ್ತಾನೆ, ಇನ್ನೊಬ್ಬ ಬಂದಿರಂಗಿಲ್ಲ, ಅವಾಗ ಸಬ್ಮಿಷನ್ ಮಾಡ್ಬೇಕು. ಸರ್ ಎಕ್ಸ್ಪರ್ಟಿ ಮಾಡಕ್ ಬರಲ್ಲ, ನಿಮ್ಮ ಸರ್ವ್ ಆಗಿದೆ, ಪೋಸ್ಟ್ಪೋನ್ ಮಾಡಿ ಹಿಯರಿಂಗ್ ಅನ್ನ. ಪೋಸ್ಟ್ಪೋನ್ ಮಾಡಿದಾಗ ರೀಇಶ್ಯೂ ಸಮನ್ಸ್ ಮಾಡಲ್ಲ, ರೀಇಶ್ಯೂ ನೋಟಿಸ್ ಮಾಡ್ತಾರೆ. ನಾಟ್ ಟೈಮ್ ಅಲ್ಲಿ, ಡ್ಯೂ ಟೈಮ್ ಅಲ್ಲಿ ಸರ್ವ್ ಆಗಿಲ್ಲ ಅಂದ್ರೆ ಎಕ್ಸ್ಪರ್ಟಿ ಮಾಡಕ್ ಬರೋದಿಲ್ಲ, ರೀಇಶ್ಯೂ ಸಮನ್ಸ್ ಮಾಡಕ್ ಬರಲ್ಲ, ಕೋರ್ಟ್ ನೋಟಿಸ್ ಅನ್ನ ಕಳಿಸ್ತಾರೆ. ಈಗ ರೀಸನೇಬಲ್ ಟೈಮ್ ಅಂತ ವರ್ಡ್ ಬರ್ತದೆ ಅಲ್ಲಿ. ಡ್ಯೂ ಟೈಮ್ ಮೀನ್ಸ್ ರೀಸನೇಬಲ್ ಟೈಮ್. ಹೇಗೆ ಪಾಪ ಇಲ್ಲೇ ಕಲಬುರ್ಗಿ ಅವರಿದ್ದಾರೆ ಅಂತ ಇಟ್ಕೊಳ್ಳೋಣ, ನಿನ್ನೆ ಹೋಗಿ ಸಮನ್ಸ್ ಕೊಟ್ಟು ಬಂದಿದ್ದಾರೆ. ಅವ್ರು ಹೆಂಗೆ ವಕೀಲರನ್ನು ಹುಡುಕ್ಬೇಕು, ಎಲ್ಲಿಗೆ ಹೋಗ್ಬೇಕು, ಹೆಂಗೆ ಕರ್ಕೊಂಡು ಬಂದು ಇಲ್ಲಿ ಹೆಂಗೆ ಹಾಜರಾಗ್ಲಿಕ್ಕೆ ಸಾಧ್ಯ ಅವರಿಗೆ ಅಂತ ಕೇಸ್ಗಳು ನೋಡ್ಬೇಕಾಗತ್ತೆ. ಸಿಚುವೇಶನ್ ಇಶ್ಯೂ ನೋಟಿಸ್ ಟು ಡಿಫೆಂಡೆಂಟ್ ಆಗತ್ತೆ. ಇಫ್ ಪ್ಲೇಂಟಿಫ್ ನಾಟ್ ಅಪಿಯರ್ಡ್ ಅಂಡ್ ಪೇಡ್ PF, ನೆಕ್ಸ್ಟ್ ಸಿಚುವೇಶನ್ ಡಿಸ್ಮಿಸಲ್ ಆಗತ್ತೆ. ರೂಲ್ 2, 3, 5, 6 ಮತ್ತು 8, 2, 3, 5, 6 and 8 ಡಿಸ್ಮಿಸಲ್ ಆಗತ್ತೆ. ನಮ್ ಕ್ವಶನ್ ಏನಿದೆ, ಈಗ ಡಿಸ್ಮಿಸ್ ಆದಾಗ ಇನ್ನೊಂದು ಸೂಟ್ ಹಾಕ್ಬೇಕು ಬರ್ತದ ಇಲ್ಲ ಅಂತ. ಅದಕ್ಕೆ ಫ್ರೆಶ್ ಸೂಟ್ ಆರ್ ರಿಸ್ಟೋರೇಷನ್ ಆಪ್ಷನ್, ಅವನಿಗೆ ಆಪ್ಷನ್ ಇದೆ ನೋಡಿ. ರೂಲ್ 4 ನೋಡಿ, ರೂಲ್ 4 ಅಲ್ಲಿ ಫ್ರೆಶ್ ಸೂಟ್ ಆದ್ರೂ ಹಾಕೋಬಹುದು, ಆರ್ he can file an application for restoration of that suit. ಸೇಮ್ ಡೇ ಅಪ್ಲಿಕೇಶನ್ ಬರಲಿಲ್ಲ ಅಂದ್ರೆ ಮಿಸ್ಲೇನಿಯಸ್, ನೆಕ್ಸ್ಟ್ ಯಾವಾಗಾದ್ರೂ ಹಾಕೊಂಡ್ರೆ ಮಿಸ್ಲೇನಿಯಸ್ ಫಾರ್ ರಿಸ್ಟೋರೇಷನ್. ನಮ್ ಕ್ವಶನ್ ಕ್ಯಾನ್ ಫೈಲ್ ಎ ಫ್ರೆಶ್ ಸೂಟ್ ಅಂದ್ರೆ ಎಸ್, ಬಟ್ ಸೂಟ್ ಯಾವಾಗ ಡಿಸ್ಮಿಸ್ ಆಗಿರ್ಬೇಕಂದ್ರೆ 2, 3, 4, 5 ರೂಲ್ ಕೆಳಗಡೆ ಮಾತ್ರ ಆಗಿರ್ಬೇಕು, ಬಂದಿರ್ಬೇಕು, PF ಕೊಟ್ಟಿರಂಗಿಲ್ಲ. ಬಟ್ 8 ಕೆಳಗಡೆ ಇದೆ ಅಲ್ರಿ, ಅವಾಗ ಏನಾಗುತ್ತೆ, ರೂಲ್ 9 ಏನ್ ಹೇಳ್ತದೆ, ಬಾರ್ ಫೈಲಿಂಗ್ ಅ ಫ್ರೆಶ್ ಸೂಟ್ ಅಂತ ಹೇಳ್ತದೆ. ಬಾರ್ ಯಾವಾಗ ಡಿಫೆಂಡೆಂಟ್ ಬಂದಿರ್ತಾನೆ, ಇವ್ರು PF ಕಟ್ಟಬೇಕಾಗಿರ್ತೈತಿ, ಕಾಪಿ ಕೊಡ್ಬೇಕಾಗಿರ್ತೈತಿ, ಮತ್ತೊಂದು ಮತ್ತೆ ನೆಕ್ಸ್ಟ್ ಡೇಟಿಗೆ ಅಬ್ಸೆಂಟ್ ಉಳಿತಾನೆ, ಇವನು ಯಾರೋ ಡಿಫೆಂಡೆಂಟ್ ಉಳಿತಾನೆ,
ಬೋತ್ ನಾಟ್ ಅಪಿಯರ್ಡ್ ಕಾನ್ಸಿಕ್ವೆನ್ಸಸ್ ಏನೆಲ್ಲ ಇದೆ ಅಲ್ಲ, ಇಲ್ಲಿ ಪ್ಲೆಂಟಿಫ್ ಆಪ್ಷನ್ ತೊಳಿತಾನೆ. ಅವಾಗ ಏನಾದ್ರೂ ಡಿಸ್ಮಿಸ್ ಆದ್ರೆ, ಡಿಫೆಂಡೆಂಟ್ ಬಂದ್ ಹಾಜರಾದ್ಮೇಲೆ ಏನಾದ್ರೂ ಡಿಸ್ಮಿಸ್ ಆದ್ರೆ ಮತ್ತೊಂದು ಸೂಟ್ ಹಾಕೊಳಕ್ ಬರಲ್ಲ. ಹಿ ಹ್ಯಾಸ್ ಟು ಗೋ ಫಾರ್ ರಿಸ್ಟೋರೇಷನ್ ಹೋಗ್ಬೇಕು. ಬಟ್ ಪಿ ಎಫ್ ಕೊಡ್ಲಿಲ್ಲ, ಕಾಪಿ ಕೊಟ್ಟಿಲ್ಲ, ಅದಕ್ಕೆ ಡಿ ಎನ್ ಪಿ ಆಗಿದೆ ಅಂದ್ರೆ ಹಿ ಕ್ಯಾನ್ ಫೈಲ್ ಅನ್ ಅಪ್ಲಿಕೇಶನ್ ಅಂಡ್ ಗೆಟ್ ರಿಸ್ಟೋರ್ ಆರ್ ಕ್ಯಾನ್ ಫೈಲ್ ಅನದರ್ ಸೂಟ್. ಆಪ್ಷನ್ ನೋಡಿ, ಸ್ವಲ್ಪ ಡಿಫರೆನ್ಸ್. ಡಿಫೆಂಡೆಂಟ್ ಬಂದಾದ್ಮೇಲೆ ಒಂದು ಆಪ್ಷನ್ ಹೋದಾಗ ಡಿಸ್ಮಿಸ್ ಮಾಡ್ತಾರಲ್ಲ, ಇದು ಪ್ಲೆಂಟಿಫ್ ಅಪಿಯರ್ಡ್ ವಾಟ್ ಈಸ್ ಹ್ಯಾಪನ್, ಇದು ಡಿಫೆಂಡೆಂಟ್ ಅಪಿಯರ್ಡ್ ವಾಟ್ ಹ್ಯಾಪನ್ಸ್, ಇದು ಬೋತ್ ಪಾರ್ಟಿ ನಾಟ್ ಅಪಿಯರ್ಡ್, ಅವೆಲ್ಲ ಪ್ರಾವಿಷನ್ ಇದಾವಲ್ಲ. ಅವಾಗ ಡಿಫೆಂಡೆಂಟ್ ಬಂದು ಪ್ಲೆಂಟಿಫ್ ಆಪ್ಷನ್ ಹೋದಾಗ ಡಿ ಎನ್ ಪಿ ಆಗಿದ್ರೆ ಮತ್ತೊಂದು ಸೂಟ್ ಅನ್ನ ಹಾಕೊಳ್ಳಿಕ್ಕೆ ಬರೋದಿಲ್ಲ. ಬಟ್ ಇನ್ ಅದರ್ ಕೇಸಸ್ ಹಿ ಕ್ಯಾನ್ ಫೈಲ್ ಅನದರ್ ಸೂಟ್. ಇನ್ನೊಂದು ಪ್ರಾವಿಷನ್ ಇಲ್ಲೇ ನೋಡ್ಬಿಡೋಣ. ಪ್ಲೇಂಟು ರಿಜೆಕ್ಟ್ ಆಗಿಬಿಡುತ್ತದೆ, ಪ್ಲೇಂಟು ರಿಜೆಕ್ಟ್ ಆಗಿಬಿಡುತ್ತದೆ. ವಾಟ್ ಈಸ್ ದ ರೆಮಿಡಿ ಟು ದಿ ಪ್ಲೇಂಟಿಂಗ್? ಮತ್ತೆ ಹೊಸ ಸೂಟ್ ಹಾಕೋಬಹುದಾ? ರಿಜೆಕ್ಟ್ ಆಯ್ತು ಪ್ಲೇಂಟು, ಬಾರ್ ಆಫ್ ಜುರಿಸ್ಟಿಕ್ಷನ್ ಅನ್ನೋ, ಲ್ಯಾಕ್ ಆಫ್ ಜುರಿಸ್ಟಿಕ್ಷನ್ ಅನ್ನೋ, ಬಾರ್ ಬೈ ಸೂಟ್ ಲಾನೋ, ಅಥವಾ ಕಾಸ್ ಆಫ್ ಆಕ್ಷನ್ ಇಲ್ಲನೋ, ಪಿ ಎಫ್ ಕೊಟ್ಟಿಲ್ಲನೋ, ಏನೇನೋ ಆಗಿದೆ, ಸೂಟ್ ಡಿಸ್ಮಿಸ್ ಆಗ್ಬಿಟ್ಟಿದೆ. ಸಾರಿ, ರಿಜೆಕ್ಷನ್ ಆಫ್ ಪ್ಲೇಂಟ್ ಆಗಿದೆ. ರಿಜೆಕ್ಷನ್ ಆಫ್ ಪ್ಲೇಂಟ್ ಆದ್ರೆ ಅದು ಡೀಮ್ಡ್ ಡಿಕ್ರಿ ಅಂತ ಹೇಳ್ತಾರೆ. ಡೀಮ್ಡ್ ಡಿಕ್ರಿ ಆಗ್ಬಿಟ್ಟಿದೆ. ವಾಟ್ ಈಸ್ ದಿ ರೆಮಿಡಿ ಅವೈಲೇಬಲ್ ಟು ದಿ ಪ್ಲೇಂಟಿಫ್? ಏನ್ ಮಾಡಬಹುದು ಪ್ಲೇಂಟಿಫ್? ಅಪೀಲ್. ಒಂದು ಆಪ್ಷನ್ ಹಿ ಕ್ಯಾನ್ ಗೋ ಫಾರ್ ಅಪೀಲ್. ಬಟ್ ಪ್ಲೇಂಟ್ ಡಿಫೆಕ್ಟಿವ್ ಅಂತ ಗೊತ್ತಾಗಿ ಕಾಸ್ ಆಫ್ ಆಕ್ಷನ್ ಡಿಸ್ಕ್ಲೋಸ್ ಮಾಡಿಲ್ಲ ಅಂತ ರಿಜೆಕ್ಟ್ ಮಾಡಿದಂತಹ ಸಂದರ್ಭಗಳಲ್ಲಿ ಯು ಕ್ಯಾನ್ ಫೈಲ್ ಅನದರ್ ಸೂಟ್. ರೂಲ್ ಅದರೊಳಗೆ 13 ನೋಡ್ಕೊಳ್ಳಿ. 13 ರಿಜೆಕ್ಷನ್ ಆಫ್ ಪ್ಲೇಂಟ್ ಡಸಂಟ್ ಪ್ರಿಕ್ಲೂಡ್ ದಿ ಪ್ಲೇಂಟಿಫ್ ಫೈಲಿಂಗ್ ಅನದರ್ ಸೂಟ್. ಎಸ್ ನಾನೇನ್ ಹೇಳಿದ್ನಲ್ಲ ಅವಾಗಲೇ ಕೇಸು, ಮನೆಯಿಂದ ಹೊರಗೆ ಹಾಕ್ತಾ ಇದ್ದಾರೆ in ಕೇಸ್ ಇದೆ ಅಂತ, ನಾನು ಇಂಜೆಕ್ಷನ್ ಸೂಟ್ ಹಾಕಿದ್ದೆ, ರಿಜೆಕ್ಷನ್ ಆಗಿದೆ. ಐ ಹ್ಯಾವ್ ಫೈಲ್ಡ್ ಅ ಸೂಟ್ ಫಾರ್ ಅಕೌಂಟ್ ಅಂಡ್ ಇಂಜೆಕ್ಷನ್. ಸ್ವಲ್ಪ ಮಾಡಿಫೈ ಮಾಡಿ ಯು ಕ್ಯಾನ್ ಫೈಲ್. ಅವ್ರ ರೆಸ್ಟುಡಿಕೇಟ್ ಆಗುತ್ತೆ, ಈಗ ಆಲ್ರೆಡಿ ಡಿಸ್ಮಿಸ್ ಆಗಿದೆ, ಎಲ್ಲ ಆಗಿದೆ, ಬಾರ್ ಇದೆ, ಅದೇ 108 ತಗೊಂಡ್ರು. ಬಟ್ ಸೂಟ್ ಇಸ್ ಮೇಂಟೈನೇಬಲ್ ಇನ್ ವ್ಯೂ ಆಫ್ ರೂಲ್ 13. ನಮ್ಗೆ ಅಪೀಲ್ ಹೋಗಕ್ ಆಗಲ್ರಪ್ಪ, ಇಲ್ಲಿ ಡಿಸ್ಮಿಸ್ ಆಗತ್ತೆ, ಏನೋ ಆಗತ್ತೆ, ರಿಜೆಕ್ಷನ್ ಆಗತ್ತೆ, ಮತ್ತೆ ನೀವು ಬೇರೆ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಕಳಿಸ್ಬೇಕು, ಅಪಿಲೇಟ್ ಕೋರ್ಟಿಗೆ ಹೋಗ್ಬೇಕು, ನಮ್ಗೇನೆ ಕೇಸ್ ಸಿಗ್ಬೇಕು, ಮತ್ತೆ ನಾವೇ ಮಾಡ್ಬೇಕು ಅಂದ್ರೆ ವಿ ಕ್ಯಾನ್ ಫೈಲ್ ಅನದರ್ ಸೂಟ್. ಸೊ ದಿಸ್ ಹೌ ವಿ ಹ್ಯಾವ್ ಟು ಲರ್ನ್. ಕಾನೂನುಗಳನ್ನ ತಿಳ್ಕೊಂಡು ಎಲ್ಲೆಲ್ಲಿ ಹೆಂಗೆ ಯೂಸ್ ಮಾಡ್ಕೊಳಕ್ ಆಗ್ತದೆ ನಾವು. ಡಿ ಎನ್ ಪಿ ಆದಾಗ, ರಿಜೆಕ್ಷನ್ ಆಫ್ ಪ್ಲೇಂಟ್ ಆದಾಗ ಯು ಕ್ಯಾನ್ ಫೈಲ್ ಅ ಫ್ರೆಶ್ ಸೂಟ್ ಆರ್ ಯು ಕ್ಯಾನ್ ಗೋ ಫಾರ್ ಅಪೀಲ್. ರಿಜೆಕ್ಷನ್ ಆರ್ ರಿಟರ್ನ್ ಆಫ್ ಪ್ಲೇಂಟ್ ಅಂತ ಹೇಳಿದ್ರೆ ಈಗಾಗಲೇ ನಾವು ನೋಡ್ಕೊಂಡು ಬಿಟ್ಟೇವಿ. ಈಗ ರಿಟರ್ನ್ ಆಫ್ ಪ್ಲೇಂಟ್ ಅನ್ನು ಕೂಡ ನಾವು ನೋಡಿದೀವಿ. ಬಟ್ ಬಿಫೋರ್ ಅಪಿಯರೆನ್ಸ್ ಆಫ್ ಡಿಫೆಂಡೆಂಟ್ ನೋಡಿದೀವಿ. ಒಂದು ವೇಳೆ ಡಿಫೆಂಡೆಂಟ್ ಬಂದ ಆದ್ಮೇಲೆ ಕೋರ್ಟ್ ಏನಾದ್ರೂ ರಿಟರ್ನ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಪ್ರೊಸೀಜರ್ ಬೇರೆ ಇದೆ. ಆರ್ಡರ್ 7 ರೂಲ್ 10 ಎ ಅಂತ ಬರ್ತದೆ, ಬಿ ಅಂತ ಬರ್ತದೆ. ಅಲ್ಲಿ ಆಯ್ತು. ಅಲ್ಲಿ ಏನ್ ಡಿಫರೆನ್ಸ್ ಇದೆ, ಏನ್ ವ್ಯತ್ಯಾಸ ಇದೆ ಅಂತಂದ್ರೆ, ಸಿಂಪಲ್ ಅಲ್ಲಿ ಹೇಳೋದಾದ್ರೆ, ಪ್ಲೇಂಟಿಫ್ ಬಂದಾಗ ಕೊಟ್ಟ, ನಾನು ಆಗಲೇ ಹೇಳಿದ್ನಲ್ಲ ಎಕ್ಸಾಂಪಲ್, ಜುರಿಸ್ಟಿಕ್ಷನ್ ಇಲ್ಲ, ರಿಟರ್ನ್ ಮಾಡಿಬಿಡ್ತಾರೆ, ತಗೊಂಡು ಹೋಗ್ತೀನಿ ಅಷ್ಟೇ. ಕೇಸ್ ಹಾಕಿದ್ದೀನಿ, ಸಮನ್ಸ್ ಹೋಗಿದೆ, ಡಿಫೆಂಡೆಂಟ್ ಕೂಡ ಬಂದಿದ್ದಾನೆ. ಅವಾಗ ಡಿಫೆಂಡೆಂಟ್ ಮತ್ತೆ ದಿಸ್ ಕೋರ್ಟ್ ಹ್ಯಾಸ್ ನೋ ಜುರಿಸ್ಟಿಕ್ಷನ್ ಅಂದವ್ರೆ. ಅವಾಗ ಕೋರ್ಟಿಗೆ ಗೊತ್ತಾ, ಹೌದಾ ದಿಸ್ ಕೋರ್ಟ್ ಹ್ಯಾಸ್ ನೋ ಜುರಿಸ್ಟಿಕ್ಷನ್, ರೈಟ್. ಕೋರ್ಟ್ ಹೇಳ್ಬೇಕು ಡಿಸಿಷನ್ ಅನ್ನ, ಕೋರ್ಟ್ ಅಡ್ವಾನ್ಸ್ ಡಿಸಿಷನ್ ಅನ್ನ ಹೇಳ್ಬೇಕು. ದಿಸ್ ಕೋರ್ಟ್ ಇಂಟೆಂಡೆಡ್ ಟು ರಿಟರ್ನ್ ದಿ ಪ್ಲೇನ್ ಹೇಳ್ಬೇಕು. ದಿಸ್ ಕೋರ್ಟ್ ಕೇಮ್ ಟು ಕನ್ಕ್ಲೂಷನ್ ದಟ್ ಆನ್ ಸೊ ಅಂಡ್ ಸೊ ಗ್ರೌಂಡ್ ವಿ ಆರ್ ಗೋಯಿಂಗ್ ಟು ರಿಟರ್ನ್ ದಿ ಪ್ಲೇನ್, ಆರ್ ದಿಸ್ ಕೋರ್ಟ್ ಇಸ್ ಗೋಯಿಂಗ್ ಟು ರಿಟರ್ನ್ ದಿ ಪ್ಲೇನ್. ಮುಂದೆ ಕೇಳ್ಬೇಕು ಅವನಿಗೆ, ಏನಾದ್ರೂ ಅಪ್ಲಿಕೇಶನ್ ಹಾಕ್ತೀಯಾ ಡೇಟ್ ಅನ್ನ ಫಿಕ್ಸ್ ಮಾಡೋದಕ್ಕೆ ಅಲ್ಲಿ ಅಪಿಯರೆನ್ಸ್ಗೆ ಅಂತ ಕೇಳ್ಬೇಕು. ಪ್ರೊಸೀಜರ್ ನೋಡಿ ಹೆಂಗಿರ್ತದೆ. ಬಿಫೋರ್ ಅಪಿಯರೆನ್ಸ್ ಆಫ್ ಡಿಫೆಂಡೆಂಟ್ ತಗೊಂಡೆ ಕೊಟ್ಟೆ, ಬಟ್ ಅಪಿಯರೆನ್ಸ್ ಆಫ್ ಡಿಫೆಂಡೆಂಟ್ ಆದ್ಮೇಲೆ ಒಪಿನಿಯನ್ ಅನ್ನ ಎಕ್ಸ್ಪ್ರೆಸ್ ಮಾಡಬೇಕು. ಮಾಡಿದಾದ್ಮೇಲೆ ಪ್ಲೇಂಟಿಫ್ಗೆ ಅವಕಾಶ ಕೊಡಬೇಕು. ನೀನ್ ಅಪ್ಲಿಕೇಶನ್ ಹಾಕ್ತೀಯನಪ್ಪ, ಡೇಟ್ ಅನ್ನ ಫಿಕ್ಸ್ ಮಾಡಿ ಯಾವ ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಅಂತ. ಇಫ್ ದಿ ಪ್ಲೇಂಟಿಫ್ ಫೈಲ್ಸ್ ಅನ್ ಅಪ್ಲಿಕೇಶನ್ ರಿಕ್ವೆಸ್ಟಿಂಗ್ ದ ಕೋರ್ಟ್ ಟು ಫಿಕ್ಸ್ ಡೇಟ್ ಫಾರ್ ಅಪಿಯರೆನ್ಸ್ ಆಫ್ ಬೋತ್ ಪಾರ್ಟೀಸ್ ಇನ್ ದಿ ನೆಕ್ಸ್ಟ್ ಕೋರ್ಟ್, ಅವಾಗ ದ ಕೋರ್ಟ್ ಹ್ಯಾಸ್ ಟು ಫಿಕ್ಸ್ ದಿ ಡೇಟ್ ಫಾರ್ ಅಪಿಯರೆನ್ಸ್ ಆಫ್ ಬೋತ್ ಪಾರ್ಟೀಸ್ ಅಂಡ್ ದಿ ಕೋರ್ಟ್ ಇನ್ ವಿಚ್ ದಿ ಪ್ಲೇಂಟ್ ಹ್ಯಾಸ್ ಟು ಬಿ ಪ್ರೆಸೆಂಟೆಡ್. ಎರಡನ್ನು ಡಿಸೈಡ್ ಮಾಡಿ ಕೋರ್ಟ್ ಒಂದು ಆರ್ಡರ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ಪ್ರೊಸೀಜರ್ ಅದೇನೆ, ಕೋರ್ಟ್ ಜುರಿಸ್ಟಿಕ್ಷನ್ ಇಲ್ಲ ಕಾರಣಕ್ಕಾಗಿ ರಿಟರ್ನ್ ಮಾಡ್ತಾ ಇದೀವಿ, ಇಂಥ ದಿನ ಇಬ್ರು ಹೋಗಿ ಹಾಜರಾಗ್ರಿ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಪ್ಲೇಂಟಿಫ್ ಹೋಗ್ತಾನೆ, ಡಿಫೆಂಡೆಂಟ್ ಹೋಗೋದಿಲ್ಲ. ವಾಟ್ ಈಸ್ ದಿ ಪ್ರೊಸೀಜರ್ ಅವೈಲೇಬಲ್? ಅವಾಗ ಕೋರ್ಟ್ ಕ್ಯಾನ್ ಪ್ರೊಸೀಡ್ ಆರ್ ಕೋರ್ಟ್ ಕ್ಯಾನ್ ಇಶ್ಯೂ ಅ ನೋಟಿಸ್ ಟು ದಿ ಡಿಫೆಂಡೆಂಟ್. ಕರಿಬಹುದು, ಮತ್ತೆ ಡಿಸ್ಕ್ರಿಷನರಿ, ಮತ್ತೆ ಅಲ್ಲಿ ಕರೆದು ಮತ್ತೆ ಮುಂದೆ ಆಸ್ ಇಟ್ ಈಸ್ ನಡೀತದೆ. ಯಾವ ಸ್ಟೇಜ್ ಇಂದ ನಡಿಬೇಕು ಕೇಸು ಅದು ಕ್ವಶನ್ ಇದೆ.
ಇನಿಷಿಯಲ್ ಸ್ಟೇಜ್ ಇದೆ, ಅದೇ ಸ್ಟೇಜ್ ಇಂದ ಹೋಗ್ತದೆ. ಎವಿಡೆನ್ಸ್ ಅದೆಲ್ಲ ಕಮೆನ್ಸ್ ಆಗಿತ್ತು ಅಂದ್ರೆ ಮತ್ತೆ ರೀ ಎವಿಡೆನ್ಸ್ ಅದು ಆಗತ್ತೆ. ಅಲ್ಲೆಲ್ಲ ಎವಿಡೆನ್ಸ್ ಅದು ಮತ್ತೆ ರೀಕಮೆನ್ಸ್ ಆಗತ್ತೆ. ಎಸ್ ಸರ್, ಟೈಮ್ ಆಯ್ತಾ? ಸೊ ಬ್ರೀಫ್ ಮಾಡ್ಕೊಂಡು ಒಂದು 5 minutes ಅಲ್ಲಿ ಮುಗಿಸ್ಬಿಡೋಣ. ನೆಕ್ಸ್ಟ್ ಪ್ಲೇಂಟ್ ಜೊತೆಗೆ ಈಗ ಆಯ್ತು ಹಾಜರಾಗ್ತಾನೆ. ರಿಟರ್ನ್ ಸ್ಟೇಟ್ಮೆಂಟ್ ಅಲ್ಲಿ ಹಾಕುವಾಗ ಪರ್ಟಿಕ್ಯುಲರ್ಲಿ ಯಾವ್ದು ಫೋಕಸ್ ಇರಬೇಕು ಅಂದ್ರೆ ನಾವು ಪ್ಲೇಂಟ್ ಅಲ್ಲಿ ಯಾವ್ದನ್ನ ಅಡ್ಮಿಟ್ ಮಾಡ್ಕೋಬೇಕು, ಯಾವ್ದನ್ನ ಡಿನೈ ಮಾಡಬೇಕು. ಡಿನೈಲ್ ಮಸ್ಟ್ ಬಿ ಸ್ಪೆಸಿಫಿಕ್. ಸುಮ್ನೆ ಹೇಳಿದ್ದೆಲ್ಲ ಕೆಲವೊಬ್ರು ಬರೀತಾರೆ ಎಲ್ಲಿ ರೀ ಪ್ಯಾರಾ ಮಾಡ್ಕೊಂಡು ಕುಂದ್ರುದಪ್ಪ, ಆಲ್ ಪ್ಯಾರಾ ನಂಬರ್ ಫ್ಯಾಕ್ಟ್ ಸ್ಟೇಟೆಡ್ ಇನ್ ಪ್ಯಾರಾ ನಂಬರ್ 1 to 5 ಆರ್ ಫಾಲ್ಸ್ ಅಂತಾರೆ. ಇಟ್ ಇಸ್ ನಾಟ್ ಅ ಡಿನೈಲ್. Denial ಅಂದ್ರೆ each line, each para has to be denied. That denied is called a specific denial. If there is no specific denial, that amounts an admission. If that amount an admission, based on admission, court can pronounce the judgment. Admitted fact need not be proved. ಅದೆಲ್ಲ ಇದೆ. ಕೌಂಟರ್ ಕ್ಲೇಮ್ ಸೆಟಪ್ ನಮಗೆ ಗೊತ್ತಿದೆ. ಕೌಂಟರ್ ಕ್ಲೇಮ್ ಎಲ್ಲಾ ಕೇಸಲ್ಲಿ ಬರ್ತದೆ. ಸೆಟಪ್ ಏನಿದೆ ಮನಿ ರಿಕವರಿ ಸೂಟ್ ಅಲ್ಲಿ ಮಾತ್ರ ಬರ್ತದೆ. ಸಬ್ಸಿಕ್ವೆಂಟ್ ಪ್ಲೀಡಿಂಗ್ ಕೌಂಟರ್ ಕ್ಲೇಮ್ ಆಗಿರಬಹುದು ಅಥವಾ ಸೆಟಪ್ ಆಗಿರಬಹುದು ಹಾಕುವಂತದನ್ನ ವಿತ್ ಪರ್ಮಿಷನ್ ಆಫ್ ಕೋರ್ಟ್ ಹಾಕ್ಲಿಕ್ಕೆ ಅವಕಾಶ ಇದೆ. ಎಕ್ಸಾಮಿನೇಷನ್ ಆಫ್ ಪಾರ್ಟೀಸ್ ಮತ್ತೆ ಕೌಂಟರ್ ಕ್ಲೇಮ್ ಅನ್ನ ರಿಟರ್ನ್ ಸ್ಟೇಟ್ಮೆಂಟ್ ಜೊತೆಗೆ ಹಾಕಬೇಕು ಅನ್ನೋ ಜನರಲ್ ರೂಲ್. ಬಟ್ ಎಕ್ಸೆಪ್ಷನ್ ಕೇಸಸ್ ನಲ್ಲಿ ಬಿಫೋರ್ ಸೆಟಲ್ಮೆಂಟ್ ಆಫ್ ಇಶ್ಯೂಸ್ ಆರ್ ಬಿಫೋರ್ ರೆಕಾರ್ಡಿಂಗ್ ದ ಎವಿಡೆನ್ಸ್ ಯು ಕ್ಯಾನ್ ಫೈಲ್ ಅ ಕೌಂಟರ್ ಕ್ಲೇಮ್ ಹಾಕ್ಲಿಕ್ಕೆ ಅವಕಾಶ ಇದೆ. ಅದೊಂದು ತಿಳ್ಕೊಳ್ರಿ. ಎಕ್ಸಾಮಿನೇಷನ್ ಆಫ್ ಪಾರ್ಟೀಸ್ ಪ್ಲೀಡಿಂಗ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಎಕ್ಸಾಮಿನೇಷನ್ ಆಫ್ ಪಾರ್ಟಿ ಆಗ್ತದೆ. ದಿಸ್ ಇಸ್ ದಿ ಡ್ಯೂಟಿ ಆಫ್ ಕೋರ್ಟ್. ಕೋರ್ಟ್ ಕರೀತದೆ, ನೋಡ್ರಿ ಏನೋ ಪಾಸಿಬಲ್ ಸೆಟಲ್ಮೆಂಟ್ ಇದೆ ಅಂತ ಎಕ್ಸಾಮಿನ್ ಮಾಡ್ತದೆ. ಒಂದ್ ವೇಳೆ ಕಾಂಪ್ರಮೈಸ್ ಆದ್ರೆ ಕಾಂಪ್ರಮೈಸ್ ಆಗ್ತದೆ. ಒಂದ್ ವೇಳೆ ಕಾಂಪ್ರಮೈಸ್ ಎಲ್ಲಿ ಆಯ್ತು ಅಂಬದ ಮೇಲೆ ಕೆಲವು ಸರಿ ಲೋಕ ಅದಾಲತಲ್ಲಿ ಕಾಂಪ್ರಮೈಸ್ ಆಗುತ್ತೆ, ಕೆಲವು ಸರಿ ರೆಗ್ಯುಲರ್ ಕೋರ್ಟ್ ಮುಂದೆ ಕಾಂಪ್ರಮೈಸ್ ಆಗುತ್ತೆ. ಇಲ್ಲಿ ತಿಳ್ಕೋಬೇಕಾದಂತ ವಿಷಯ ಏನು ಅಂದ್ರೆ ಇನ್ ಕೇಸ್ ಅದು ಕಾಂಪ್ರಮೈಸ್ ಮುಂದೆ ಚಾಲೆಂಜ್ ಮಾಡಬೇಕು ಅಂತ ಪ್ರಶ್ನೆ ಏನಾದ್ರೂ ಬಂದ್ರೆ ಏನ್ ಪ್ರೊಸೀಜರ್ ಅನ್ನುವಂತ ತಿಳ್ಕೋಬೇಕು ನಾವು. ಕಾಂಪ್ರಮೈಸ್ ಡಿಗ್ರಿ ಆಗ್ಬಿಟ್ಟಿರ್ತದೆ, ಸರ್ ನಮಗೆ ಗೊತ್ತಾಗ್ಲಿಲ್ಲ ಅವತ್ತು ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಬರ್ತಾರೆ. ಅವಾಗ ನಾವು ನೋಡ್ಬೇಕಾದ ಫಸ್ಟ್ ಪಾಯಿಂಟ್ ಏನು ಅಂದ್ರೆ ಕಾಂಪ್ರಮೈಸ್ ಕೋರ್ಟ್ ಮುಂದೆ ಆಗಿದೆನಾ ಲೋಕ ಅದಾಲತಲ್ಲಿ ಆಗಿದೆ ಅಂತ ನೋಡ್ಬೇಕು. ಒಂದು ವೇಳೆ ಲೋಕ ಅದಾಲತಲ್ಲಿ ಕಾಂಪ್ರಮೈಸ್ ಆಗಿದ್ರೆ ಡೈರೆಕ್ಟ್ ಆಗಿ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕ್ಬೇಕು. ಮತ್ತೊಂದು ಸೂಟ್ ಹಾಕ್ಲಿಕ್ಕೆ ಆಗ್ಲಿ ಬಿಟ್ವೀನ್ ದಿ ಸೇಮ್ ಪಾರ್ಟೀಸ್ ಇದ್ದಾಗ ಮತ್ತೊಂದು ಸೂಟ್ ಆಗ್ಲಿ ಮತ್ತೊಂದು ಪಿಟಿಷನ್ ಆಗ್ಲಿ ಅಪ್ಲಿಕೇಶನ್ ಆಗ್ಲಿ ಅದೇ ಕೋರ್ಟ್ ಮುಂದೆ ಮೇಂಟೈನ್ ಆಗೋದಿಲ್ಲ, ರಿಟ್ ಹಾಕ್ಬಹುದು. ಬಟ್ ಕಾಂಪ್ರಮೈಸ್ ಅದೇ ಕೋರ್ಟ್ ಮುಂದೆ ಆಗಿದ್ರೆ ಮತ್ತೊಂದು ಸೂಟ್ ಹಾಕಕ್ ಬರುತ್ತಾ? ನೋ, ದೇರ್ ಇಸ್ ಅ ಬಾರ್ ಫಾರ್ ಫೈಲಿಂಗ್ ಎ ಸೂಟ್, ಬಟ್ ಯು ಕ್ಯಾನ್ ಫೈಲ್ ಅನ್ ಮಿಸ್ಲೇನಿಯಸ್ ಅಪ್ಲಿಕೇಶನ್ ಬಿಫೋರ್ ದ ಸೇಮ್ ಕೋರ್ಟ್ ಆರ್ ಇನ್ ದ ಸೇಮ್ ಸೂಟ್. ಪ್ಲೇಯಿಂಗ್ ಫ್ರಾಡ್ ಗ್ರಾಡ್ ಏನಾದ್ರು ಇದ್ರೆ ಅಂತ ಗ್ರೌಂಡ್ಸ್ ಮೇಲೆ ನೀವು ಹಾಕಿ ಪ್ರೂವ್ ಮಾಡಿ ಸೆಟ್ ಅಸೈಡ್ ಮಾಡಿಸಬಹುದು. ಫ್ರೇಮಿಂಗ್ ಆಫ್ ಇಶ್ಯೂಸ್ ಅವ್ರು ಮಾಡ್ತಾರೆ. ಇಲ್ಲಿ ಫ್ರೇಮಿಂಗ್ ಆಫ್ ಇಶ್ಯೂಸ್ ನಲ್ಲಿ ಒಂದು ನಾವು ಇಂಪಾರ್ಟೆಂಟ್ ಫ್ಯಾಕ್ಟ್ ನೋಡ್ಬೇಕಾಗಿದ್ದು ಏನಂತಂದ್ರೆ ಟೈಪ್ಸ್ ಆಫ್ ಇಶ್ಯೂಸ್ ನಲ್ಲಿ ಫ್ಯಾಕ್ಟ್ ರಿಲೇಟೆಡ್, ಲಾ ರಿಲೇಟೆಡ್ ಇದೆ, ಪ್ರಿಲಿಮಿನರಿ ಇಶ್ಯೂಸ್ ಇದೆ, ಮೇನ್ ಇಶ್ಯೂಸ್ ಅಂತ ಹೇಳ್ತೀವಿ. ಪ್ರಿಲಿಮಿನರಿ ಇಶ್ಯೂಸ್ ಅಂದ್ರೆ ಕೋರ್ಟ್ ಫೀ ರಿಲೇಟೆಡ್, ಜುರಿಸ್ಟಿಕ್ಷನ್ ರಿಲೇಟೆಡ್ ಬಂದಾಗ ಪ್ರಿಲಿಮಿನರಿ ಇಶ್ಯೂ ಅಂತ ಟ್ರೀಟ್ ಮಾಡಿ ಅದನ್ನ ಹಿಯರ್ ಮಾಡಿ ಅದರ ಮೇಲೆ ಡಿಸ್ಪೋಸ್ ಮಾಡ್ತಾರೆ. ಬಟ್ WS ಅಲ್ಲಿ ಹಾಕುವಾಗ ನಾವು ಲಿಮಿಟೇಷನ್ ಬಗ್ಗೆ ಸ್ಪೆಸಿಫಿಕ್ ಆಗಿ ತಗೋಬೇಕು, ಜುರಿಸ್ಟಿಕ್ಷನ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಇದ್ರೆ ಅದರ್ವೈಸ್ ಸೆಕ್ಷನ್ 21 ಇದೆ ಅಲ್ವಾ, 21 ಏನ್ ಹೇಳುತ್ತೆ, ನೀವು ಟ್ರಯಲ್ ಕೋರ್ಟ್ ಅಲ್ಲಿ ಜುರಿಸ್ಟಿಕ್ಷನ್ ಬಗ್ಗೆ ಆಗ್ಲಿ, ಕಾಂಪಿಟೆನ್ಸಿ ಆಫ್ ಕೋರ್ಟ್ ಬಗ್ಗೆ ಆಗಲಿ, ಪೆಕ್ಯುನರಿ ಆಗಿರ್ಬೋದು, ಟೆರಿಟೋರಿಯಲ್ ಜುರಿಸ್ಟಿಕ್ಷನ್ ಆಗಿರ್ಬೋದು, ಸಬ್ಜೆಕ್ಟ್ ಮ್ಯಾಟರ್ ಜುರಿಸ್ಟಿಕ್ಷನ್ ಆಗಿರ್ಬೋದು, ಅಬ್ಜೆಕ್ಷನ್ WS ಅಲ್ಲಿ ತಗೊಂಡಿಲ್ಲ ಅಂದ್ರೆ ಅಪಿಲೇಟ್ ಕೋರ್ಟ್ ಅಲ್ಲಿ ತಗೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತ ಹೇಳುತ್ತೆ. ಹೀಗಾಗಿ ಜುರಿಸ್ಟಿಕ್ಷನ್ ಪಾಯಿಂಟ್ ಮೇಲೆ ತಗೊಂಡ್ರೆ ಅಲ್ಲಿ ಡಿನೈಲ್ ಸ್ಪೆಸಿಫಿಕ್ ಆಗಿರಬೇಕು. ಪೆಕ್ಯುನರಿ ಜುರಿಸ್ಟಿಕ್ಷನ್ ಅಂದ್ರೆ ಅಪ್ಲಿಕೇಶನ್ ಹಾಕಿ ಪ್ರಿಲಿಮಿನರಿ ಇಶ್ಯೂಸ್ ಫೈಲ್ ಮಾಡಿಸಬೇಕು. ಕೋರ್ಟ್ ಫೀ ಬಗ್ಗೆ ಇದ್ರೆ ಪ್ರಿಲಿಮಿನರಿ ಇಶ್ಯೂಸ್ ಮಾಡಿಸಬೇಕು, ಅದ್ರ ಮೇಲೆ ಎನ್ಕ್ವೈರಿ ಆಗಿ ಕೇಸ್ ನಡೆಸಬೇಕು. ಲಿಮಿಟೇಷನ್ ಬಗ್ಗೆ ಬಂದಾಗ ರಿಜೆಕ್ಷನ್ ಆಫ್ ಪ್ಲೇಂಟ್ ಹಾಕೋಬಹುದು, ಪ್ರಿಲಿಮಿನರಿ ಇಶ್ಯೂ ಮಾಡಿ ಡಿಸ್ಪೋಸ್ ಮಾಡೋದಲ್ಲ. ಲಿಮಿಟೇಷನ್ ಬಂದಾಗ ಕ್ವಶನ್ ಆಫ್ ಮಿಕ್ಸ್ ಫ್ಯಾಕ್ಟ್ ಅಂಡ್ ಲಾ ಅಂತ ಹೇಳ್ತಾರೆ. ಹೀಗಾಗಿ ಇಶ್ಯೂ ಸೆಟ್ಲ್ ಆದ್ಮೇಲೆ ನಾವು ಲಿಸ್ಟ್ ಆಫ್ ವಿಟ್ನೆಸಸ್ ಹಾಕ್ತಿವಿ, ಆರ್ಡರ್ 16 ನಲ್ಲಿ ಬರ್ತದೆ. ಅಲ್ಲಿ ಹಾಕಿದಾದ್ಮೇಲೆ ಎವಿಡೆನ್ಸ್ ಹೋಗ್ತದೆ, ಪ್ಲೇಂಟಿಫ್ ಎವಿಡೆನ್ಸ್ ಆಗ್ತದೆ, ಯಾರಾದ್ರೂ ಎಕ್ಸಾಮಿನ್ ಕ್ರಾಸ್ ಎಕ್ಸಾಮಿನೇಷನ್ ರೀ ಎಕ್ಸಾಮಿನೇಷನ್ ಆಗುತ್ತೆ. ಸಮನ್ಸ್ ವಿಟ್ನೆಸಸ್ 16 ನಲ್ಲಿ ಹೇಳಿದ್ದಾರೆ. ಪ್ರೊಡಕ್ಷನ್ ಅಂಡ್ ಮಾರ್ಕಿಂಗ್ ಡಾಕ್ಯುಮೆಂಟ್ ಅಂಡ್ ಇಂಪೌಂಡಿಂಗ್ ಡಾಕ್ಯುಮೆಂಟ್ ಮೇಲೆ ಅದೊಂದು ಕೇಸ್ ಲಾ ಇದೆ ನೋಡಿ, ಕೆ ಅಮರ್ನಾಥ್ ಅಂತ ಹೇಳಿ ವರ್ಸಸ್ ಪುಟ್ಟಮ್ಮ ಅಂತ ಹೇಳಿ. ಇಲ್ಲಿ ಒಂದೊಂದು ಇಲ್ಲಿ ಅದು ಸಿಗ್ಗಾಂವ್ ಬಂದಾಗ ಸಾರಿ ಸಿರುಪ್ಪ ಸಿಂಧನೂರ್ ಅಲ್ವಾ, ಸಿಂಧನೂರಿಗೆ ಬಂದಾಗ ಒಂದು ಕ್ವಶನ್ ರೈಸ್ ಮಾಡಿದ್ರು. ಏನ್ ಮಾಡ್ತಾರಂತಂದ್ರೆ ಆಫೀಸರು ಒಂದೇನೋ ಸ್ಟಾಂಪ್ ಡ್ಯೂಟಿ ಕಲೆಕ್ಟ್ ಮಾಡ್ಬೇಕಾಗಿತ್ತು ಡಾಕ್ಯುಮೆಂಟ್ ಮೇಲೆ ಅಂದ್ರೆ ಸಬ್ ರಿಜಿಸ್ಟರ್ ಕಳಿಸ್ಬಿಡ್ತಾರೆ. ಅದು ಬಂದ ಮೇಲೆ ವ್ಯಾಲ್ಯೂಯೇಷನ್ ಎಷ್ಟಾಗ್ತದೆ ಅಂತ ಅಥವಾ ಡಾಕ್ಯುಮೆಂಟ್ ಅಲ್ಲಿ ಇಂಪೌಂಡ್ ಮಾಡ್ಕೊಂಡ್ ಬಿಡ್ತಾರೆ. ಏನ್ ಪ್ರೊಸೀಜರ್ ಇದೆ ಅಂತ ಕೇಳಿದ್ರು. ಸೊ ಆಕ್ಚುಲಿ ಅಲ್ಲಿ ಡಾಕ್ಯುಮೆಂಟ್ ಯಾವ್ದಾದ್ರು ಸ್ಟಾಂಪ್ ಡ್ಯೂಟಿ ಕಟ್ಟಬೇಕಾದಂತ ಡಾಕ್ಯುಮೆಂಟ್ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಆಗಿರ್ತದೆ, ನೋಟರೈಸ್ ಡಾಕ್ಯುಮೆಂಟ್ ಮಾಡಿರ್ತಾರೆ, ಸ್ಟಾಂಪ್ ಡ್ಯೂಟಿ ಸರಿಯಾಗಿ ಕಟ್ಟಿರೋದಿಲ್ಲ. ಅವಾಗ ಏನ್ ಪ್ರೊಸೀಜರ್ ಫಾಲೋ ಮಾಡ್ಬೇಕು ಕೋರ್ಟ್ ಇಂಪೌಂಡ್ ಮಾಡ್ಬೇಕಾದ್ರೆ ಡಾಕ್ಯುಮೆಂಟ್ ಅನ್ನುವಂತ ತಿಳ್ಕೋಬೇಕಾಗಿದೆ. ಇಲ್ಲಿ ಜನರಲಿ ಯಾರು ಸೀನಿಯರ್ ಇದ್ರೆ ಅವ್ರಿಗೆ ಗೊತ್ತಿರ್ತದೆ. ಸರ್ ಈಗ ಡಾಕ್ಯುಮೆಂಟ್ ಇಂಪೌಂಡ್ ಆಗ್ಬೇಕು ಅಂತಂದ್ರೆ ಏನ್ ಪ್ರೊಸೀಜರ್ ಫಾಲೋ ಮಾಡ್ಬೇಕು ಕೋರ್ಟು, ಯಾವ ರೀತಿ ಮಾಡ್ತಾರೆ ಇಂಪೌಂಡಿಂಗ್ ಆಫ್ ಡಾಕ್ಯುಮೆಂಟ್ ಯಾವ್ದಾದ್ರು ಆಗಿದೆನಾ ಸರ್? ಹಾ ಹಾ
ಹಾ 25 days ಆಗ್ತದೆ. ಹಾ. ಆಯ್ತು. ಅದೇ ಇಂಪೌಂಡ್ ಯಾವ ಸ್ಟೇಜ್ ಅಲ್ಲಿ ಮಾಡ್ತಾರೆ? ಎವಿಡೆನ್ಸ್ ಇದೆ ಆಲ್ರೆಡಿ ಅನ್ರಿಜಿಸ್ಟರ್ಡ್. ಹಾ. ಮಾರ್ಕ್ ಮಾಡೋದು ಈಗ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ, ನಾನು ಇಂಪೌಂಡ್ ಮಾಡಿ ನೀವು ಇದ್ರ ಮೇಲೆ ಸ್ಟಾಂಪ್ ಡ್ಯೂಟಿ ಕಟ್ಟ್ರಿ ಅಂತ ಹೇಳ್ಬೇಕಾ ಹೇಗೆ? ಎವಿಡೆನ್ಸ್ ಮಾರ್ಕ್ ಮಾಡೋದು ಅಂತ ಮಾರ್ಕ್ ಮಾಡೋದಕ್ಕೆ ಡಿಫರೆನ್ಸ್ ಯಾರು ಅಪ್ಲಿಕೇಶನ್ ಮಾಡ್ತಾರೆ ಡಾಕ್ಯುಮೆಂಟ್ ಲೆಸ್ ಡಾಕ್ಯುಮೆಂಟ್. ಹಾ ಓಕೆ ಗೊತ್ತಾಯ್ತು. ಹಾ ಮಾರ್ಕ್ ಮಾಡಿ ಸ್ಟಾಂಪ್ ಡ್ಯೂಟಿ ಕಟ್ಟಿದ ಮೇಲೆ processing is delivered 10 times duty ಕ್ವಶನ್ ಏನು ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಇಂಪೌಂಡ್ ಮಾಡಬೇಕು ಸರ್ ಹೇಳ್ತಾರೆ? ಎವಿಡೆನ್ಸ್ ಬಿಫೋರ್ ಎವಿಡೆನ್ಸ್ ಬಿಫೋರ್ ಲೀಡಿಂಗ್ ಎವಿಡೆನ್ಸ್. ಒಂದು ಪಾಯಿಂಟ್ ಕ್ಲಿಯರ್ ಆಗ್ಬಿಡ್ಲಿ, ಇವನ್ ಅಟ್ ದ ಸ್ಟೇಜ್ ಆಫ್ ಹಿಯರಿಂಗ್ ಆನ್ ಐ ಇಂಟರಿಯಂ ಅಪ್ಲಿಕೇಶನ್ ಇರುತ್ತಲ್ಲ ಫಸ್ಟ್ ಸ್ಟೇಜ್ ಅಲ್ಲಿನೇ ಏನೋ ಡಿಫೆಂಡೆಂಟ್ ಬಿಟ್ಬಿಡ್ರಿ. ಅವಾಗ ಡಾಕ್ಯುಮೆಂಟ್ ಅನ್ರಿಜಿಸ್ಟರ್ಡ್ ಆಗಿತ್ತು, ಸಫಿಷಿಯಂಟ್ಲಿ ಸ್ಟಾಂಪ್ ಆಗದ ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೆ ಅಟ್ ದಟ್ ಸ್ಟೇಜ್ ಆಲ್ಸೋ ದ ಕೋರ್ಟ್ ಕ್ಯಾನ್ ಕಲೆಕ್ಟ್ ದಿ ಸ್ಟಾಂಪ್ ಡ್ಯೂಟಿ. ಸ್ಟಾಂಪ್ ಡ್ಯೂಟಿ ತುಂಬಿದ ಮೇಲೆನೆ ಮುಂದಿನ ಕೆಲಸ, ಅದರ್ವೈಸ್ ನೋ. ಸರ್ ಹೇಳ್ದಂಗೆ ಅವಾಗ ಒಂದು ಹಂಗ ಕಾನೂನು ಇಲ್ಲ. ದಟ್ ಇಸ್ ಲಾ. ಯಾವ ಸ್ಟೇಜ್ ಅಲ್ಲಿ ತಗೋಬೇಕು? ಅಟ್ ಎನಿ ಸ್ಟೇಜ್. ಅದು ಸೆಕ್ಷನ್ 33, 34 ಆಫ್ ದಿ ಸ್ಟಾಂಪ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಒನ್ಸ್ ಇಟ್ ಇಸ್ ಬ್ರಾಟ್ ಟು ದಿ ನೋಟಿಸ್ ಆಫ್ ಆಫೀಸರ್, it is the duty of officer to collect the stamp duty. ಸ್ಟಾಂಪ್ ಡ್ಯೂಟಿಯನ್ನ ಕಲೆಕ್ಟ್ ಮಾಡುವಂತ ಪ್ರೊಸೀಜರ್ ಏನಿದೆ ಅಂತಂದ್ರೆ, once the document is received in a court will not hand over it. ಕೊಡಬಾರ್ದು, ಆಕ್ಚುಲಿ ಕೊಡೋದಿಲ್ಲ, ಅಲ್ಲಿಗೆ ಕಟ್ಟಬೇಕು. ನೀವು ಶಾಣಿತನ ಮಾಡೋದಾದ್ರೆ ಫಸ್ಟ್ ಅದನ್ನ ಸೂಟ್ ಫೈಲ್ ಮಾಡುವಾಗ್ಲೇನೆ ಸ್ಟಾಂಪ್ ರಿಜಿಸ್ಟರ್ ಕಡೆ ಹೋಗಿ ಅಲ್ಲಿ ರಿಜಿಸ್ಟರ್ಗೆ ಡಿಸ್ಕ್ರಿಷನರಿ ಪವರ್ ಇದೆ. ಟೈಮ್ ಅಂತ ಅಂದಾಗ ಒಟ್ಟಾಗಿ ಕೇಸ್ ಅಲ್ಲಿ ನನಗೆ ಅವ್ರು ಇಮಿಡಿಯೇಟ್ ಆಗಿ ಆರ್ಟಿಫಿಷಿಯಲ್ ಹೋಗಿ ಕಟ್ಟಕ್ ಆಗೋದಲ್ಲ ಅಂದಾಗ ಎವಿಡೆನ್ಸ್ ಕಟ್ಟ ಅಂತ ಇಲ್ಲ ಹಾಗಿರಲ್ಲ. ನಾವು ದ ಲಾ ಇಸ್ ಸೆಟಲ್ಡ್. ಯಾವ್ದಾದ್ರು ಕೇಸಲ್ಲಿ ಹಿಯರಿಂಗ್ ನೀವು ಡಿಫೆಂಡೆಂಟ್ ಆಗಿ ಹೋದಾಗ ಅಥವಾ ಪ್ಲೆಂಟಿಫ್ ಆಗಿ ಹೋದಾಗ ಇಂಥ ಸಿಚುವೇಶನ್ ಬಂದಾಗ ನಾವು ದಟ್ ವಿ ಹ್ಯಾವ್ ಟು ಪ್ರೆಸ್ ಆನ್ ದಟ್. ದುಡ್ಡು ಇಲ್ಲ ಇದೆ ಅದು ಕ್ವಶನ್ ಇಲ್ಲ, ವಿ ಹ್ಯಾವ್ ಟು ಕಲೆಕ್ಟ್ ದಿ ಸ್ಟಾಂಪ್ ಡ್ಯೂಟಿ. ಸ್ಟಾಂಪ್ ಡ್ಯೂಟಿಯನ್ನು ಹ್ಯಾಕ್ ಕಲೆಕ್ಟ್ ಮಾಡ್ಕೋಬೇಕು ಎಂಬುದನ್ನು ವಿಧಾನ ಹೇಳ್ತೀನಿ. ಅಲ್ಲೇನಿರುತ್ತದೆ, ವೆನೆವರ್ ದ ಡಾಕ್ಯುಮೆಂಟ್ ಈಸ್ ಬ್ರಾಟ್ ಇನ್ ಟು ದಿ ನೋಟಿಸ್ ಆಫ್ ಅ ಕೋರ್ಟ್, ಫಸ್ಟ್ ಕೋರ್ಟ್ ಏನ್ ಮಾಡ್ಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಎಷ್ಟು ಸ್ಟಾಂಪ್ ಡ್ಯೂಟಿ ಕಟ್ಟಬೇಕಾಗಿತ್ತು, ಎಷ್ಟು ಡೆಫಿಸಿಟ್ ಇದೆ, ಪೆನಾಲ್ಟಿ ಅದು ಸೇರಿಸಿ ಎಷ್ಟಾಗತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಒಂದು ಆರ್ಡರ್ ಮಾಡುತ್ತೆ. ದ ಪ್ಲೆಂಟಿಫ್ ಇಸ್ ಡೈರೆಕ್ಟೆಡ್ ಟು ಪೇ ದಿ ಸ್ಟಾಂಪ್ ಡ್ಯೂಟಿ ಅಂಡ್ ಪೆನಾಲ್ಟಿ ಸೊ ಅಂಡ್ ಸೊ. 100 ರೂಪಾಯಿ ಅಂತ ಇಟ್ಕೊಳ್ಳೋಣ. 100 ರೂಪಾಯಿ ಕಟ್ಟಲಿಕ್ಕೆ ಒಂದು ಟೈಮ್ ಅನ್ನ ಕೊಡಬೇಕು. ಆ ಒಂದು ಟೈಮ್ ಅನ್ನ ಕೊಟ್ಟಿರ್ತಾರೆ, ಆ ಟೈಮ್ ಅಲ್ಲಿ 100 ರೂಪಾಯಿಯನ್ನ ಕಟ್ಟಲಿಲ್ಲ ಅಂತಂದ್ರೆ ಕೋರ್ಟ್ ಹ್ಯಾಸ್ ಟು ಪ್ರೊಸೀಡ್ ಫರ್ದರ್ ಅಂಡ್ ಇಂಪೌಂಡ್ ದಿ ಡಾಕ್ಯುಮೆಂಟ್. ಇಂಪೌಂಡಿಂಗ್ ಡಾಕ್ಯುಮೆಂಟ್ ಮಾಡಿ ಆ ಕಾಪಿ ಆಫ್ ದಿ ಸರ್ಟಿಫೈಡ್ ಡಾಕ್ಯುಮೆಂಟ್ ಅನ್ನ ಮತ್ತೆ ರಿಜಿಸ್ಟರ್ ಕರೆಸ್ತಾರೆ ಅವರು, ಮತ್ತು ಅದನ್ನ ರೆವೆನ್ಯೂ ಕಲೆಕ್ಟ್ ಮಾಡ್ಕೊಂತಾರೆ. ಬಟ್ ಕೆಲವೊಂದ್ ಕಡೆ ತಪ್ಪು ಪ್ರೊಸೀಜರ್ ಏನ್ ಫಾಲೋ ಮಾಡ್ತಾರೆ ಅಂದ್ರೆ, ಇಂಪೌಂಡ್ ಮಾಡ್ಕೊಂಡ್ ಬಿಡ್ತಾರೆ, ದ ಡಾಕ್ಯುಮೆಂಟ್ ಇಸ್ ಇಂಪೌಂಡೆಡ್ ಅಂತ ಬಿಡ್ತಾರೆ. ಡಾಕ್ಯುಮೆಂಟ್ ಇಂಪೌಂಡೆಡ್ ಅಂಡ್ ಡೈರೆಕ್ಟೆಡ್ ಟು ಕಲೆಕ್ಟ್ ದಿ ನೋ. when the plaintiff fails to or defendant fails to pay the stamp duty, then the court has to proceed to impound. ಅದನ್ನ ಸ್ಟೇಜ್ ಎಕ್ಸಾಂಪಲ್ ಕೊಟ್ಟು ಈ ಕೇಸಲ್ಲಿ ಬರ್ದಿದ್ದಾರೆ ಜಸ್ಟಿಸ್ ರವೀಂದ್ರ ಸಾಹೇಬ್, ಇದರಲ್ಲಿ ಬರ್ದಿದ್ದಾರೆ. ಈ ಜಜ್ಮೆಂಟ್ ಓದ್ಕೊಳ್ಳಿ, ಸ್ಟೇಜಸ್ ಯಾವ ರೀತಿ ಅಂತ ABC ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಬಹಳ ಚಂದ ಓದ್ಕೊಳ್ಳಿ. ಅದು ಡಿಫೆಂಡೆಂಟ್ ಎವಿಡೆನ್ಸ್ ಇಲ್ಲಿನೂ ಕೂಡ ನೀವು ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಪ್ರೊಡಕ್ಷನ್ ಅಂಡ್ ಮಾರ್ಕಿಂಗ್ ಆಫ್ ಡಾಕ್ಯುಮೆಂಟ್, ಇದು ಕಾನ್ಫರೆಂಟಿಂಗ್ ಡಾಕ್ಯುಮೆಂಟ್ ಅಂತ ಬರ್ತದಲ್ಲ, ಒಂದು ಎವಿಡೆನ್ಸ್ ಮಾಡುವಾಗ ಒಂದು ತಗೋದೇನೋ ಡಾಕ್ಯುಮೆಂಟ್ ಹಿಂಗ್ ತೋರಿಸ್ತಾರಲ್ಲ, ಹಾ ಅದನ್ನೇ ಡಾಕ್ಯುಮೆಂಟ್ ಕೋರ್ಟ್ ಮುಂದೆ ಕೊಟ್ಟನೆ ಮಾಡ್ಬೇಕಾ ಅಥವಾ ಯಾವ್ದಾದ್ರು ಡಾಕ್ಯುಮೆಂಟ್ ತಂದು ಹಿಂಗ್ ಕನ್ಫ್ರಂಟೇಷನ್ ಮಾಡಕ್ ಬರ್ತದ ಅಂತ. ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಆರ್ಡರ್ 7 ರೂಲ್ 14 ಸಬ್ ರೂಲ್ 4 ಅಲ್ಲಿ ಹೇಳಿದ್ದಾರೆ. ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್, ಲಿಸ್ಟ್ ಕೊಡ್ಲಿ ಬಿಡ್ಲಿ ಏನ ಮಾಡ್ಲಿ ಚೀಟಿ ತೆಗೆದು ತೋರಿಸಬಹುದು, ನೀಡ್ ನಾಟ್ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್. ಅವ ಅಡ್ಮಿಟ್ ಮಾಡ್ಕೊಂಡ್ರೆ ಮಾರ್ಕ್ ಆಗುತ್ತೆ, ಕೋರ್ಟ್ ಮುಂದೆ ಹೋಗುತ್ತೆ, ಇಲ್ಲ ಅಂದ್ರೆ ವಾಪಸ್ ಡಾಕ್ಯುಮೆಂಟ್ ನಮಗ್ ಬರ್ತದೆ. ಎಕ್ಸೆಪ್ಷನ್ ಇದೆ. ಲೈಕ್ ವೈಸ್ ಡಿಫೆಂಡೆಂಟ್ ಸೈಡ್ ಹೋದಾಗ ಕೂಡ ಡಿಫೆಂಡೆಂಟ್ ಹಾಕಿರ್ಲೇಬೇಕು, ಪ್ಲೇಂಟಿಫ್ ಹಾಕಿರ್ಲೇಬೇಕು ಅಂತಲ್ಲ, ಸರ್ಪ್ರೈಸಿಂಗ್ ಕೊಟ್ಟಂಗೆ ತಗೊಂಡ್ ಬಂದು ತೋರಿಸಬಹುದು, ಅಡ್ಮಿಟ್ ಮಾಡ್ಕೊಂಡ್ರೆ ಮಾರ್ಕ್ ಆಗುತ್ತೆ, ಅದರ್ವೈಸ್ ಇಲ್ಲ. ಆರ್ಗ್ಯುಮೆಂಟ್, ದೆನ್ ವಿಲ್ ಗೋ ಫಾರ್ ಜಜ್ಮೆಂಟ್. ಜಜ್ಮೆಂಟ್ ಅಲ್ಲಿ ಕಾಸ್ಟ್, ಕಾಂಪೆನ್ಸೇಟರಿ ಕಾಸ್ಟ್ ಮತ್ತೆ ಇಂಟ್ರೆಸ್ಟ್ ಬಗ್ಗೆ ಜಡ್ಜಿಗೆ ಬಿಟ್ಟಿದ ವಿಷಯ, ನಾವೇನ್ ಅದ್ರ ಮೇಲೆ ಮತ್ತೆ ಜಾಸ್ತಿ ನೋಡ್ಕೊಳಕ್ ಬೇಡ. ಎಕ್ಸಿಕ್ಯೂಷನ್ ಬಗ್ಗೆ ಬಹಳ ಲೆಂದಿ ಇದೆ, ಅದನ್ನ ಹೇಳಕ್ಕೆ ಒಂದ್ ತಾಸ್ ಬೇಕಾಗ್ತದೆ, ಸ್ಕಿಪ್ ಆಗ್ತಾ ಇದೀವಿ, ನೋಡ್ಕೊಳ್ಳೋಣ, ಮತ್ತೊಂದು ಅವಕಾಶ ಇದ್ದಾಗ ಏನಾದ್ರೂ ಮಾತಾಡೋಣ. ರಿವ್ಯೂ ರಿವಿಷನ್ ಅಪೀಲ್ ಬಗ್ಗೆ ನಿಮಗೆ ಬೆಸ್ಟ್ ಅಂತಂದ್ರೆ, ನಾವು ಕೆಲವೊಂದು ಕೇಸ್ಗಳಲ್ಲಿ ಅರ್ಥಮೆಟಿಕ್ ಲೋ ಕ್ಲರಿಕಲ್ ಮಿಸ್ಟೇಕ್ಸ್ ಗಳಾದಾಗ ರಿವ್ಯೂ ಪ್ರಾವಿಷನ್ ಅನ್ನ ಇನ್ವೋಕ್ ಮಾಡಿ ನಾವು ಜಜ್ಮೆಂಟ್ ಗಳಲ್ಲಿ ಆರ್ಡರ್ ಗಳಲ್ಲಿ ತಪ್ಪಾಗಿರೋದನ್ನ ಸರಿಪಡಿಸ್ಕೋಬಹುದು. ಮುಂದೆ ರಿವಿಷನ್ ಅಂತಂದ್ರೆ ಈ ಕೇಸ್ ನಡೆಯುವಾಗಲೇನೆ ಕೆಲವೊಂದು ಆಯಗಳ ಮೇಲೆ ಆರ್ಡರ್ ಆಗ್ತವೆ, ಅಂತ ಸಂದರ್ಭದಲ್ಲಿ ನಾವು ಎಕ್ಸರ್ಸೈಸ್ ಆಫ್ ಅ ಪವರ್ ಆರ್ ಫೇಲ್ಯೂರ್ ಟು ಎಕ್ಸರ್ಸೈಸ್ ಅ ಪವರ್, ರಾಂಗ್ ಇಂಟರ್ಪ್ರಿಟೇಷನ್ ಆಫ್ ಲಾಸ್ ಇದ್ದಾಗ ರಿವ್ಯೂ ಹಾಕೊಂತೀವಿ.
ಫೈನಲ್ ರೈಟ್ಸ್ ಅನ್ನು ಎಡ್ಜುಡಿಕೇಟ್ ಮಾಡಿದಂತಹ ಸಂದರ್ಭದಲ್ಲಿ ಅಪೀಲ್ ಗಳನ್ನ ಹಾಕೋತೀವಿ. ಅದರಲ್ಲಿ ಅಪೀಲು, ಫಸ್ಟ್ ಅಪೀಲು, ಸೆಕೆಂಡ್ ಅಪೀಲು ಬೇರೆ ನೋಡೋಣ. ಸ್ಟೇ ಆಫ್ ಸೂಟ್. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಈಗ ಒಂದು ಪಾರ್ಟಿಷನ್ ಸೂಟ್ ನಾವು ಹಾಕಿದ್ದೇವೆ, ಇನ್ನೊಂದು ಪಾರ್ಟಿಷನ್ ಸೂಟ್ ಇನ್ನೊಬ್ರು ಹಾಕಿದ್ದಾರೆ. ಅಲ್ಲಿ ಅಪ್ಲಿಕೇಶನ್ ಸೆಕ್ಷನ್ 10 ಕೆಳಗಡೆ ಫರ್ದರ್ ಸೂಟ್ ಅನ್ನ ಸ್ಟೇ ಮಾಡಿ ಅಂತ ಒಂದು ಅಪ್ಲಿಕೇಶನ್ ಹಾಕಿದ್ರು. ಯಾರು? ನಾವು ಹಾಕಿರೋ ಸೂಟ್ ಅಲ್ಲಿ ನಾವು ಪ್ಲೇಂಟಿಫ್, ಅವ್ರು ಡಿಫೆಂಡೆಂಟ್ ಅಲ್ಲ, ಅವ್ರ ಸೂಟ್ ಬೇರೆ ಹಾಕೊಂಡಿದ್ರು, ನಮ್ಮನ್ನು ಅದರಲ್ಲಿ ಪಾರ್ಟಿ ಮಾಡಿದ್ರು, ನಮ್ಮ ಸೂಟ್ ಅನ್ನ ಸ್ಟೇ ಮಾಡಿ ಅಂತ ಒಂದು ಅಪ್ಲಿಕೇಶನ್ ಹಾಕೊಂಡಿದ್ರು. ಸ್ಟೇ ಆಫ್ ಫರ್ದರ್ ಸೂಟ್ ಅಂತಿದೆ ಅಲ್ವಾ. ಕ್ವಶನ್ ಏನು ಅಂತಂದ್ರೆ, ಇಲ್ಲಿ ಫರ್ದರ್ ಸೂಟ್ ಅನ್ನುವಂತಹ ಡೆಫಿನಿಷನ್ ಇದೆ ಅಲ್ವಾ. ಪ್ಲೇಂಟಿಫ್ 2 ಸೂಟ್ ಹಾಕಿದಾಗ ಅಪ್ಲೈ ಆಗತ್ತೋ, ನಾನೊಂದು ಅವನೊಂದು ಹಾಕಿದಾಗ ಅಪ್ಲೈ ಆಗತ್ತೋ ಅನ್ನುವಂತ ಕ್ವಶನ್. ಆಸ್ ಫಾರ್ ಮೈ ಅಂಡರ್ಸ್ಟ್ಯಾಂಡಿಂಗ್, ಸಬ್ಸಿಕ್ವೆಂಟ್ ಸೂಟ್ ಅನ್ನುವಂತ ಮೀನಿಂಗ್ ಏನಾಗತ್ತೆ ಅಂತಾರೆ, ಒಂದು ನಾನು ಹಾಕಿರ್ಬೇಕು, ಅವಾಗ ಸಬ್ಸಿಕ್ವೆಂಟ್ ಇನ್ನೊಂದು ಹಾಕಿದಾಗ ಸ್ಟೇ ಸಿಗ್ಲಾರ್ದಾಗ ಮಾಡ್ತಾರೆ. ಒಂದು ಅಡಿಷನಲ್ ಕೋರ್ಟ್ನಾಗ ಹಾಕೊಳ್ಳೋದು, ಅದು ಸ್ಟೇ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಬಿಟ್ಟು ಬಿಡೋದು, ಅವನು ಇನ್ನೊಂದು ಹಾಕೊಂಡು ಮತ್ತೊಂದೊಂದು ಕೋರ್ಟ್ ಮುಂದೆ ತಗೊಳ್ಳೋದು, ಹಂಗ್ ಮಾಡ್ತಾರೆ. ಇಂಥ ಸಂದರ್ಭಗಳಾದಾಗ ಸಬ್ಸಿಕ್ವೆಂಟ್ ಸೂಟ್ ಅನ್ನ ಪ್ರೊಸೀಡಿಂಗ್ ಸ್ಟೇ ಮಾಡ್ಲಿಕ್ಕೆ ಸೆಕ್ಷನ್ 10 ಅಪ್ಲೈ ಆಗುತ್ತೆ. ನಾವು ಅಪ್ಲಿಕೇಶನ್ ಹಾಕಿದಾಗ ಅದು ಕೇಸ್, ಈ ಕೇಸ್ ಮುಗಿಯುವವರೆಗೆ ಆ ಕೇಸ್ ಅಲ್ಲಿಗೆ ಎಂಡ್ ಆಗತ್ತೆ. ಇನ್ನೊಂದು ಬಾರ್ ಆಫ್ ಫರ್ದರ್ ಸೂಟ್ ಅಂತ ಹೇಳಿದ್ರಲ್ವಾ, ಸೆಕ್ಷನ್ 12 ದಲ್ಲಿ ಹೇಳಿದ್ದಾರೆ. ರಿಲೇಟೆಡ್ ಪ್ರಾವಿಷನ್ ಅಂದ್ರೆ ಕಾಂಪ್ರಮೈಸ್ ಇದ್ದಾಗ ಇನ್ನೊಂದು ಸೂಟ್ ಹಾಕೊಳ್ಳಿಕ್ ಬರೋದಿಲ್ಲ. ಆರ್ಡರ್ 2 ನಾವು ಓದಿದೇವಲ್ವಾ, ಯಾವ್ದೋ ಕಾಸ್ ಆಫ್ ಆಕ್ಷನ್ ಬರೀ ರೆಂಟಿಗೆ ಅಂತ ಹೇಳ್ಬಿಟ್ಟು ಅಥವಾ ರೆಂಟಿಗೆ ಅಂತ ಸೂಟ್ ಹಾಕಿ ಪೊಸೆಷನ್ ಆಮೇಲೆ ಕೇಳಕ್ ಬರಂಗಿಲ್ಲ, ಅಥವಾ ಪೊಸೆಷನ್ ಕೇಳಿ ರೆಂಟ್ ಅನ್ನ ಆಮೇಲೆ ಕೇಳಿಕ್ಕೆ ಬರೋದಿಲ್ಲ. ಬಾರ್ ಆಫ್ ಸೂಟ್ ಅಂತವ್ ಏನಾದ್ರು ಹಾಕಿದ್ರೆ ವಿ ಕ್ಯಾನ್ ಫೈಲ್ ಅನ್ ಅಪ್ಲಿಕೇಶನ್ ಫಾರ್ ರಿಜೆಕ್ಷನ್ ಆಫ್ ಕ್ಲೇಮ್. ಕಾಂಪ್ರಮೈಸ್ ಡಿಗ್ರಿಯನ್ನು ಚಾಲೆಂಜ್ ಮಾಡಿ ಹಾಕಿದಂತಹ ಕೇಸ್ಗಳಲ್ಲಿ ವಿ ಕ್ಯಾನ್ ಫೈಲ್ ಅಪ್ಲಿಕೇಶನ್ ಫಾರ್ ರಿಜೆಕ್ಷನ್ ಆಫ್ ಕ್ಲೇಮ್. ನೆಕ್ಸ್ಟ್ ರೆಸ್ಟ್ ಜುಡಿಕೇಟ ಅಲ್ಲಿ ಸೆಕ್ಷನ್ 11. ನಾನೇನ್ ಎಕ್ಸಾಂಪಲ್ ತಗೊಂಡಲ್ಲ ನಿಮ್ಗೆ, ಯಾವ್ದು ಹುಲ್ಗುಂದು ಕೇಸು ಅಂತ ಹೇಳಿ, ಸೂಟ್ ಫಾರ್ ಡಿಕ್ಲರೇಷನ್, ಅದು ಕ್ಯಾನ್ಸಲೇಷನ್ ಅಂಡ್ ರೀ ಎಕ್ಸಿಕ್ಯೂಷನ್ ಆಫ್ ಸೇಲ್ ಡೀಡ್ ಮಾಡಿಕೊಡಿ ಅಂತ ಹಾಕೊಂಡಿದ್ರು ಅಂತಂದೆಲ್ಲ. ಅದರಲ್ಲಿ ಒಬ್ಬರನ್ನ ಪಾರ್ಟಿ ಬಿಟ್ಟಿದ್ರು, ಅವ್ರ ಕಡೆಯಿಂದ ನಾನು ಸೂಟ್ ಫಾರ್ ಡಿಕ್ಲರೇಷನ್ ದಟ್ ದ ಸೇಲ್ ಡೀಡ್ ಇಸ್ ನಲ್ ಅಂಡ್ ವೈಡ್ ಅಂತ ನಾನು ಕೇಸ್ ಹಾಕೊಂಡಿದ್ದೆ. ಅವಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಇಲ್ಲ ಇವ್ರು ಎಲ್ಲಾರ ನೋಡಿ ಒಂದು ಕೇಸ್ ತಾಯಿ ಪಾರ್ಟಿ ಮಾಡಿರ್ಲಿಲ್ಲ, ಅದ್ರ ತಾಯಿ ನನ್ನ ಕಡೆಯಿಂದ ಕೇಸ್ ಹಾಕಿದ್ದೆ. ಅವಾಗ ಅವರು ರೆಸ್ಯುಡಿಕೇಟ್ ಆಗತ್ತೆ ಅಂತ ರೈಸ್ ಮಾಡಿದ್ರು ಕ್ವಶನ್. ಅವಾಗ ನಾನೇನ್ ಮಾಡಿದೆ ಅಂದ್ರೆ, ಜಸ್ಟ್ ಹ್ಯಾವ್ ಫೈಲ್ಡ್ ಅನ್ ಅಪೀಲ್, ಆ ಆಗಿರೋ ಆದೇಶದ ವಿರುದ್ಧ ಒಂದು ಅಪೀಲು, ಕಂಡೋನೇಷನ್ ಇಲ್ಲ ಎಕ್ಸೆಟ್ರಾ ಹಾಕಿದ್ದೇವೆ. ಆ ಕಾಪಿ ತಗೊಂಡ್ಬಿಟ್ಟು ಕೋರ್ಟಿಗೆ ಕೊಟ್ಟೇವಿ. ಏನಾದ್ರೆ there is a continuation of proceeding, it is not attended the finality, therefore res judicata is not applicable. ಕೆಲವೊಂದ್ಸರಿ ನಾವು ಟ್ಯಾಕ್ಟಿಸ್ ಅನ್ನು ಯೂಸ್ ಮಾಡ್ಬೇಕಾಗತ್ತೆ. res judicata ಯಾವಾಗ ಅಪ್ಲೈ ಆಗತ್ತೆ ಅಂದ್ರೆ, ಫೈನಾಲಿಟಿ ಅಟೆಂಡ್ ಆಗಿರ್ಬೇಕು, ಒಂದು ಕೇಸು ಸೇಮ್ ಫ್ಯಾಕ್ಟ್ ಇರಬೇಕು, ಸೇಮ್ ಇಶ್ಯೂ ಇರಬೇಕು, ಸೇಮ್ ಪಾರ್ಟಿ ಇರಬೇಕು, ಅಥವಾ ಪಾರ್ಟಿ ಕ್ಲೇಮಿಂಗ್ ಅಂಡರ್ ದೆಮ್ ಇರಬೇಕು. ಅಂತ ಸಂದರ್ಭದಲ್ಲಿ res judicata ಆಗತ್ತೆ ಅನ್ನುವಂತ ಮಾತು. ಯೂಸ್ ಆಫ್ ಸೆಕ್ಷನ್ 151. ಈಗ ಒಂದ್ ಸೆಕ್ಷನ್ ನಾವು ಎಲ್ಲ ಸರಿಗೆ ರೆಡ್ ವಿತ್ ಹಾಕ್ತೀವಿ 151, ಬಟ್ ದ ಲಾ ಇಸ್ ವೆರಿ ಕ್ಲಿಯರ್ ದಟ್ ಸೆಕ್ಷನ್ 150 ಯಾವಾಗ ಅಂದ್ರೆ, ಯಾವುದು ಸಿಪಿಸಿ ಅಲ್ಲಿ ಪ್ರಾವಿಷನ್ ಇಲ್ಲ ಅಂದ್ರೆ ಸೆಕ್ಷನ್ 150 ಅನ್ನ ಹಾಕ್ಬೇಕು. when other provision available, then power provided under section 151 cannot be extended ಅನ್ನುವಂಥದ್ದು. ನೆಕ್ಸ್ಟ್ ಅಮೆಂಡ್ಮೆಂಟ್ ಆಫ್ ಕ್ಲೇಮ್, ನಿಮಗೆಲ್ಲರಿಗೂ ಗೊತ್ತಿರುವಂತದ್ದು. ಏನೋ ನೆಸೆಸರಿ ಫ್ಯಾಕ್ಟ್ ನಾವು ಬಿಟ್ಟು ಹೋಗಿದ್ದು ಅಂತಂದ್ರೆ ವಿ ಕ್ಯಾನ್ ಫೈಲ್ ಅನ್ ಅಪ್ಲಿಕೇಶನ್ ಫಾರ್ ಅಮೆಂಡ್ಮೆಂಟ್. ಸ್ಟ್ರೈಕಿಂಗ್ ಔಟ್ ಆಫ್ ಅ ಪ್ಲೀಡಿಂಗ್ಸ್ ಅಂತ ಹೇಳ್ತೀವಿ. ಅನ್ನೆಸೆಸರಿ ಫ್ಯಾಕ್ಟ್ ಅನ್ನು ಹಾಕ್ಬಿಟ್ಟಿದ್ರೆ, ನೆಸೆಸರಿ ಇದ್ದಿದೆ ಅಮೆಂಡ್ಮೆಂಟ್ ಇನ್ಕ್ಲೂಡಿಂಗ್ ಫ್ಯಾಕ್ಟ್, ಅನ್ನೆಸೆಸರಿ ಆಗಿದೆ ಎಕ್ಸ್ಕ್ಲೂಡ್ ಮಾಡಕ್ಕೆ ಸ್ಟ್ರೈಕಿಂಗ್ ಔಟ್ ಆಫ್ ಅ ಪ್ಲೀಡಿಂಗ್ಸ್ ಅಂತ ಬರ್ತದೆ. ಅಮೆಂಡ್ಮೆಂಟ್ ಆಫ್ ಅ ಜಜ್ಮೆಂಟ್ ಡಿಗ್ರಿ ಆರ್ಡರ್ಸ್. ಒಂದು ಕ್ವಶನ್ ಏನು ಅಂತಂದ್ರೆ, ನಿಮಗೆ ಈಗ ಒಂದು ಜಜ್ಮೆಂಟ್ ಆಗ್ಬಿಟ್ಟಿದೆ, ಪ್ಲೇಂಟ್ ಅಲ್ಲಿ ಸರ್ವೆ ನಂಬರ್ 1/1 ಆಗ್ಬೇಕಾಗಿತ್ತು, 1/2 ಆಗಿದೆ. ಹಿಂಗೆ ನಡೆದಿದ್ದೇವೆ. ಜಜ್ಮೆಂಟ್ ಅನ್ನು ಕೂಡ 1/1 ಅಂತ ಮಾಡೋದ್ರ ಬದಲಾಗಿ 1/2 ಅಂತ ಆಗಿದೆ. ಈಗ ಕ್ವಶನ್ ಏನು, ಡಾಕ್ಯುಮೆಂಟ್ ಎಕ್ಸಿಬಿಟ್ಸ್ P1 1/1 ಇದೆ. ಕ್ಯಾನ್ ಅಟ್ ದಿಸ್ ಸ್ಟೇಜ್ ವಿ ಫೈಲ್ ಅನ್ ಅಪ್ಲಿಕೇಶನ್ ಫಾರ್ ಅಮೆಂಡ್ಮೆಂಟ್ ಆಫ್ ಪ್ಲೇಂಟ್ ಅಂತ. ಈ ಸ್ಟೇಜ್ ಅಲ್ಲಿ ಜಜ್ಮೆಂಟ್ ಎಲ್ಲ ಆಗಿ ಹೋಗಿದೆ. ಈಗ ಜಜ್ಮೆಂಟ್ ಕ್ಯಾನ್ ಬಿ ರೆಕ್ಟಿಫೈಡ್ ಅಲ್ಲಿ 151 ಕೆಳಗಡೆ ಅವ್ರು ಮಾಡಬಹುದು. ಪ್ಲೇಂಟ್ ಅಲ್ಲೇ ತಪ್ಪಾಗಿದೆಯಲ್ಲ, ಮೈನರ್ ಅಲ್ಲ ಮೇಜರ್ ಆಗತ್ತೆ. ಅದು 1/1 ಬೇರೆ ಆಸ್ತಿ ಆಗ್ತದೆ, 1/2 ಬೇರೆ ಆಸ್ತಿ ಆಗತ್ತೆ, ಬೇರೆ ಆಸ್ತಿನೇ ಆಗತ್ತೆ. ಅಂತ ಸಂದರ್ಭದಲ್ಲಿ ಹಾಕ್ಬಹುದಾ ಅಂದ್ರೆ ಆನ್ಸರ್ ಇಸ್ ಎಸ್, ವಿ ಕ್ಯಾನ್. ಬಟ್ ಸೆಕ್ಷನ್ 153 ಕೆಳಗಡೆ ಹಾಕ್ಬೇಕಾಗತ್ತೆ. ನಾಟ್ ಅಂಡರ್ ಆರ್ಡರ್ 7 Rule 14 ಅವಾಗ ಬರೋದಿಲ್ಲ. 6 Rule 17 ಅಲ್ಲ, ಇದು 153 ಕೆಳಗಡೆ ಹಾಕ್ಬೇಕು. 151 ಅಲ್ಲ, ಪ್ರಾವಿಷನ್ ಇದೆ. ಎನಿ ಪ್ರೊಸೀಡಿಂಗ್ಸ್, ಎನಿ ಎರರ್ಸ್ ಇನ್ ಪ್ರೊಸೀಡಿಂಗ್ಸ್ ಏನೇ ಆಗಿದ್ರು ಕೂಡ 153 ಕೆಳಗಡೆ ಮಾಡೋ ಪ್ರಾವಿಷನ್ 3. ಅದು ಬರೀ ಜಜ್ಮೆಂಟ್ ಅನ್ನ ಕರೆಕ್ಷನ್ ಮಾಡೋದಕ್ಕೆ, ಬರೀ ನೋಡ್ರಿ ಪ್ಲೇಂಟ್ ಅನ್ನ ಕರೆಕ್ಷನ್ ಮಾಡೋದಕ್ಕೆ ಅಮೆಂಡ್ಮೆಂಟ್ ಪ್ರಾವಿಷನ್ಸ್ ಆರ್ಡರ್ 6 Rule 17 ಆಯ್ತಾ. ಒಂದು ಬರೀ ಜಜ್ಮೆಂಟ್ ಆರ್ಡರ್ ಕರೆಕ್ಷನ್ ಮಾಡೋದಕ್ಕೆ 152. ಪ್ರೊಸೀಡಿಂಗ್ಸ್ ನಲ್ಲಿ ಏನೇ ತಪ್ಪಾಗಿದ್ರು ಸರಿಪಡಿಸಲಿಕ್ಕೆ 153. ಸೊ 153 ಅಲ್ಲಿ ಅಪ್ಲಿಕೇಶನ್ ಹಾಕಿ ಸರ್ ರೆಕಾರ್ಡ್ಸ್ ಹಿಂಗ್ ಹೇಳ್ತಾ ಇದಾವೆ, ಬಟ್ ಪ್ಲೇಂಟ್ ಅಲ್ಲಿ ತಪ್ಪಾಗಿದೆ, ಪ್ಲೇಂಟ್ ಅನ್ನು ಅಮೆಂಡ್ಮೆಂಟ್ ಆಗ್ಬೇಕು, ಜಜ್ಮೆಂಟ್ ಅನ್ನು ಅಮೆಂಡ್ಮೆಂಟ್ ಆಗ್ಬೇಕು ಅಂತ ತಿಳ್ಕೊಂಡು
ಅಪ್ಲಿಕೇಶನ್ ಹಾಕಿದ್ರೆ ಎಸ್ ಕೋರ್ಟ್ ಕ್ಯಾನ್ ಪರ್ಮಿಟ್ ಅಮೆಂಡ್ಮೆಂಟ್ ಆಫ್ ಪ್ಲೇಂಟ್ ಆಸ್ ವೆಲ್ ಆಸ್ ಕರೆಕ್ಷನ್ ಆಫ್ ಅ ಜಜ್ಮೆಂಟ್ ಇನ್ ಆರ್ಡರ್ ಟು ಪ್ರೊವೈಡ್ ದಿ ಜಸ್ಟಿಸ್. ಸೊ ಇಷ್ಟು ಬ್ರೀಫ್ ಫ್ಯಾಕ್ಟ್ಸ್ ತಿಳ್ಕೊಂಡ್ರೆ ಸಾಕು. ಓಕೆ, ಈಗ ಇಂಟ್ರಾಕ್ಷನ್ ಏನಾದ್ರು ನಿಮ್ ಡೌಟ್ಸ್ ಅಲ್ಲ, ಸುಮ್ಮನೆ ಏನು ತಿಳ್ಕೊಂಡೇ ಇಲ್ಲ ನಾವು, ಡೌಟ್ಸ್ ತುಂಬಾ ಡೌಟ್ಸ್ ಇರ್ತವೆ. ಸಿಪಿಸಿ ಒಂದ್ 2 ಸೆಕ್ಷನ್ ಅನ್ನು ಮುಟ್ಟಕ್ಕಾಗಿಲ್ಲ ನಮ್ಗೆ. ಹಾ ಹಾ ಯಾವ್ದ್ರಲ್ಲಿ? ಹಾ ಹಾ ಅದರಲ್ಲಿ ಟು ಸೇವ್ ದಿ ಲಿಮಿಟೇಷನ್ ಅಂತ ಹೇಳಿ ಬರಿಬೇಕಾಗ್ತದೆ. ಯಾವ್ದು ಆರ್ಡರ್ 7 ರೂಲ್ 6 ಅಲ್ಲಿ ಏನೋ ನೋಡಿ, ಬೆಳಿಗ್ಗೆ ನಾನು ಅದನ್ನ ನೋಡ್ತಾ ಇದ್ದೆ. ಎಕ್ಸಂಪ್ಷನ್ ಫ್ರಮ್ ಲಿಮಿಟೇಷನ್ ಏನಾದ್ರು ಇದ್ರೆ ಪ್ಲೀಡ್ ಮಾಡಕ್ ಅವಕಾಶ ಇದೆ. ಇವತ್ತೇ ಮುಗಿದು ಹೋಗುತ್ತೆ ಲಿಮಿಟೇಷನ್, ಹಾಗಾಗಿ ನಾನು ಈ ಕೋರ್ಟ್ ಮುಂದೆ ಹಾಕ್ತಾ ಇದ್ದೀನಿ ಅಂತ ಬರಿಬೇಕಾಗತ್ತೆ. ಪ್ರಾವಿಷನ್ ಇದೆ ಎಕ್ಸಂಪ್ಷನ್ ಫ್ರಮ್ ಲಿಮಿಟೇಷನ್ಸ್, ನೋಡ್ಬಿಡಿ ಪ್ಲೀಡಿಂಗ್ಸ್ ನಲ್ಲಿನೇ ಇದೆ. 7 ರೂಲ್ 6 ರೂಲ್ಸ್ 11 ಅಲ್ಲಿ ಏನೋ ಇದೆ ನೋಡಿ, 11 6 ಅನ್ನ ನೋಡಿ. ಇಲ್ಲ, ಪ್ರಾವಿಷನ್ ಇಸ್ ದೇರ್, ಎಕ್ಸಂಪ್ಷನ್ ಫ್ರಮ್ ಲಿಮಿಟೇಷನ್, ಅಲ್ಲಿ 1 ಲೈನ್ ಹಾಕಿದ್ರೆ ಸಾಕು. ಇನ್ ಆರ್ಡರ್ ಟು ಸೇವ್ ದಿ ಲಿಮಿಟೇಷನ್ ಬಿಕಾಸ್ ಐ ಆಮ್ ಅನೇಬಲ್ ಟು ಮೂವ್ ಟು ದಿ ಕಲಬುರ್ಗಿ, ಈಗ ಆನ್ಲೈನ್ ಅದೆಲ್ಲ ಬಿಟ್ಬಿಡೋಣ, ಇಲ್ಲ ಅನ್ನೋ ಸಂದರ್ಭದಲ್ಲಿ ಐ ಕ್ಯಾನ್ ಪ್ರೆಸೆಂಟ್ ಇಟ್, ಬಟ್ ದೇರ್ ಶುಡ್ ಬಿ ಅನ್ ಕ್ಲಾಸ್.